नमो नमो श्री नरसिंहदेवा नमो नमो लक्ष्मी नरसिंहदेवा नमो नमो श्री नरसिंहदेवा नमो नमो लक्ष्मी नरसिंहदेवा ಭಜಿಸುವೆ ಭಕ್ತಿಯಿಂದ ನಿನ್ನ ಮಹಾಮಹಿಮೆಯ ಭಜಿಸುವೆ ಭಕ್ತಿಯಿಂದ ನಿನ್ನ ಮಹಾಮಹಿಮೆಯ ಸ್ಮರಿಸುವೆ ಶ್ರದ್ಧೆಯಿಂದ ನಿನ್ನ ಮಹಾಮಂತ್ರವನು ಸ್ಮರಿಸುವೆ ಶ್ರದ್ಧೆಯಿಂದ ನಿನ್ನ ಮಹಾಮಂತ್ರವನು ನಮೋ ನಮೋ ಶ್ರೀ ನರಸಿಂಹದೇವ ನಮೋ ನಮೋ ಲಕ್ಷ್ಮೀ ನರಸಿಂಹದೇವ ನಮೋ ನಮೋ ಶ್ರೀ ನರಸಿಂಹದೇವ ನಮೋ ನಮೋ ಲಕ್ಷ್ಮೀ ನರಸಿಂಹದೇವ ಹರಿಭಕ್ತ ಪ್ರಹ್ಲಾದನ ಸುತನೆಂದು ಪ್ರೀತಿಸದೆ ಪರಿಪರಿಯಲ್ಲಿ ಪೀಡಿಸಿದ ದುಷ್ಟ ದುರುಳನು ಹರಿಭಕ್ತ ಪ್ರಹ್ಲಾದನ ಸುತನೆಂದು ಪ್ರೀತಿಸದೆ ಪರಿಪರಿ ಪೀಡಿಸಿದ ದುಷ್ಟ ದುರುಳನು ಭಕ್ತಿ ಭರವಸೆಯಿಂದ ಶಿಶು ನಿನ್ನ ಸ್ತುತಿಸುತ್ತಿರಲು ಭಕ್ತಿ ಭರವಸೆಯಿಂದ ಶಿಶು ನಿನ್ನ ಸ್ತುತಿಸುತ್ತಿರಲು ಭಯಂಕರ ರೂಪ ಧರಿಸಿ ಕಂಬದಿಂದ ಪ್ರಕಟನಾದೆ ಭಯಂಕರ ರೂಪ ಧರಿಸಿ ಕಂಬದಿಂದ ಪ್ರಕಟನಾದೆ ನಮೋ ನಮೋ ಶ್ರೀ ನರಸಿಂಹದೇವ ನಮೋ ನಮೋ ಲಕ್ಷ್ಮೀ ನರಸಿಂಹದೇವ ನಮೋ ನಮೋ ಶ್ರೀ ನರಸಿಂಹದೇವ
कठोरदंश्रिका प्रदीप्त दिग्विदिक्तट प्रचण्डमग्निकीलका सहस्रशतसहस्रकोटिकोटिकेसर प्रभासमान भद्रनारसिंह ते नमो नमः। Shake the room.
feeling. Drop the bass. Drop. Drop the bass. Drop. 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 Drop the bass. Drop. Drop the bass. Drop the bass. Drop the bass. Let's go, let's roll. Dancing like nobody's watching. Body and soul, we're on a roll. On fire, dancing like nobody's watching. Hearts on fire, we light up the night. Hearts on fire. Hearts on fire, we light up the night. Hearts on fire. Hearts on fire, we light up the night. Hearts on fire. Let's go, let's roll. Dancing like nobody's watching. Body and soul, we're on a roll. On fire, dancing like nobody's watching. Hearts on fire, we light up the night. Hearts on fire. Hearts on fire, we light up the night. Hearts on fire. Hearts on fire, we light up the night. Hearts on fire. ತಾಯಿ ಜಗನ್ಮಾತೆ ಚಿಕ್ಕನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾದ ನನ್ನ ಅಣ್ಣ ಶಶಿಧರ ಸಾಕಿ ಸಲುತ್ತಿದ್ದಾರೆ. ಸಂವತ್ಸರಕ್ಕೆ ಕಾಲಿಟ್ಟ ನನ್ನನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಂತ ನನ್ನಣ್ಣ ಆಸೆಯಿಂದ ಕಾಯ್ತಾ ಇದ್ದಾನೆ. ಆದರೆ ನನ್ನನ್ನ ಈ ವರದಕ್ಷಿಣೆ ಎಂಬ ಭೂತವು ತುಂಬಾ ಕಾಡ್ತಾ ಇದೆ. ತಾಯಿ, ಸಣ್ಣ ವಯಸ್ಸಲ್ಲೇ ನಿನ್ನನ್ನು ಪೂಜೆ ಮಾಡ್ಕೊಂಡು ಬಂದ ನನಗೆ ಸರಿಯಾದ ವರವನ್ನು ತೋರಿಸಿ ನನ್ನ ಅಣ್ಣನಿಗೆ ಅವನ ಕನಸಿನಿಂದ ಹೊರಗೆ ಬರುವಂತೆ ಮಾಡಮ್ಮ, ಹೊರಗೆ ಬರುವಂತೆ ಮಾಡಮ್ಮ. ತಂಗಿ, ದೇವರ ಪೂಜೆ ಮುಗಿತೇನಮ್ಮ? ಮುಗಿತು ಅಣ್ಣ. ಅಣ್ಣ, ಇವತ್ತು ಏನಂತ ಮತ್ತೆ ಹೋಗ್ಬೇಕೆ? ಸರಿಯಾಗಿ ನೆನ್ಪು ಮಾಡ್ಕೊಳ್ಳ. ನಿಜವಾಗ್ಲೂ ನೆನಪಿಲ್ಲ ನನ್ನ ತಂಗಿ. ಅಣ್ಣ, ಇವತ್ತು ರಕ್ಷಾ ಬಂಧನ. ಒಡಹುಟ್ಟಿದ ಅಣ್ಣನಿಗೆ ತಂಗಿ ರಾಖಿ ಕಟ್ಟಿ ಅವರಿಂದ ಆಶೀರ್ವಾದ ತಗೊಳ್ಳೋಕೆ ಬಂದಿದ್ದ ಅಣ್ಣ. ನಿಜವಾಗಿ ನನಗೆ ಗೊತ್ತಿರಲಿಲ್ಲ. ನಿನ್ನ ಮದುವೆ ವಿಚಾರವೇ ನನ್ನ ತಲೆಯಲ್ಲಿ ಬಾಬಾ. ಈ ಹಬ್ಬ ಹರಿಜನಗಳ ನೆನಪೇ ಇರಬೇಕು ತಂಗಿ. ಸರಿ ಅಣ್ಣ, ಕೊನೆಗೆ ರಾಖಿ ಕಟ್ಟಿ.
ಸ್ವಲ್ಪ ಶಾಲೆ ಹತ್ರ ಕೆಲಸ ಇದೆ. ನಾನು ಇನ್ನು ಹೋಗ್ಬರ್ತೇನೆ ತಂಗಿ. ಮನೆ ಕಡೆ ಜೋಪಾನ. ಬೇಗ ಬಾರಣ್ಣ, ಪಾಯಸ ಮಾಡಿದ್ದೀನಿ. ಆಯ್ತು. ಭವನೆಯಲ್ಲಿ ಕಾಲ ಕಳೆಯುತ್ತಿರುವ ಪ್ರಾಯಕ್ಕೆ ಬಂದಲ್ಲಿ ತನ್ನ ಯೌವನದ ಬಾಧೆ ತಾಳು ಪುರುಷನ ಆಲಿಂಗನಕ್ಕಾಗಿ ಆಶೆ ಹೋಗುವನು ಓದುವಂತಲ್ಲ ತನ್ನ ಹೊಟ್ಟೆಪಾಡಿಗಾಗಿ ಚಿತ್ರಿಸಿದ ಆ ಚಿತ್ರದ ಮುಂದೆ ನಿಂತು ತನಗೆ ಮಾಂಗಲ್ಯದಾತನನ್ನು ಕರುಣಿಸಿದರೆ ಆ ನೇತಿಯುವ ಚಿತ್ರ ನಿನ್ನ ಕಷ್ಟದ ಅರ್ಜಿನ ಸ್ವೀಕರಿಸುವುದೇ. ಚಂದ್ರಕಾಂತ ಭಕ್ತಿ ಭಾವದಿಂದ ಪವಿತ್ರದಿಂದ ಆ ತಾಯಿನ ಪೂಜಿಸಿ ಮೊರೆ ಇಟ್ಟು ಕರೆದ್ರೆ ಆ ತಾಯಿ ನಮ್ಮನ್ನ ಕಾಪಾಡ್ತಾಳೆ ಎಂಬುದೊಂದು ಅದು ನಿನ್ನಂತ ನಾಸ್ತಿಕನು ಏನ್ ಗೊತ್ತಾಗ್ಬೇಕು? ನಿಜವಿರಲ್ಲ ನಿನ್ನ ಮಾತು ನಮ್ಮಂತ ಅನೇಕ ನಾಸ್ತಿಕರು ಹೆಚ್ಚಾಗಿರುವುದರಿಂದಲೇ ಆ ನಿನ್ನ ದೇವರು ನಮ್ಮ ಹೆದರಿಕೆಗೆ ಹೆದರಿ ಅದೆಲ್ಲ ದೂರ ಓಡಿ ಹೋಗಿರುವುದು. ಇಂದಿನ ಈ ಕಲಿಯುಗದಲ್ಲಿ ನಮ್ಮಂತ ಶ್ರೀಮಂತರೇ ನಿನ್ನ ಕಷ್ಟದ ಅರ್ಜಿಯನ್ನು ಧಾರಾಳವಾದ ಕೈಮುಚ್ಚಿಕೊಂಡು ಸರಿ ಮಾಡಿರುವುದು. ಚಂದ್ರಕಾಂತ, ನೀನಲ್ಲಿ ಶ್ರೀಮಂತಿಕೆ ಇದೆ ಅಂತ ದೇವರಲ್ಲಿ ನಿಂದಿಸಬೇಡ. ಆ ದೇವರ ಭಕ್ತಿ ಭಾವ ಇರೋದ್ರಿಂದಲೇ ಹಗಲು ರಾತ್ರಿ ಆಗ್ತಿರೋದು, ಮಳೆ ಬೆಳೆ ಆಗ್ತಿರೋದು, ಹಸಿವು ಬಾಯಾರಿಕೆ ಆಗ್ತಿರೋದು. ಬಾಯಾರಿಕೆಯಿಂದ ಬಳಲುತ್ತಿರುವಂತ ನಿನ್ನ ಕೈಯಾರಿ ಚಂದ್ರಕಾಂತ, ನಿನ್ನ ಮಾತಿನ ಅರ್ಥ ಅರ್ಥ ವ್ಯರ್ಥವಾಗಿ ಕರಿಮನಸ್ಸರ ಕಾಣಲಿ ನಿನ್ನ ಬಾಡೋ ಹಾಳಾಗಬಾರದ ಉದ್ದೇಶದಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಮೇಲೆ ಕನಿಕರ ಹೈಸ್ಕೂಲಿನ ಒಬ್ಬ ಬಡ ಗುಮಾಸ್ತನಾದ ನಿನ್ನ ಶಶಿಧರ ಇಂದಿನ ಈ ವರದಕ್ಷಿಣೆಂಬ ಮಾರ್ಕೆಟಿನಲ್ಲಿ ನಿಂತು ವರಮಾಶರು ಕೇಳಿದಷ್ಟು ವರವನ್ನ ಕೊಟ್ಟು ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಬೆಳೆಸುವುದಂತೂ ಕನಸಿನ ಮಾತು. ನಿನ್ನ ರೂಪಕ್ಕೆ ಮರೆತು ನಾನು ನಿನಗೆ ಮನಸ್ಸು ನೀನು ನನ್ನ ಕೈ ಹಿಡಿದು ನನ್ನ ಜೀವನ ಸಂಗಾತಿ ಆದರೆ ನನ್ನೊಂದಿಗೆ ಸುಖವಾಗಿ ಬಾಳು. ಮೂರ್ಖ, ಸ್ತ್ರೀ ಲಪಟ, ದೇಶ ದ್ರೋಹಿ, ನಿನ್ನಂತವನ ಕೈ ಹಿಡಿದು ನಿನ್ನ ಸತಿ ನಾನಾಗ್ಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಒಂದು ವೇಳೆ ನನ್ನ ಕುತ್ತಿಗೆಗೆ ಕರಿಮಣೆ ಇಲ್ಲದೆ ಶೋಭಿಸಿದ್ರು ಪರವಾಗಿಲ್ಲ, ಆದ್ರೆ ನಿನ್ನಂತ ಕದಿಮ ಕಳ್ಳರಿಗೆ ಮದುವೆ ಮಾಡಿಕೊಂಡು ನನ್ನ ಬಾಳನ್ನ ನಿನಗೆ ರೂಪ ಯೌವನವೆಂದು ಮನ ಬಂದಂತೆ ಮಾತನಾಡಬೇಡ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಸುಂದರಿಯನ್ನು ಸಾಲಾಗಿ ನಿಲ್ಲಿಸಿ ಮದುವೆ ಮಾಡಿಕೊಳ್ಳುತ್ತೆ. ಈ ನನ್ನ ನಿನಗೆ ಸೋಲು ನಿನ್ನನ್ನೇ ತಾನಾಗಿ ಭಾಗವಹಿಸಿ ಎಂದು ಕಾಲಿನಿಂದ ದೂಕಿ ಮಿಸ್ಟರ್ ಚಂದ್ರಕಾಂತ,
ಕಳ್ಳಬಟ್ಟಿ ನಾಯಕ, ಕಳ್ಳಬಟ್ಟಿ ವ್ಯಾಪಾರ ಮಾಡಿ ಬಡವರಲ್ಲಿ ಕಣ್ಣೀರಲ್ಲಿ ಕೈ ತೊಳೋ ನಿನ್ನಂತ ಭಾಗ್ಯ ಯಾರಿಗೆ ಬೇಕು? ನೋಡು, ನಾನು ನಿಯತ್ತಾಗಿರೋದನ್ನ ಮದ್ವೆ ಆಗ್ತೀನಿ ಹೊರತು ನಿನ್ನಂತ ಶ್ರೀಮಂತಿಗೆ ನಾ ತಿರುಗಿ ಸಹ ನೋಡೋದಿಲ್ಲ. ಒಂದು ಮಾತು ಹೇಳ್ತೀನಿ ಕೇಳು, ನಮ್ಮ ಅಣ್ಣ ಇಲ್ಲದ ಸಮಯದಲ್ಲಿ ಈ ಮನೆಗೆ ಬಂದು ನನ್ನನ್ನ ಮುಟ್ಟೋಕೆ ಪ್ರಯತ್ನ ಮಾಡಿದ್ರೆ ನಾನು ಮುರಿದ ಮಾರಿ ಆಗ್ಬೇಕಾಗುತ್ತೆ ಸರ. ಈ ವಜ್ರಕಾಂತನಿಗೆ ಈ ಅಕ್ಷರದ ಏನು ನಾನು ಕಣ್ಣಿಟ್ಟ ಬಡವಳೆಂದು ಕಣಿಗರ ತೋರಿ ನಿನ್ನ ಕೈ ಹಿಡಿದು ಬಂದ ನನ್ನನ್ನು ಅವಮಾನಿಸುತ್ತಿರುವುದು. ನೋ ಪ್ರಾಬ್ಲಮ್ ನಟ, ನನ್ನನ್ನು ಅವಮಾನಿಸಿದ ನಿನ್ನನ್ನು ಬಲತ್ಕರಿಸಿಯಾದರೂ ಇಂದು ನನ್ನ ಕಾಮದ ಹಾವನ್ನು ತೀರಿಸಿಕೊಂಡು ಹೋಗುವೆ. ಹಾಗೆಯಲ್ಲ, ಈ ಊರಿನ ಜನರನ್ನು ಒಂದುಗೂಡಿಸಿ ನನ್ನ ಮರ್ಯಾದೆ ಕಳೆದನೆಂದರೆ ನಿನ್ನ ಬೆದರಿಕೆಗೆ ಹೆದರುವ ನಾನಲ್ಲ, ಕೆರಳಿದ ಹುಲಿ. ಈ ಹುಲಿಯ ಮುಂದೆ ನಿಂತ ನೀನೊಂದು ಮೃದು. ನಾನು ಕಂಡಿದ್ದ ಹೆಣ್ಣನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುವುದೇ ನನ್ನ ಹವ್ಯಾಸ. ಚಂಡಾಳ, ಬಡವರ ಮನೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಗೆ ಬೆಲೆ ಇಲ್ಲಂತ ತಿಳಿದಿರುವೆಯಾ? ನನ್ನ ಮಗನೇ ಶಶಿಧರ್, ಮಾನ ಮರ್ಯಾದೆ ಎನ್ನುವುದನ್ನು ಈ ನಿನ್ನ ತಂಗಿಗೆ ತಿಳಿಸಲು ಪ್ರಯತ್ನಿಸು. ವಯಸ್ಸಿಗೆ ಬಂದ ಈ ನಿನ್ನ ತಂಗಿ ಯೌವನದ ಬಾಧೆ ತಾಳಲಾದರೆ ನನ್ನನ್ನು ಇಲ್ಲಿ ಕರೆಸಿ ತನ್ನೊಂದಿಗೆ ಕ್ರೀಡೆಯಾಡಲು ಪ್ರಯತ್ನಿಸುತ್ತಿದ್ದಳು. ನಾವೇನು ನಿನ್ನ ನೀತಿ ಸರಿಯಲ್ಲ ಅಂತ ಹೇಳುತ್ತೇವೆ. ಏನು ಬಂದು ಅಪ್ಪ ಇಲ್ಲಣ್ಣ, ಇಲ್ಲ, ಅವನು ಸುಳ್ಳು ಹೇಳ್ತಿದ್ದಾನಣ್ಣ. ನನ್ನ ತಂದೆ ತಾಯಿ ಸಾಕ್ಷಿಯಾಗಿದ್ದು ನಾನು ಆ ರೀತಿ ಮಾಡಲಿಲ್ಲ. ಸಮಾಧಾನ ತಂಕೋ ಸಹೋದರಿ, ಸಮಾಧಾನ ತಂಕೋ. ನೀನೇಕೆ ಸುಮ್ಮನೆ ಅಳುತ್ತಿದ್ದೀಯ? ನಿನ್ನ ಗುಣ ನಡತೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಮ್ಮ. ವಜ್ರಕಾಂತ್, ಏನು ಅರಿಯದ ಈ ನನ್ನ ತಂಗಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಲು ಪ್ರಯತ್ನ ಪಟ್ಟರೆ ಈ ನಿನ್ನ ನಾಲಿಗೆಯನ್ನೇ ಸಿಡಿಬಿಟ್ಟೇನು. ಹೋಗಲಿ ಬಿಡು ಶಿಷ್ಯ. ಯಾವ ಸಹೋದರನು ತನ್ನ ಸಹೋದರಿ ಕೆಟ್ಟವಳಾದರೂ ಅವಳು ಕೆಟ್ಟವಳನ್ನು ಹೇಳುವುದಿಲ್ಲ. ತಪ್ಪು ನನ್ನದೇ ಆಗಿದ್ದಾರೆ, ಅದನ್ನು ನಾವು ಬಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ಇನ್ನು ನೀ ವರದಕ್ಷಿಣೆ ಎಂಬ ಮಾರ್ಕೆಟಿನಲ್ಲಿ ವರಗಳು ಕೇಳಿದಷ್ಟು ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿಕೊಡಲು ನಿನ್ನಂತಹ ಒಂದು ಸಾಮಾನ್ಯ ಗುಮಾಸ್ತನಿಗೆ ಸಾಧ್ಯವಿಲ್ಲ. ನೋಡು, ನೀನು ಅನ್ಯಥಾ ಭಾವಿಸದಿದ್ದರೆ ನಾನು ಯಾವುದೇ ವರದಕ್ಷಿಣೆಯನ್ನು ಅಪೇಕ್ಷಿಸದೆ ನಿನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸಂಬಂಧ ಬೆಳೆಸಲು ನಾನು ಬಡವನಿರಬಹುದು, ನನಗೂ ಮಾನ ಮರ್ಯಾದೆ ಇದೆ.
ವರದಕ್ಷಿಣೆಗೆ ಹಣಕ್ಕೆ ಹೆದರಿ ಬೆನ್ನಿಗೆ ಬಿದ್ದ ತಂಗಿಯನ್ನು ಮದುವೆ ಮಾಡದೆ ಮನೆಯಲ್ಲಿ ಇಟ್ಕೊಂಡು ಮುಟ್ಟಾಳ ನಾನಲ್ಲ. ನನ್ನ ಜೀವನವನ್ನು ಮತ್ತೆ ಇಟ್ಟಿಯಾದರೂ ಈ ನನ್ನ ತಂಗಿಯನ್ನು ಮದುವೆ ಮಾಡೇ ಮಾಡ್ತೇನೆ. ಒಂದು ವೇಳೆ ಅಂಥದೇ ಪರಿಸ್ಥಿತಿ ಬಂದ್ರೆ ಬೀದಿಯಲ್ಲಿ ಹೋಗುವ ಭಿಕಾರಿಗೆ ಕೊಡ್ತೇನೆ ಹೊರತು ನಿನ್ನಂತ ಕಳ್ಳ ಬಟ್ಟಿ ಸರಾಯಿ ತಯಾರಿಸುವ ಕಳ್ಳ ಖದೀಮನಿಗೆ ಮಾತ್ರ ನನ್ನ ತಂಗಿ ಕೊಟ್ಟು ನನ್ನ ತಂಗಿ ಬಾಳು ಹಾಳು ಮಾಡಲಾರೆ. ನಿಮ್ಮಂತ ದರಿದ್ರ ಸಂಬಂಧ ಬೆಳೆಸಲು ಬಂದ ನನ್ನ ಕೆನ್ನೆಗೆ ಬೆಳೆಸಿದ್ದನ್ನು ಅವಮಾನಿಸಿದೀಯ. ನೀನು ನನ್ನ ಕೆನ್ನೆಗೆ ಕೊಟ್ಟ ಏಟಿನ ಪ್ರತಿಫಲ ರೂಪವಾಗಿ ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಬಾಳಿನಲ್ಲಿ ಈ ಪಶ್ಚಾತ್ತಾಪ ನೀವು ಪಡಲೇ ಸಂಬಂಧ ಬೆಳೆಸಲು ಬಂದ ನನ್ನ ಕೆನ್ನೆಗೆ ಹೊಡೆದು ಅವಮಾನಿಸಿದ ನಿಮ್ಮಿಬ್ಬರ ಬಾಳಿನಲ್ಲಿ ಭಯಂಕರವಾದ ಬಿರುಗಾಳಿಯ ಅಲೆಗಳನ್ನ ಸೃಷ್ಟಿಸುತ್ತಿದ್ದರೆ ನಾನು ವಾಚನ ಕಾಲದಲ್ಲಿ ಅಣ್ಣ, ಅವನು ಆಡಿದ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ನನ್ನಂತ ನನ್ನ ದೃಷ್ಟಿ ನಿನ್ನ ಬೆನ್ನಿಂದ ಹುಟ್ಟೋದಕ್ಕಿಂತ ನಾನು ಹುಟ್ಟಿದಾಗಲೇ ನನ್ನ ತಾಯಿ ಕುತ್ತಿಗೆ ಹೆಚ್ಚಿ ಸಾಧಿ ಬಿಟ್ಟಿದ್ರೆ ನನ್ನಿಂದ ನಿನ್ನಿಂದ ಮಾತುಗಳು ಕೇಳೋ ಪರಿಸ್ಥಿತಿ ಬರ್ತಿಲ್ಲ. ಹುಚ್ಚಿ ಸಹೋದರಿನ ಎಂದಿಗೂ ಭಾಗವಾಗಲಾರಳು. ನಿನ್ನಂತ ಸಹೋದರನ ಪಡೆಯಲಿಕ್ಕೆ ನಾನು ಪುಣ್ಯ ಮಾಡಬೇಕು. ಆದರೆ ಇಂಥ ಕಾಮಂದರ ಕಣ್ಣು ಬೆಳೆದು ನಿಂತ ಹೆಣ್ಣು ಮಕ್ಕಳ ಮೇಲೆ ಬಿದ್ದು ಅಂದ ಮೇಲೆ ಅವರನ್ನು ಮನೆಯಲ್ಲಿ ಇಟ್ಕೊಳ್ಳೋದು ತಪ್ಪು. ಹಿಂದಿನ ಈ ವರದಕ್ಷಿಣೆ ವನಗಳ ಪೈಪೋಟಿಯಲ್ಲಿ ವರದಕ್ಷಿಣೆಯನ್ನು ಕೇಳಿದಷ್ಟು ಹಣವನ್ನು ನನ್ನಿಂದ ಕೊಡಲು ಆಗದೆ ನಿನ್ನ ಮದುವೆಗೆ ನಾನು ಹಿಂದಿಟ್ಟು ಆಗ್ತಾ ಇದ್ದೆ. ಅದರ ತಂಗಿ ಈಗ ಮಾತ್ರ ವೇಳೆ ಕಳೆಯೋಣ. ನಾನು ಈ ಮನೆಯನ್ನಾದರೂ ಮಾರಿ ನಿನಗೆ ಮದುವೆ ಬೇಡಣ್ಣ, ಬೇಡ. ಹಿರಿಯರು ನಿನಗೋಸ್ಕರ ಅಂತ ಬಿಟ್ಟೋಗಿರೋ ಈ ಮನೆನ ನನಗೋಸ್ಕರ ನೀನು ಮಾಡೋದು ಬೇಡಣ್ಣ. ಜೊತೆಗೆ ಹುಟ್ಟಿದ ಸಹೋದರನ್ನ ಕಷ್ಟದಲ್ಲಿ ದೂಡಿ ನಾನು ಮಾತ್ರ ನಗ್ನಗ್ತ ಇರೋದು ನನಗೆ ಇಷ್ಟ ಇಲ್ಲ ಅಣ್ಣ. ನೋಡೋಣ, ನೀನು ಈ ಮನೆ ಮಾರಿ ನನಗೆ ಮದುವೆ ಮಾಡೋದು ಇಷ್ಟ ಇಲ್ಲ. ಒಂದು ವೇಳೆ ಏನಾದರೂ ನೀನಾದ್ರು ಮಾಡಿದ್ರೆ ನಾನಂತೂ ಆಸೆ ಪಡ ಇರೋದಿಲ್ಲ. ತಂಗಿ, ಹೇರಳ ವರದಕ್ಷಿಣೆಗಾಗಿ ಹಿಂದಿನ ಈ ಯುವಕರು ಸಾಲುಗಟ್ಟಿ ನಿಂತಿರುವಾಗ ವರದಕ್ಷಿಣೆ ಪಡೆಗೆ ನಿನ್ನನ್ನು ಮದುವೆಯಾದರೂ ಯಾರು ಮುಂದೆ ಬರ್ತಾರಮ್ಮ? ಅಣ್ಣ, ಹುಟ್ಟಿಸಿದ ಆ ದೇವರು ಪ್ರತಿಯೊಬ್ಬ ಹೆಣ್ಣರಿಗೂ ಒಂದು ಗಂಡು ಅಂತ ಸೃಷ್ಟಿ ಮಾಡೇ ಇರ್ತಾರಣ್ಣ. ನನಗ ತಾಯಿ ಮೇಲೆ ನಂಬಿಕೆ ಇದೆ ಅಣ್ಣ. ಒಂದಲ್ಲ ಒಂದು ದಿನ ವರದಕ್ಷಿಣೆ ತಗೊಳ್ದೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟು ಆ ಅದೃಷ್ಟವಂತ ಬಂದೇ ಬರ್ತಾನಣ್ಣ. ಓ ಬಾರಪ್ಪ, ಸಮಾಜ ಸೇವಕ. ಹೇಗೆ ನಡೀತಾ ಇದೆ ನಿನ್ನ ಸಮಾಜ ಸೇವೆ? ಒಂದು ರೀತಿಯಿಂದ ನಡೆದಿದೆ. ಏನೋ ನನ್ನಿಂದ ಕೈಲಾದ ಮಟ್ಟಿಗೆ ನೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನನ್ನಿಂದ ಸೇವೆ ಆದರೆ ಅದೇ ನನ್ನ ಪಾಠವೆಂದು ತಿಳಿದ್ದೇನೆ. ಅದೆಂದು ಶಿಕ್ಷಣ, ಅಣ್ಣ ತಂಗಿಯ ಮುಖ ನೋಡಿದರೆ ಅದು ಯಾವುದೋ ಚಿಂತೆಯಲ್ಲಿ ಮುಳುಗಿದಂತೆ ತೋರುತ್ತಿರುತ್ತದೆ. ವಿಷಯವಾದರೂ ಏನು ಹೇಳಲಿ ಶಿಕ್ಷಿತ? ಚಿಂತೆಯೇ ಮಾನವನಿಗೆ ಚಿತೆಯನ್ನಾಗಿ ಮಾಡಿ ಗ್ರಹಿಸ್ತಾ ಇದೆ. ಬೆಳೆದಿನಿಂದ ಈ ನನ್ನ ತಂಗಿ ಮದುವೆ, ವರದಕ್ಷಿಣೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ನಾನು ಒದ್ದಾಡ್ತಾ ಇದ್ದೇನೆ. ವಿಷಯ
ಮೇಲಿನ ಮಾತು ಶಿಶಿಲ. ಇಂದು ಬೃಹದಾಕಾರವಾಗಿ ಬೆಳೆದಿರುವ ಈ ವರದಕ್ಷಿಣೆ ಎಂಬ ದ್ರಾಕ್ಷಕ್ಕೂ ಹೆಣ್ಣು ಹೆಣದವರ ಬದುಕು ಸುಖ ಸಂತೋಷ ನೆಮ್ಮದಿ ಭವಿಷ್ಯವನ್ನೇ ಕಣ್ಣೀರಿನ ಪ್ರವಾಹದಲ್ಲಿ ನೋಕಿ ಎಷ್ಟೋ ಕುಟುಂಬಗಳನ್ನು ನಿರ್ಗತಿಕರನ್ನಾಗಿ ಮಾಡಿದೆ. ಎಲ್ಲಿಯವರೆಗೆ ಈ ನಮ್ಮ ಜನಾಂಗ ಈ ವರದಕ್ಷಿಣೆ ಎಂಬ ಭಯಂಕರವಾದ ಭೂತವನ್ನು ಸುಟ್ಟು ಹಾಕುವುದಿಲ್ಲವೋ ಅಲ್ಲಿಯ ತನಕ ಈ ನಮ್ಮ ಭಾರತ ಮಾತೆ ಮಡಿದಲ್ಲಿ ಹುಟ್ಟಿದ ಪ್ರತಿಯೊಂದು ಸೋದರಿಗೂ ವರದಕ್ಷಿಣೆ ಎಂಬ ಜ್ವಾಲೆಗೆ ಬಲಿಯಾಗುವುದು ಎಂದಿಗೂ ತಪ್ಪುವುದಿಲ್ಲ. ಈ ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಶಿಕ್ಷೆ ಅಂತೂ ಇಲ್ಲವೇ? ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಕಠಿಣ ಶಿಕ್ಷೆ ಇದೆ. ಆದರೆ ಶಿಕ್ಷಿಸುವ ಅಧಿಕಾರಿಗಳೇ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ತಮ್ಮ ಮಗಳಿಗೆ ಮದುವೆ ಮಾಡಿಕೊಡುತ್ತಾರೆಂದ ಮೇಲೆ ಶಿಕ್ಷಿಸುವುದಾದರೂ ಯಾರಿಗೆ? ಹೋಗ್ಲಿ ಬಿಡು. ಇನ್ಮೇಲೆ ಈ ನಿರ್ಮಲೆಯ ಮದುವೆ ಬಗ್ಗೆ ನೀನೇನು ತಲೆಗೆಡಿಸಿಕೊಳ್ಳುವುದು ಬೇಡ. ಅಂದರೆ ಶಿಶಿಲ, ನಿರ್ಮಲೆ ನಿನಗೆ ಒಡ ಹುಟ್ಟಿದ ಸಹೋದರಿಯಾಗಿದ್ದರೂ ನನಗೆ ಅವಳು ಪಡೆದ ತಂಗಿಯಾಗಿದ್ದಾಳೆ. ಈ ನನ್ನ ಹುಟ್ಟಿನ ತಂಗಿಗೆ ಒಳ್ಳೆಯ ಓರ್ವ ಸದ್ಗುಣ ಯುವಕನನ್ನು ಹುಡುಕಿರುವೆ. ನೀನು ವರನನ್ನು ಶೋಧಿಸಿರುವೆಯಾ? ಈ ಮಾತು ನಿಜವೇ ಮಿತ್ರ? ನಾನೇಕೆ ಸುಳ್ಳು ಹೇಳಿದ್ದೆ ಶಿಶಿಲ? ಈ ಸಂತೋಷದ ವಿಷಯವನ್ನೇ ನಾನು ಹೇಳಲು ಬಂದೆ. ತೆಗೆದುಕೋ ಆ ಹುಡುಗನ ಭಾವಚಿತ್ರ. ನಮ್ಮ ಪಟ್ಟಣದಲ್ಲಿ ತಂದೆ ತಾಯಿ ಯಾರು ಇಲ್ಲದ ಬ್ಯಾಂಕ್ ಉದ್ಯೋಗಿ ಆದರ್ಶ ವರದಕ್ಷಿಣೆಗೆ ಯಾವ ಫಲಾಪೇಕ್ಷೆ ಬಯಸದೆ ನಮ್ಮ ಸಹೋದರಿಯ ಕೈಹಿಡಿಯಲು ಹೋಗಿದ್ದು ಅವಳ ಭಾಗ್ಯವೆಂದು ತಿಳಿದುಕೋ. ಶಿಶಿಲ, ನಾಳೆ ಅವನು ನಿರ್ಮಲೆಯನ್ನು ನೋಡಲು ಮನೆಗೆ ಬರುವುದಾಗಿ ಹೇಳಿದ್ದಾನೆ. ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ. ಇಂಥ ನಿರ್ಮಲ ಮನದ ವ್ಯಕ್ತಿ ನಮ್ಮ ನಿರ್ಮಲೆಯ ಸಂಬಂಧ ಬೆಳೆಸಲು ಬಂದಿದ್ದು ನಮ್ಮ ಪುಣ್ಯ. ನನಗಿದು ಒಂದು ಹಿರಿದಾದ ಹೊಣೆಯನ್ನು ಕಡಿಮೆ ಮಾಡಿದೆ. ಈ ಉಪಕಾರವನ್ನು ನಾನೇ ಮರೆಯಲಾರೆ. ವಿಶೇಷ ಇದರಲ್ಲಿ ಉಪಕಾರವೇನು ಬಂತು? ಸಹೋದರಿಯರಿಗಾಗಿ ಸಹೋದರರು ಮಾಡಬೇಕಾದ ಕರ್ತವ್ಯ. ನೋಡಮ್ಮ, ನೀನು ಕೈ ಹಿಡಿದು ಜೀವನೋದ್ದಕ್ಕೂ ಬಾಳಬೇಕಾದ ನಿನ್ನ ಭಾವಿಗಂಡನ ಭಾವಚಿತ್ರ ಒಪ್ಪಿಗೆಯಾದರೆ ಹೇಳಮ್ಮ. ಮತ್ತು ಮುಗುಳನೆಗೆ ಮೀರಿ ಸಮ್ಮತಿ ಸೂಚಿಸಿರುವೆ. ಇನ್ನು ವೇಳೆಗಳಿದ್ದು ಆದಷ್ಟು ಬೇಗ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಆಗಲೇ ಶುಭ ಶೀಘ್ರ ಸದ್ಯವೇ ಮದುವೆ ತಯಾರಿ ಮಾಡುತ್ತೇನೆ. ಆಗಲಿ ಶಿಶಿಲ, ನಾನಿನ್ನು ಬರದೆ. ನಾನು ಬರ್ತೇನೆ. ನಿನ್ನ ತಂಗಿಗೆ ನಾಳೆ ಅವನು ನೋಡಲು ಬರ್ತಾನಂದ ಮೇಲೆ ನನ್ನ ಈ ಮುದ್ದಿನ ತಂಗಿಗೆ ಒಂದು ಒಳ್ಳೆಯ ಸೀರೆ ತಗೊಂಡು ಬರ್ತೇನೆ. ನಡಬೇಕಾ? ಆಯ್ತು. ಅದೇನು ಕಣ್ಣುಗಳು, ಅದೇನು ಈ ಫೋಟೋದಲ್ಲೇ ಎಷ್ಟು ಸುಂದರವಾಗಿದ್ದಾರೆ. ಇನ್ನು ನಿಜವಾಗಿ ನನ್ನ ಕಣ್ಣು ಮುಂದೆ ಬಂದ್ರೆ ಯಾರು? ಇದು ಹುಡುಗಾಟಿಕೆ ಅಲ್ಲ, ಸತಿ ಪತಿಗಳಿಬ್ಬರ ಪ್ರೇಮದ ಭಯದಾಟ. ನೋಡೋಣ, ನಿನ್ನಂತಹ ಸುಶೀಲ ಸಂಪನ್ನೆ ನನ್ನ ಕೈ ಹಿಡಿದು ಹೋಗ್ತಿರುವಾಗ ಇದಕ್ಕೆ ನಾನೇ ಪುಣ್ಯ ಮಾಡಿದ್ದೇನೆ. ಸಾಕ್ರಿ ನಿಮ್ಮ ಹೊಗಳಿಕೆ. ಈ ಪ್ರಪಂಚದಲ್ಲಿ ನಿಮಗೋಸ್ಕರ ದುಡ್ಡು ಕೊಟ್ರೆ ಬೇಕಾದ ಜನ ವರದಕ್ಷಿಣೆ ಕೊಟ್ಟು ಮದುವೆ ಇರಬೇಕಾದ್ರೆ ನೀವು ನನ್ನನ್ನು ಒಪ್ಕೊಂಡಿದ್ದೀರ ಅಂತ ಹೇಳಿ ನೀವು ದೇವಮಾನವೇ. ನಿರ್ಮಲ, ಅಂತಸ್ತಿನಲ್ಲಿ ನೀನು ಬಡವಳಿರಬಹುದು ಕಣೆ. ಹಾಗೆ ಈ ನಿನ್ನ ರೂಪ ನಡತೆಗಳಲ್ಲಿ ಯಾವ ಬಡತನವೂ ಇಲ್ಲ. ನೋಡು ನಿರ್ಮಲ, ಹಾಲಿನಂತ ನಮ್ಮ ಸಂಸಾರದಲ್ಲಿ ಮುಂದಿನ ಜೀವನವನ್ನು ಸಾಗಿಸಿ ನಾವಿಬ್ಬರು ಗುಣಮಟ್ಟ ಹಾಯಾಗಿ ಜೀವನ ಕಳೆಯೋಣ. ಆಯ್ತ್ರಿ, ಈ ಫೋಟೋದಲ್ಲಿ ನಿಮ್ಮನ್ನು ನೋಡಿ ನನಗೆ ಮಾತೇ ಬರ್ತಿರ್ಲಿಲ್ಲ. ಯಾವ ನೋಡ್ಬೋದಲ್ಲ, ಅದೇ ಚೆನ್ನಾಗಿರ್ಬೋದು.
ನೀ ಏನಾರ ನನ್ನ ಗಾಡಿ ಮೇಲೆ ಕುಂತ್ರ ಚಾಲನ ಆಗಂಗಿಲ್ಲ ನನ್ನ ಗಾಡಿ. ಚಾಲು ಆಗಿದ್ರೆ ಏನಾಯ್ತು ಸಿಂಗಾರಿ? ನಾನು ಅದೇನಲ್ಲ ದೂಡ್ತೀನಿ. ದೂಡ್ತೀಯ? ಸರಿ, ಏನ್ ದೂಡ್ತೀರಿ? ನಿಮ್ಮನ್ನ ತಗೊಂಡು ಮಣ್ಣಾಗಿಟ್ರು ಮಣ್ಣು ಸಮೇತ ಬೇಸರ ಮಾಡ್ಕೊಂತೀರಿ. ಏನ್ ದೂಡ್ತಿ? ಒಂದು ಕೆಲಸ ಮಾಡ, ಯಾವ್ದಾರ ಒಂದು ಡಕೋಟ ಗಾಡಿನಾಗ ಹೋಗಿ ಹತ್ತು ಕೂತು ಬಿಡು. ಅದು ಹೆಂಗೂ ಚಾಲೂನ ಆಗಂಗಿಲ್ಲ, ನಿನಗ ದೂಡೋ ಸಮಯ ಏನು ಬರಂಗಿಲ್ಲ. ಪರವಾಗಿಲ್ಲ, ಹುಡುಗಿ ಬಹಳ ಸರ್ವಿಸ್ ಮಾಡ್ಕೊಂಡಾರ. ಅದು ಹೋಗಿ ಬಿಡಿ ಸಿಂಗಾರಿ. ಅಂದಂಗ ಇವತ್ತು ವ್ಯಾಪಾರ ಎಷ್ಟು ಮಾಡ್ಕೊಂಡಿ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಿ? ಒಂದು ಮುಂಜಾನಿಂದ ಹೂ ತಗೊಂಡು ತಿರ್ಗಾಡಕತ್ತೀನಿ. ಒಬ್ರು ನನಗೆ ಗೋಳಿಗೆನ ಮಾಡುವಂದ್ರು. ನೀವರು ಒಂದಿಟ್ಟು ಮಾಡ್ರಲ್ಲ. ಏನು ಗೋಳಿಗೆ ಹೂ ತಗೊಂಡು ನಿನಗೆ ಗೋಣಿಗೆ ಮಾಡ್ತಿದ್ದೆ ಸಿಂಗಾರಿ. ಆದ್ರೆ ಹೂ ಮುಟ್ಕೊಳ್ಳಿಕ್ಕೆ ಮನೆಯಾಗ ಯಾರು ಇಲ್ವಲ್ಲ. ಮನ್ಯಾಗ ಇದ್ದಿದ್ರೆ ಏನಾಯ್ತು? ನಿಮ್ದು ಮನ್ಯಾಗ ಐತಿಲ್ಲ ದೇವ್ರ ಫೋಟೋ ಒಯ್ದು ಅದಕ್ಕೆ ಹಾಕಿ ನಿಮ್ಗೆ ಯಾರು ಕಡ್ಡಿ ತಗೊಂಡಾಗ ಅದಕ್ಕೆ ಚುಚ್ಚ್ರಿ. ಫೋಟೋನು ಇಲ್ಲೊಂದು ಮೇಲೆ ನನ್ನ ಫೋಟೋ ಇನ್ನು ಊದು ಪಟ್ಟಿ ಕಟ್ಟಿ ಹಾಕೊಂಡು ಏನು ಮಾಡ್ಲಿ? ನೀವ ಬುಡಕ ಚಿಟ್ಕೊಂಡ್ಬಿಡ್ಬೇಕಿಲ್ಲ, ಒಳ್ಳೆ ಕೊಡ್ತೈತಿ. ಅದು ನಿನ್ ಊರಿಗೆ ಆಗಿಲ್ಲ ಅಂತ ಹೇಳಕತ್ತಿಲ್ಲ. ನಾನೇನು ಹೋಗಿ ಮಾಡ್ತೀನಿ. ಮಾಡಿ 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 ಒಂದು ಈಟ್ ಮೊಳ ಹೂ ಕೊಟ್ಟು ಸಾಕು. ಇದೇ ಸಾಕ? ಸಾಕು. ಆ ತಗೊಂಡು ಪಾಪ ನಿಮಗೆ ಏನು ಕೆಲಸ ಮಾಡಿ ಏ ಸಿಂಗರಿ, ಈ ನಿನ್ ಕೈ ಎತ್ತಿಲಿ ಹೂ ಕೊಡುತ್ತೀಯಾಡ? ಏನ? ಮತ್ತೆ ಎದ್ರ ಕೊಡ್ಲಿ? ಈ ನನ್ನ ಬಾಡಿಗೆ ತಿಳ್ಕೊಡು. ಯವ್ವ, ಎಷ್ಟು ಉದ್ದ ಐತ್ರಿ ನಿಮ್ದು? ಏ ಸಿಂಗರಿ, ಏನು ಗೊತ್ತೈತಿ ನನಗೆ? ಬಡ್ಗಿ, ಬಡ್ಗಿ. ಬಾಡಿಗೆನಾ? ಅಲ್ರಿ, ನಿಮ್ ಬಡ್ಗಿ ಏನಾರ ನನ್ ಹೂವಿಗೆ ತಗಿತಪ್ಪ ಅಂದ್ರ ಮೊದಲ ನಿಮ್ ಬಡ್ಗಿ ಸತ್ತು ಒಣಗೋಗೈತಿ. ಇನ್ನು ಅದು ಏನ್ರ ಮುಗ್ತಂದ್ರ ನನ್ ಹೂವೆಲ್ಲ ಬಾಳ್ ಸತ್ತೈತಿ. ಬೇಡಪ್ಪ, ನಾ ಕೈಯಾಗ ಕೊಡ್ತೀನಿ. ಅದು ಕೈ ಎತ್ತಿಲೆ ಕೊಟ್ಟಿಯಾ? ಒಂದೇ ಸಲ ಇಷ್ಟು ಐತಿ. ಆದ್ರೆ ಕೊಡ್ಬೇಕಾದ್ರೆ ಮಾಲಿನ ಹೆಚ್ಚಿ ಒಗ್ಯಾಕ ಹೋಗ್ಬೇಡ. ಯಾಕಂದ್ರ ನಿಮ್ಮಂತ ಹೂ ಮಾರೋರು ಮಾಲಿನ ದೊಡ್ಡ ಮಾಡಿ ತೋರಿಸ್ತಾರ. ಅದಕ್ಕ ಒಂದು ಮೊಳ ಹೂ ಕೊಡು ಸಾಕು. ಒಂದ್ ಕೆಲ್ಸ ಮಾಡ್ರಿ, ನಾ ನಿಮ್ಮ ಮನೆಗೆ ಬರ್ತಾರಲ್ಲ, ಒಂದು 4 ಮೊಳ ಹೂ ಜಾಸ್ತಿ ತಗೊಂಡ್ ಹೋಗ್ರಿ. ಗಂಡ ಕೊಡೋ ಹೂವಿನ ಮೇಲೆ ಹೆಂಡತಿಗೆ ಬಾಳ ಪ್ರೀತಿ ಬರ್ತೈತಿ. ಹಿಂಗಾರಿ ಮತ್ತೊಮ್ಮೆ ನನ್ನ ಮನೆಯಾಗ ಸುದ್ದಿ ತೆಗಿಬೇಡ. ಅವಳು ಸುದ್ದಿ ತೆಗೆದ್ರೇನೆ ನನ್ನ ಹೊಟ್ಟೆಗೆ ಹಂಗ ಬೆಂಕಿ ಬಿದ್ದಂಗ ಆಗ್ತೈತಿ. ನಾಲ್ಕು ನೀರು ಹಾಕೋದು ತಣ್ಣಗಾಗ್ತೈತಿ. ಅಯ್ಯೋ, ನಳದ ನೀರು ಹಾಕೊಳ್ತಿದ್ದೆ ಸಿಂಗಾರಿ. ಆದ್ರೆ ನಳದ ನೀರು 2 ದಿವಸಕ್ಕೊಮ್ಮೆ ಬರ್ತದ, 2 ದಿವಸಕ್ಕೆ ಬರೋದಿಲ್ಲ. ಅಂದ ಮೇಲೆ ನಳದ ನೀರು ಹೆಂಗೆ ಹಾಕೊಳ್ಳಿ? ಹೌದು, ನಾನು ವಿಚಾರ ಮಾಡಕತ್ತೀನಿ. ನಿಮ್ಮ ಅಕ್ಕಿ ಸುದ್ದಿ ತೆಗೆದ್ರ ಹಿಂಗ್ಯಾಕ್ ಮಾತಾಡ್ತೀರಿ? ಏನ್ ಮಾಡಲತ್ತಿ ನಿಮ್ಮ ಅಕ್ಕಿ? ಏನು ಮಾಡಿದ್ರು ಅಂತ ಕೇಳಬೇಡ ಸಿಂಗಾರಿ. ಶ್ರೀ, ನನಗೆ ನಾಚಿಕೆ ಆಗ್ತೈತಿ ಸಿಂಗಾರಿ. ನಾಚಿಕೆ ಪಡುವಂಥದ್ದು ಏನ್ ಮಾಡಲ್ರಿ ಅಕ್ಕಿ? ಏನು ಮಾಡುದು ಅಂತ ಹೇಳ್ಬೇಕಾ? ಒಬ್ಬ 18-20 ವರ್ಷದ ಹುಡುಗನ ಜೊತೆ ಸೇರಿ ಕಿರುತಿ ಮಾಡಿ ನಾನು ಮೈಯಾಗಿ ಇಲ್ಲದ ಬೇರೆ ನೋಡಿ ನನ್ನ ಗಂಟು ಮೂಟೆ ಎಲ್ಲ ಕಟ್ಕೊಂಡು ಆ ಹುಡುಗನ ಜೊತೆ ಪರಾರಿಯಾಗಿ ಓಡು. ನಿಮ್ಮ ಕಣ್ಣಾಗ ನಾ ಏನು ಮಂದೆ ಕಣ್ಣ ಕಾಣಕತ್ತಿಲ್ಲ. ನಿನಗ ನಮ್ಮನಿಗೆ ವಯಸ್ಸಾಗೈತಿ. ಇಲ್ಲ ಅಕ್ಕಿ 18-20 ವರ್ಷದ ಹುಡುಗನ್ ಲವ್ ಮಾಡಿ ಓಡ್ ಹೋಗ್ಯಾವಂತ. ಇದನ್ನ ಯಾರು ನಂಬ್ತಾರನ? ಸಿಂಗರಿ, ಪ್ರಪಂಚದಾಗ ಅಂಥದ್ದೆಷ್ಟೋ ಉದಾಹರಣೆಗಳು ನಡೆದು ಹೋಗ್ಯಾವ. ಹಿಂದೆ ಬರೀ ಕಾಲೇಜಿನಾಗು ಬಿಟ್ರ ಹೈಸ್ಕೂಲ್ ಆಗು ಪ್ರೇಮ ಪ್ರಕರಣಗಳು ನಡೀತಿದ್ವು. ಈಗ ಪ್ರೈಮರಿ ಸ್ಕೂಲಲ್ಲಿ ಅದು 5ನೇ ಓದೋ ಹುಡುಗರು ಪ್ರೇಮ ಪತ್ರ ಬರೀತಾರ. ಅಲ್ಲ ವಾಟ್ಸಪ್ನಾಗ, ಸ್ನ್ಯಾಪ್ಚಾಟ್ದಾಗ, ಇನ್ಸ್ಟಾಗ್ರಾಮ್ದಾಗ ಐ ಬೇಬಿ ಲವ್ ಯು ಮಿಸ್ ಯು ಇಷ್ಟ ಕಳಿಸ್ತಾರ. ಅಷ್ಟೇ ಅಲ್ಲ, ಈ ಹಿಂದೆ ಮಗು ತಾಯಿ ಹೊಟ್ಟೆಯಿಂದ ಹೊರಬರಬೇಕಾದ್ರೆ ಅವ್ವ ಅವ್ವ ಅಂತ ಹೊರಬರ್ತಿದ್ವು. ಈಗ ಈಗ ಹಾಗಲ್ಲ. ಈಗಿನ ಮಗು ತಾಯಿ ಹೊಟ್ಟೆಯಿಂದ ಹೊರಬರಬೇಕಾದ್ರೆ ಲವ್ವ ಲವ್ವ ಅಂತ ಹೊರಬರ್ತಾವ. ಲವ್ವಿನ ಬಗ್ಗೆ ಭಾಳ ತಿಳ್ಕೊಂಡ್ರಿ ಬಿಡ್ರಿ ನೀವು. ಇಷ್ಟೆಲ್ಲ ನಾವು ತಿಳ್ಕೊಂಡಿರ್ಲಿಲ್ಲ.
ಸಂಚರಿಸಲೆಂದು ಮೆಂಚಿನಂತೆ ವಾಂಚು ಹಾಕಿ ಸೆರಗಂಚಿನಲ್ಲಿ ಮಿರುಗುತ್ತಿರುವ ಆಕೆಯ ಒಮ್ಮಣ್ಣನ ಮೈಮಾಟವನ್ನು ಕಂಡು ತಾನೊಂದು ನಲಿಯಬೇಕೆಂದು ಒಲಿದು ಬಂದಿತ್ತು ನನ್ನ ಮನ. ಆದರೆ ಅದಕ್ಕೆ ಅಡ್ಡಿಯಾದ ಆಕೆ ಅಣ್ಣ ಶಶಿಧರ್. ಯಾವ ವಿಕಾರಿಯಾದ ಶಶಿಧರ್ ನಾನು ಕಣ್ಣಿಟ್ಟ ಹೆಣ್ಣಾದ ನಿನ್ನ ತಂಗಿ ನಿರ್ಮಲೆಯನ್ನು ಬ್ಯಾಂಕ್ ಉದ್ಯೋಗಿಯಾದ ನರೇಂದ್ರನಿಗೆ ಕೊಟ್ಟು ಕೈ ತೊಳೆದುಕೊಂಡಿರುವುದು ಹೆಮ್ಮೆ ಪಡಬೇಡ. ನನ್ನನ್ನು ಅವಮಾನಿಸಿದ ನಿಮ್ಮಿಬ್ಬರ ಬಾಳಿನಲ್ಲಿ ಭಯಂಕರವಾದ ಬಿರುಗಾಳಿ ಅಲೆಗಳಿಂದ ಸೃಷ್ಟಿಸಿ ನಿಮ್ಮ ಸಂಸಾರವನ್ನು ಅಲ್ಲೋಲ ಕಲ್ಲೋಲ ಮಾಡಲಿದ್ದರೆ ನಾನು ವಜ್ರ ಕಾಂತನೇ ಅಲ್ಲ. ಬರುತ್ತಿದ್ದಾನೆ ನಿರ್ಮಲೆ ಕೈಯಿಂದ ಹೇಗಾದರೂ ಮಾಡಿ ಇವನ ಸ್ನೇಹ ಬೆಳೆಸಿ ನನಗಾದ ಅವಮಾನದ ಸೇಡಿನ ನಾಟಕದ ಪ್ರಥಮಾಂಕವನ್ನು ಪ್ರಾರಂಭಿಸಲೇಬೇಕು. ಓ ನಮಸ್ತೆ ನರೇಂದ್ರ ಅವರೇ. ನಮಸ್ತೆ. ಅಂದಾಗೆ ತಮ್ಮ ಪರಿಚಯ? ನಾವು ಇಂದಿನ ಅಪರಿಚಿತ ಸ್ನೇಹಿತರು. ನಮ್ಮೆಲ್ಲ ಬಿಸ್ನೆಸ್ ಓ ತುಂಬಾ ಸಂತೋಷ. ನಿಮ್ಮ ವೆಡ್ಡಿಂಗ್ ಕಾರ್ಡ್ ನನಗೆ ತಲುಪಿತು. ಆದರೆ ನಾನು ಊರಿನಲ್ಲಿ ಇಲ್ಲದ ಕಾರಣ ಬರಲು ಆಗಲಿಲ್ಲ. ದಯವಿಟ್ಟು ತೊಂದರೆ ಇಲ್ಲ ಬಿಡಿ. ನೋಡಿ ಮಿಸ್ಟರ್ ರೋಜರ್ ಖಾನ್, ನಮ್ಮ ಬ್ಯಾಂಕಿನ ಎಲ್ಲ ಕಸ್ಟಮರ್ಸ್ಗೂ ನನ್ನ ಮದುವೆಯ ಕಾರ್ಡನ್ನು ಎಲ್ಲರಿಗೂ ಕಳುಹಿಸಿಕೊಟ್ಟಿದ್ದೆ. ಬಹುತೇಕವಾಗಿ ಅವರೆಲ್ಲರೂ ಬಂದು ನನ್ನ ಮದುವೆಗೆ ಶುಭ ಹಾರೈಸಿ ಹೋಗಿದ್ದಾರೆ. ಅಂದ ಹಾಗೆ ನರೇಂದ್ರವರೇ, ತಮ್ಮ ಧರ್ಮಪತ್ನಿಯ ಊರು ಇದೆ ತಾನೆ? ಇಲ್ಲೇ ಮಲ್ಲಿಕಾರ್ಜುನ್ ಕಾಲೇಜಿನ ಹೈಸ್ಕೂಲಿನ ಗುಮಾಸ್ತನಾಗಿರುವಂತಹ ಆ ಶಶಿಧರನ ಏಕೈಕ ಸಹೋದರಿ ನಿರ್ಮಲಾ ಅಂತ. ಏನು ಹೇಳ್ತಾರೆ ಶಶಿಧರ್? ಆ ಶಶಿಧರನ ತಂಗಿ ನಿರ್ಮಲೆ ನಿಮ್ಮಂತ ಜನ ನನ್ನ ಧರ್ಮಪತ್ನಿಯಾಗಿರುವಳೆ? ಬಹಳ ಯಾಕೆ ಆ ಶಶಿಧರನ ತಂಗಿ ನಿರ್ಮಲೆ ನನ್ನ ಧರ್ಮಪತ್ನಿಯಿಂದ ಹೀಗೇಕೆ ನಗುತ್ತಿರುವೆ? ಅಲ್ಲೇ ಇರೋದಿಲ್ಲ. ಬೇಡದ ವರದಕ್ಷಿಣೆ ಆಸೆಗೆ ಬಲಿಬಿಟ್ಟಿಲ್ಲ. ನಡೆದಗೆಟ್ಟ ಓರ್ವ ಹೆಣ್ಣಿಗೆ ನೀನು ತಾಳಿ ಕಟ್ಟಿದ್ದನ್ನ ಕೇಳಿ ನಗದೆ ಇನ್ನೇನು ಮಾಡಬೇಕು? ನಿಜವಾಗಿಯೂ ನಿನಗೆ ತ್ಯಾಗವನ್ನು ಬೇಕು. ಇನ್ನೊಂದು ಸಲ ನನ್ನ ಧರ್ಮ ಪತ್ನಿಯ ಬಗ್ಗೆ ನಡೆಸಿಗೆಟ್ಟವಳೆಂದರೆ ನಾಲಿಗೆ ವಾಸ್ತವಿಕವಾಗಿ ನಿನ್ನ ಸಂಸಾರದಲ್ಲಿ ಹುಳಿಯಿಂದಲೂ ನನಗೆ ಮನಸ್ಸಿಲ್ಲ. ಆದರೂ ನಿರ್ಮಲೆಯ ಹಿನ್ನೆಲೆ ಚರಿತ್ರೆ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಹೇಳ್ತೇನೆ, ಯೌವನದ ಬಾಧೆ ತಾಳಲಾಗದೆ ಕಂಡ ಯುವಕರೊಂದಿಗೆ ಕಾಮನಾಟವಾಡಿ ಯಾರು ಮುಟ್ಟದ ಪಡಿತೆ ಅವಳ ಮದುವೆಗೆ ಯಾರು ಮುಂದೆ ಬರಬೇಕಿದ್ದ ನಿನ್ನ ಕೊರಳಿಗೆ ಕಟ್ಟಿದನು ಆ ಶಶಿ.
ಮಿತ್ರ ನರೇಂದ್ರ, ಒಂದು ಹೆಣ್ಣನ್ನು ಮದುವೆಯಾಗುವುದು ಅಥವಾ ಒಂದು ಮನೆತನದ ಸಂಬಂಧ ಬೆಳೆಸುವುದಾದರೆ ಅವರ ಘನತೆ ಗೌರವ ಕೇಳಿ ತಿಳಿದು ಮದುವೆಯಾಗಬಾರದು. ಈ ನಾಡಿದ ನುಡಿ ಕೇಳಿ ನನ್ನ ತಲೆ ಸಿಡಿಯಾಡ್ತಿದೆ. ಬಡವರು ಪಾಪ ಎಂದು ಕನಿಕರ ತೋರಿ ವರದಕ್ಷಿಣೆ ಹಣ ಕೂಡ ಪಡೆಯದೆ ನಾನು ಅವಳ ಕೊರಳಿಗೆ ತಾಳಿ ಕಟ್ಟಿದೆ. ಅಂದರೆ ಆ ನಿರ್ಮಲೆ ಕಳಂಗಿಣಿಯೇ ಎಲೆ ಮಿತ್ರ ದ್ರೋಹಿ ಆನಂದ್, ಸುಶೀಲ ಕನ್ಯೆ ಎಂದು ಹೇಳಿ ಆ ನಡೆದಗೆಟ್ಟವಳನ್ನ ನನ್ನ ಕೊರಳಿಗೆ ಕಟ್ಟಿದೆಯಲ್ಲೋ. ಅಂದ್ರೆ ನಿನ್ನ ಮದುವೆಯನ್ನ ಕುದಿಸಿದವ ಆ ಸಮಾಜ ಸೇವಕ ಆನಂದನಿರು. ಅವನೇ ಆ ಜಾರನೆಯನ್ನ ನನ್ನ ಕೊರಳಿಗೆ ತಂದು ಕಟ್ಟಿದವನು. ನರೇ, ಆನಂದ ಶಶಿಧರನ ಮಿತ್ರ. ಆನಂದನಿಗೂ ನಿರ್ಮಲಿಗೂ ಅನೈತಿಕ ಸಂಬಂಧವಿತ್ತು. ತಾನು ಮಾಡಿದ ಪಾಪ ಕೃತ್ಯದ ರಾಶಯ ಎಂದು ಹೊರಬೀಳುತ್ತದೆ ಎಂದು ಆ ಆನಂದನು ಅವಸರದಲ್ಲಿ ನಿನ್ನ ಕೊಳ್ಳೆಗೆ ಕಟ್ಟಿದನು. ಆ ನಿರ್ಮಲೆಯನ್ನು ಇನ್ನು ತಡ ಮಾಡಲಾರೆ. ನಡೆದುಗೆಟ್ಟ ಅವಳನ್ನ ಒತ್ತು ಈಗಲೇ ಅವಳನ್ನ ನನ್ನ ಮನೆಯಿಂದ ಹೊರ ಹಾಕುತ್ತೇನೆ. ನೀನು ನಿನ್ನ ಹೆಂಡತಿಯನ್ನು ಒಮ್ಮೆಲೆ ಮನೆಯಿಂದ ಹೊರಗೆ ಹಾಕಿದರೆ ಜನರ ಅಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಅದಕ್ಕೆ ನಾನೊಂದು ಉಪಾಯ ಹೇಳುತ್ತೇನೆ. ಯಾವ ಉಪಾಯ ವಜ್ರಕಾಂತ್? ಉಪಾಯ ಮೊದಲು ವರದಕ್ಷಿಣೆ ಹಣಕ್ಕಾಗಿ ಅವಳನ್ನ ಛೇಡಿಸಿ ಚಿತ್ರಹಿಂಸೆ ನೀಡು. ನೀನು ನೀಡುತ್ತಿರುವ ಚಿತ್ರಹಿಂಸೆಯನ್ನು ತಾಳಲಾರದೆ ಅವಳಾಗಿ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಎಸ್ ವಜ್ರಕಾಂತ್, ನಿನ್ನ ಸಲಹೆ ಯೋಗ್ಯವಾಗಿದೆ. ಶಭಾಷ್ ನರೇಶ್. ಮಿತ್ರತ್ವ ಅಂದರೆ ಹೀಗಿರಬೇಕು. ನಿನ್ನ ಹೆಂಡತಿಯ ಬಗ್ಗೆ ಕೇಳಿ ನಿನ್ನ ಮನಸ್ಸು ಅಲ್ಲೋಲಕಲ್ಲೋಲವಾಗಿರಬಹುದು. ಅದಕ್ಕೆ ನಿನ್ನ ಮನಃಶಾಂತಿಗಾಗಿ ಒಳ್ಳೆಯ ಔಷಧಿಯನ್ನು ನೀಡುತ್ತೇನೆ. ಈ ಪ್ರಕೃತಿ ಸೌಂದರ್ಯ ಅದೆಷ್ಟೊಂದು ರಮ್ಯವಾಗಿದೆ. ಈ ವನದೇವತೆ ಹಸಿರು ಸೀರೆ ಉಟ್ಟು ಹಳದಿ ರವತೆ ತಂದು ಲವಲವಿಕೆಯಿಂದ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದಾರೆ. ನನ್ನ ಮನಸ್ಸಿಗೆ ಇಷ್ಟೊಂದಾದ್ರೂ ಚಂದಿರನ ಭೂಮಂಡಲದಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ತಾರೆಯಾಗಿ ಪುಷ್ಪಗುಚ್ಛಗಳ ಯಾರದೋ ನಿರೀಕ್ಷೆಯಲ್ಲಿದ್ದಂತೆ ಕಾಣುತ್ತದೆ. ಶಟಪ್ ವಜ್ರಕಾಂತ್, ಒಂಟಿ ಹೆಣ್ಣಿಗೆ ಈ ರೀತಿ ಅಸಭ್ಯವಾಗಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ? ನಾಚಿಕೆ ಎಂಬುದು ನನ್ನ ಜೀವಮಾನದಲ್ಲೇ ಬರಲಿಲ್ಲ. ಯಶಸ್ವಿನಿ, ನೀನು ನಿರೀಕ್ಷೆಯಲ್ಲಿದ್ದ ಆ ನಿನ್ನ ಪ್ರಿಯತಮನನ್ನು ಮರೆತು ನನ್ನಂತ ಶ್ರೀಮಂತ ವರನೊಂದಿಗೆ ಕೈ ಜೋಡಿಸಿದರೆ ನನ್ನ ಮಂದಿರದ ಪಟ್ಟ ಧರಿಸಿ ಸುಖಭೋಗದ ಸಂಪತ್ತು
ಸಿಂಹಾಸನವನ್ನೇರಿ ನನ್ನ ಕೈ ಹಿಡಿದು ಸುಖವಾಗಿ ಮಾಡು. ಮಿಸ್ಟರ್ ವಜ್ರಕಾಂತ್, ನಾನು ಮನಸಾರೆ ಪ್ರೀತಿಸಿದ ನನ್ನ ಪ್ರಿಯಕರನ ಕೈ ಹಿಡಿದು ಬಾಳುತ್ತೇನೆ ವಿನಃ ನಿನ್ನ ತನ್ನ ಸನಿಹ ಬರೋದಕ್ಕೂ ಇಷ್ಟಪಡೋದಿಲ್ಲ ಈ ಅಶ್ವಿನಿ. ಅಶ್ವಿನಿ, ರೂಪ ಯೌವನಿದೆ ಎಂದು ಗರ್ವದಿಂದ ಮಾತನಾಡಬೇಡ. ನೀನು ಮೆಚ್ಚಿದ ಯುವಕ, ಸಮಾಜ ಸೇವಕ, ಆ ಆನಂದನೆಂದು ನನಗೆ ಚೆನ್ನಾಗಿ ಗೊತ್ತು. ತುತ್ತು ಕೂಳಿಗೂ ಗತಿ ಇಲ್ಲದ ಆ ಬಿಗಾರಿಯನ್ನ ಕಟ್ಟಿಕೊಂಡು ನೀನು ಯಾವ ಸುಖ ಪಡೆಯುತ್ತೆ? ಅಶ್ವಿನಿ, ನಾನು ಶ್ರೀಮಂತ. ನೋಡು, ನೀನು ನನ್ನ ಕೈ ಹಿಡಿದು ನನ್ನನ್ನು ಮದುವೆ ಆದರೆ ಐಷಾರಾಮ್ಯದ ಜೀವನವನ್ನ ಸಾಗಿಸಬಹುದು. ವಜ್ರಕಾಂತ್, ನಿನ್ನ ಶ್ರೀಮಂತಿಕೆ, ಆಸ್ತಿ, ಐಶ್ವರ್ಯ ಯಾರಿಗೆ ಬೇಕಾಗಿದೆ? ಅನ್ಯಾಯ ಅಧರ್ಮದಿಂದ ಗಳಿಸಿದ ಆ ನಿನ್ನ ಐಶ್ವರ್ಯದ ಮೇಲೆ ನೀನೇ ಹಾಯಾಗಿ ಮನೆಗೆ ನಿದ್ರೆ ಮಾಡು. ನಾನು ಪ್ರೀತಿಸಿದ ನನ್ನ ಪ್ರೇತರ ಆನಂದನೊಂದಿಗೆ ಹಾಯಾಗಿ ಜೀವನ ಮಾಡ್ತೀನಿ. ಇನ್ನು ನನ್ನ ಮೇಲಿನ ವ್ಯಾಮೋಹನ ಮರೆತು ಬಿಡು. ನೀನೇ ಆ ಆನಂದನನ್ನು ಮರೆತು ಬಿಡು. ಅಶ್ವಿನಿ, ಸರಿಯಾಗಿ ಹಾಕಿಕೊಳ್ಳಲು ಬಟ್ಟೆ ಇಲ್ಲದ ಆ ತಿರುಗನನ್ನು ಕಟ್ಟಿಕೊಂಡು ನೀನು ಯಾವ ಸುಖವನ್ನು ಅನುಭವಿಸಿ? ವಜ್ರಕಾಂತ್, ಕೊಡದಲ್ಲಿರುವ ಕಮಲಿನಿ ರಾಜ್ಯಹಂಸನಿಗೆ ಆಶ್ರಯ ಕೊಡೋದಕ್ಕೆ ಇಷ್ಟಪಡ್ತಾಳೆ ವಿನಃ ಕೋಪಗೊಂಡ ಮುಂಗೋಟನಿಗೆಲ್ಲ. ಹೆಣ್ಣು ಹೊಸ್ತಿಲದ ಮೇಲೆ ಮಲಗಿ ತನ್ನ ಮೈಯನ್ನು ಮೈಲಿಗೆ ಮಾಡಿಕೊಳ್ಳೋದಕ್ಕೆ ಯಾವ ಕಾಲಕ್ಕೂ ಇಷ್ಟಪಡೋದಿಲ್ಲ. ಅಂತೆ ನಾನು ಪ್ರೀತಿಸಿದ ನನ್ನ ಪ್ರೇತರ ಆನಂದನ ಬಾಳ ಸಂಗಾತಿ ಆಗೋದಕ್ಕೆ ನಾನು ಇಷ್ಟಪಡ್ತೀನಿ. ಯೌವನದಿಂದ ಉನ್ಮತ್ತನಾದ ಸತ್ತಿನ ಹೆಣ್ಣೆ, ಕೈಯಿರಲು ಬಂದ ನನ್ನನ್ನು ಕೂಪ ಮುಂಡೂಕನೆಂದು ಸಂಬೋಧಿಸಿ ಅವಮಾನಿಸುತ್ತಿದೆಯ. ನನ್ನನ್ನು ಅವಮಾನಿಸುತ್ತವ ನಿನ್ನನ್ನು ಯಾರು ಇಲ್ಲದೆ ಉದ್ಯಾನವನದಲ್ಲಿ ನಿನ್ನ ಆವೇಶ ಆಕ್ರೋಶಕ್ಕೆ ನಾನು ಯಾವತ್ತೂ ಬಲಿ ಆಗೋದಿಲ್ಲ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ನಾನೊಬ್ಬ ಸಬ್ ಇನ್ಸ್ಪೆಕ್ಟರ್ ತಂಗಿ ಅನ್ನೋದು ನೆನಪಿನಲ್ಲಿ ಇಟ್ಕೋ. ಅದನ್ನ ಬಿಟ್ಟು ಮನೆಗೆ ನೀನಾದ್ರೂ ಏನ್ ಬಂದ್ರೆ ನಿನಗೆ ಎಚ್ಚರ. ನೀನು ಸಬ್ ಇನ್ಸ್ಪೆಕ್ಟರ್ನ ತಂಗಿ ಆದರೇನು, ಮಾಂತ್ರಿಯ ಮಗಳಾದರೆ ನಾನು ಕಣ್ಣಿಟ್ಟ ಹೆಣ್ಣನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುವುದೇ ನನ್ನ ಶ್ರೇಯಸ್ಸಲ್ಲ. ಅದೇ ಅವಳನ್ನು ಹೆಣ್ಣು ಮಕ್ಕಳಂದ್ರೆ ಬರೀ ಭೋಗದ ವಸ್ತುವನ್ನು ತಿಳಿದುಕೊಂಡಿರುವೆಯೋ? ನಿಮ್ಮಂತ ಕಾಮಕರು ಹೆಚ್ಚಾಗಿರುವುದರಿಂದಲೇ ಎಷ್ಟೋ ಪಾಪ ಮುಗ್ಧ ಹೆಣ್ಣು ಮಕ್ಕಳು ತಮ್ಮ ಶೀಲವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಸಲ ಈ ನನ್ನ ಅಶ್ವಿನಿಯನ್ನು ಕೆಟ್ಟ ದೃಷ್ಟಿಯಿಂದ ಹಾಯಿಸಿದರೆ ನಿನ್ನ ಕಣ್ಣುಗಳನ್ನು ಕೆತ್ತು ರಣಾಂತಗಳಿಗೆ ಅವಸರಗೊಳ್ಳುವೆ. ನೀನುಗಾಳ ಹಾಕಿದ ಆ ಮೀನು ನಾನು ಬಲೆ ಬೀಸಿದೆನೆಂದು ನನ್ನ ಮೇಲೆ ಕೈ ಮಾಡುವಷ್ಟು ಕೋಪ ನನಗೆ. ನೋಡುತ್ತಿರುವಾಗ ಇನ್ನೊಂದು ಸಲ ನನ್ನ ತಟ್ಟೆಗೆ ಬಂದರೆ ನಿನ್ನ ಬಾಳು ನೆಟ್ಟಗಿರಲ್ಲ.
ನಡೆಯಾತ ನೀತಿ ಕೆಟ್ಟದು. ಇನ್ನೊಂದು ಸಲ ಈ ಅಶ್ವಿನ ಮೇಲೆ ಕೆಟ್ಟ ದೃಷ್ಟಿ ಆಗಿಸಿದ್ರೆ ನಿನ್ನ ಕಣ್ ತೆಗೆದು ಕೈಲಿ ಕೊಟ್ಟೆನು. ಹೊರಡೋದು. ಹೋಗುವೆ ನಾನು ಹೋಗು. ನನ್ನ ಮೇಲೆ ಕೈ ಮಾಡಿ ನನ್ನನ್ನು ಅವಮಾನಿಸದೆ ನಿನ್ನ ಮೇಲೆ ನಾನು ಸೇಡು ತೀರಿಸಿಕೊಳ್ಳಲಿಲ್ಲ. ನಾನು ಗೋಚರಕ್ಕೋತ್ತಲೇ ನಿನ್ನಿಂದ ನನಗೇನಾಗಬೇಕಾಗಿದೆ? ಅಣ್ಣ ಆ ಪಾಪಿಗೆ ನೀನ್ ಸರಿಯಾಗಿ ಮಾಡ್ಬೇಕಲ್ಲ ನೋಡು, ನೀನ್ ಸರಿಯಾದ ಸಮಯಕ್ಕೆ ಮಧ್ಯೆ ಹೋಗಿದ್ರೆ ಆ ಪಾಪಿ ನನ್ನ ಮಾನಗಳನ್ನ ಮಾಡ್ಬಿಡ್ತಿದ್ದ. ನೋಡು, ಇಂಥ ಕಾಮಕರು ಸುಳಿದಾಡುವ ಹಾದಿಯಲ್ಲಿ ಹೆಣ್ಣು ಒಟ್ಟಿಗೆಯಾಗಿ ಕೊಡುವರು. ನಿಮ್ಮ ಮಾತು ನಿಜ, ಆದ್ರೆ ನಾನು ನೀವು ಬರ್ತೀರಿ ಅಂತ ಇಲ್ಲಿ ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಆ ಕಾಮುಕ ಬಂದು ನನ್ನ ಬೆನ್ನ ಹಿಂದೆ ಬಂದು ನನಗೆ ಬಾಯಿ ಬಂದಂತೆ ಮಾತನಾಡಲ್ಲ. ನೀವು ಮಾತ್ರ ಸರಿಯಾದ ಸಮಯಕ್ಕೆ ಬಂದ್ರಿ. ಅಣ್ಣ, ನಾನು ನಿಮಗೊಂದು ಮಾತು ಹೇಳ. ನಮ್ಮಿಬ್ಬರ ಪ್ರೇಮದ ವಿಷಯನ ನಾನು ಅಣ್ಣನಿಗೆ ತಿಳಿಸಿದ್ದೀನಿ. ನನ್ನ ಅಣ್ಣ ನಮ್ಮಿಬ್ಬರ ಮದುವೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ. ನಿನ್ನನ್ನು ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟದ್ದು ತುಂಬಾ ಸಂತೋಷ. ಅಂತೂ ಮನಸಾರೆ ಪ್ರೀತಿಸಿದ ಪ್ರೇಮಿಗಳಿಗೆ ಸದ್ಯವೇ ವಿವಾಹ ಎಂಬ ಬಂಧನದಲ್ಲಿ ಬಂದಿಯಾಗುವ ಸುಯೋಗ ಬದುಕಿ ಬಂದಿದ್ದೆನು. ಅದೋ ನೋಡಷ್ಟು ಆ ಕೊಳದಲ್ಲಿ ಗಂಡು ಹೆಣ್ಣುಗಳೆಂಬ ಎರಡು ರಾಜಹಂಸಗಳು ಹಾಯಾಗಿ ಯೋಚಿಸುತ್ತ ತಮ್ಮ ಮುಂಬಾಳಿನ ಮಂಗನಸನ್ನು ಹೇಗೆ ಕಾಣುತ್ತಿರು ಹಾಗೆ ಬಾಳೆಂಬ ಸಾಗರದಲ್ಲಿ ಪ್ರೇಮಿಗಳೆಂಬ ನೌಕೆಯನ್ನು ಕುರಿತು ಸುಖ ಸಂತೋಷವಾಗಿ ಆಗಲಿ ಮಹಾರಾಜ, ನೀವು ಹೇಗೆ ಹಾಗೆ ಆಗಲಿ. ಈ ಮಹಾರಾಜನ ಮನೆಗೆಂದ ಮಹಾರಾಣಿ ನೀನು.
ಅಣ್ಣ ಮನೆಯಲ್ಲಿ ಗಾಡಿ ಕಾಯ್ತಾ ಇರ್ತಾರೆ. ನೀವು ಆದಷ್ಟು ಬೇಗ ಬಂದು ಅಣ್ಣನ ಹತ್ರ ನಮ್ಮ ಮದುವೆ ವಿಷಯ ಮಾತನಾಡಿ. ಪ್ರೀತಿಯ ಅಪ್ಪಣೆ. ನೀವು ತುಂಬಾ ತುಂಡು ಅಂತ ಕಾಣುತ್ತೆ. ಆದಷ್ಟು ಬೇಗ ಬಂದು ಮಾತನಾಡಬೇಕು. ಏನಯ್ಯ ಮಾನವ, ಕಳೆದ 4 ದಿನಗಳಿಂದ ನಿನ್ನ ಸುಳಿವು ಇಲ್ಲವಾಗಿದೆ. ಎತ್ತ ಸಾಗಿದ್ದೋ ನನ್ನ ಆತ್ಮೀಯ ಸ್ನೇಹಿತನ ಸವಾರಿ. ತಕ್ಷಣ ಊರಿಗೆ ಹೊರಟು ಬಾ ಎಂದು ನನ್ನ ಮಾವನ ಕಡೆಯಿಂದ ಫೋನ್ ಬಂದಿತ್ತು. ನಿನಗೆ ವಿಷಯ ನಿಮಗೆ ತಿಳಿಸುವ ವೇಳೆ ಸಮಯವಿಲ್ಲದ ಕಾರಣ ತಕ್ಷಣ ನಾನು ಊರಿಗೆ ಹೊರಟು ಬಿಟ್ಟೆ. ಯಾಕೆಮ್ಮ ನಿನ್ನ ಮಾವನವರು ಅಷ್ಟೊಂದು ಅರ್ಜೆಂಟಾಗಿ ಮನೆಗೆ? ಯಾಕೆಂದರೆ ಅಣ್ಣ, ನನ್ನ ಮಾವನವರು ನನಗೆ ಯಾವುದೋ ಒಂದು ಹುಡುಗಿಯನ್ನು ತೋರಿಸಿ ಇವರೊಂದಿಗೆ ನಿನ್ನ ಮದುವೆಯನ್ನು ನಿಶ್ಚಯಿಸಿದೆಂದು ಹೇಳಿದರು. ಅಲ್ಲಯ್ಯ ಮಿತ್ರ, ಮನಸ್ಸಿಲ್ಲದ ಹುಡುಗಿಯೊಂದಿಗೆ ಮದುವೆಯಾಗಿ ನಾನು ಮನಸ್ಸಿಲ್ಲದವಳು ಅಂದರೆ ಅವಳ ಕುರುಡಿಯೋ ಕುಂಟಿಯೋ ಅಥವಾ ಕುರುಪಿಯೋ? ಕುಡಿನೂ ಅಲ್ಲ, ಕುಂಟಿನೂ ಅಲ್ಲ, ರೂಪತೆಯಾಗಿ ತುಂಬಾ ಸುಂದರವಾಗಿದ್ದಾಳೆ. ಏನು ಸುಂದರಿ ರೂಪತೆಯಾಗಿರುವಳೆ? ನೀನು ಕೈ ಹಿಡಿಯಲು ನಿರಾಕರಿಸುತ್ತಿರುವ ಎಂದ ಮೇಲೆ ನಿನ್ನ ಮನಸ್ಸಲ್ಲಿ ಬೇರೆ ಯಾರೋ ಸೇರಿಕೊಂಡಿದ್ದರನ್ನು? ನಿಜ, ನಾನೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಅವಳೇ ನನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇನೆ. ನೀನು ಅವಳನ್ನು ಪ್ರೀತಿಸಿದರು ಅವಳು ನಿನ್ನನ್ನು ಮದುವೆಯಾಗಲು ನಿರ್ಧರಿಸಳೆ? ಸದಾ ನನ್ನ ಕಾಲಿನಲ್ಲಿ ಸ್ನೇಹ ಸೌಜನ್ಯದಿಂದ ಇರುವ ಅವಳ ಕೈ ಹಿಡಿದು ಸಂತೋಷದಿಂದ ಒಪ್ಪುವಳು ನನ್ನ ಬಾಳನ್ನು ಸಂಗತಿಯನ್ನಾಗಿ ಮಾಡಿಕೊಳ್ಳಬೇಕು. ನಾನೊಂದು ಮಾತು ಹೇಳ್ತೇನೆ, ನೀನು ಅನ್ಯತಾ ಪಾಲಿಸಬಾರದು. ಒಂದು ಹೆಣ್ಣು ತನ್ನೊಂದಿಗೆ ಸ್ನೇಹ ಸೌಜನ್ಯದಿಂದ ವರ್ತಿಸಿದ ಮಾತ್ರಕ್ಕೆ ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆಂದು ತಿಳಿದುಕೊಳ್ಳುವುದು ಮೂರ್ಖತನ. ಹೆಣ್ಣಿನ ಅಂತರಂಗದಲ್ಲಿ 100 ಆಸೆ ಕಲ್ಪನೆಗಳು ಇರುತ್ತವೆ. ಅದಕ್ಕೆ ನಿನ್ನ ಮನದಿಂಗಿತವನ್ನು ಅವಳಿಗೆ ತಿಳಿಸಿ ಇಬ್ಬರು ಒಪ್ಪಿಕೊಂಡು ಸಪ್ತಪಟ್ಟು ತಿಳಿದು ಸಂಸಾರ ರಸವನ್ನು ಏರಲು ಪ್ರಯತ್ನಿಸಬೇಕು. ಆಗಲೇ ಮಿತ್ರ, ನಾಳೆಗೆ ಅವಳಿಗೆ ನನ್ನ ಮನಸ್ಸಿನ ವಿಷಯವನ್ನು ತಿಳಿಸಿ ಅವಳನ್ನು ಜೀವನ ಸಂಗಾತಿಯನ್ನಾಗಿ ಮಾಡಿಕೊಂಡಿದೆ. ಆಗಲಿ ಮಿತ್ರ, ನೀನು ಮೆಚ್ಚಿದ ಕನ್ನಿಗೆ ನಿನ್ನ ಬಾಳ ಸಂಗಾತಿಯನ್ನಾಗಿ ನೀವಿಬ್ಬರು ನಗುತ್ತಾ ಬಾಳಬೇಕೆಂಬುದೇ ನನ್ನ ಅಭಿಲಾಷೆ. ನಿನ್ನ ಪ್ರೇಮಕ್ಕೆ ಜಯಸಿಗಲಿ. ಕನ್ನಡ ನಾಡ ಹುಟ್ಟಬೇಕು, ಕಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಹುಟ್ಟಿದರೆ ಚಿತ್ರದುರ್ಗದಲ್ಲಿ ಹುಟ್ಟಬೇಕು, ಕಟ್ಟಿದರೆ ಮೆಟ್ಟಬೇಕು, ಬದುಕಿದ ಜಟಕ ಬಂಡಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಹಿರಿಯರೇ, ನಾನು ಪರಿಚಯ ಬಹುಶಃ ನಿಮ್ಗೆ ಸಿಗಲಿಲ್ಲ ನೋಡ್ರಿ. ನಾನು ಪರಿಚಯ ನಾನೇ
ನೋಡ ವಯಸ್ಸಿಗೆ ಬಂದ ಹುಡುಗ ವಯಸ್ಸಿಗೆ ಬಂದಂತ ಹುಡುಗಿ ಅದ್ರಾಗು ಹೊರಗಡೆ ಲಾಕ್ಸ ಅಂದ್ರೆ ಕರಿ ಬೆಳೆಸ್ತಾರ ಆಡಾಸಿಗೆ ಹಾಡಿದ್ರೆ ಏನ್ ತಪ್ಪಾಗೈತಿ ನನ್ನ ವಯಸ್ಸೇನು ನಿನ್ನ ವಯಸ್ಸೇನು ನಿಂದ ಯಾವನ ಏನು ನಂದ ಯಾವನ ಏನು ನೋಡು ಸಿಡ್ಕ ಬಿಡ ಸಿಂಗಾರಿ ದುಡ್ಕ ಬಿಡ ಒಯ್ಯಾರಿ ಅಯ್ಯಯ್ಯೋ ಈ ಡೈಲಾಗ್ ನಾನು ಹಳೆಯ ಭಜನೆ ಹೇಳ್ತಿದ್ದೆ ಹೌದು ಇವ್ನು ಯಾರು ಇರಬಹುದು ಓ ನನ್ನ ಅಳಲಿಲ್ಲ ಏನ್ ಸುಳ್ಳು ವಿಚಾರ ಮಾಡಕ್ ಹಾಕ್ತಿ ಕಣ್ಣು ಬಿಚ್ಚಿ ನೋಡೆ ಸಿಂಗಾರಿ ನಾನು ಹಾಡಲ್ಲವ ಕವಿದಾಗ ಹೌದು ಹೌದು ನಿಮ್ಮಪ್ಪ ನಿನಗೆ ಶಾಲೆ ಕಲ್ತಿದ್ದಕ್ಕ ಓದಕ್ ಬರಂಗಿಲ್ಲ ಅಂತ ಹೇಳಿ ನಿನ್ನ ಒಯ್ದು ಬೆಂಗಳೂರಿನಾಗ ಇಟ್ಟಿದ್ದ ಅಲ್ಲಿಂದ ಏನ್ ಕಲ್ತು ಬಂದಿ ಬೆಂಗಳೂರು ಹೋಗಲು ಏನಾಯ್ತು ಬಣ್ಣ ನಮ್ಮ ಕಳಿಸಿದ ಹಣದಿಂದ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಪಾರ್ಟಿ ಮಾಡಿ ರಾಣಿ ಕಾಲೇಜಿಗೆ ಹೋಗಿ ಚಂದ ಚಂದ ಹುಡುಗಿ ಕಡೆಯಿಂದ ನೆಕ್ಸ್ಟ್ ಶಿಕ್ಷಣ ಬಂದೇನೆ ಪರವಾಗಿಲ್ಲ ಭಾರಿ ಕಲ್ತು ಬಂದಿದ್ರು ಹೌದು ಮತ್ತೆ ಅಲ್ಲಿ ನಿನಗೆ ನೆನಪು ಬರ್ತಿತ್ತೋ ಇಲ್ಲೋ ನೆನಪಂತೆ ಸಿಂಗಾರಿ ಬರೀ ನಿಂದೆ ಕುಂತ್ರು ನಿಂದೆ ಮಾಡಿದ್ರು ನಿಂದೆ ಮಾಡುವಾಗ ನಿಂದೆ ನೋಡ್ ಸಿಂಗಾರಿ ಪರೀಕ್ಷೆ ಪೇಪರ್ ಸಹ ಬರೀ ನಿಂದೆ ಬರ್ದು ಏನದು ನನ್ನ ಬರ್ತಿತ್ತು ಅದೇ ಸುಂದರ ಸಿಂಗಾರಿ ಸುಂದರವಾದ ರೂಪ ಮುಗುಳನಾಗೆ ಆ ಸಿಂಗಾರಿ ನಾವು ಸಣ್ಣವರಿದ್ದಾಗ ಆ ಹಳ್ಳದಂಡ ಬಿಸ್ಕೊಂಡು ನೀನು ಮುಟ್ಟು ನೀ ನನ್ ಮುಟ್ಟು ನೀನು ಮುಟ್ಟು ನೀ ನನ್ ಮುಟ್ಟು ಇವೆಲ್ಲ ನೆನೆಸ್ಕೊಂಡು ರಾತ್ರಿ ಹಾಸಿಗೆ ಒತ್ತಿಗೆ ಹೋಗ್ತಿದ್ದ ಎದಕ್ಕೆ ಒದ್ದೆ ಆಗ್ತಿತ್ತು ಕಣ್ಣಿನಿಂದ ಸಿಂಗಾರಿ ಅದಿಲ್ಲ ಸಿಂಗಾರಿ ನಂದು ನನ್ನ ಬರ್ತಿದ್ದೇನೆ ನಿಂದ ಏನಂತ ಕೇಳ್ತೀವ ಮಾರಾಯ ನಿನ್ನ ದಿನ ಇಡೀ ನೆನಪು ಮಾಡ್ಕೊಂತಿದ್ದೆ ರಾತ್ರಿ ಮಕ್ಕೊಂಡ್ರೆ ಸಾಕು ನೀನು ಹಿಂದೆ ಮಾಡಿದ್ದು ಮುಂದೆ ಮಾಡಿದ್ದು ಎಲ್ಲ ನೆನಪಿಗೆ ಬರ್ತಿದ್ದೆ ಏನು ಮಾಡಿ ಸಿಂಗಾರಿ ಅದ ಪ್ರೀತಿ ಹಂಗಾರ ಮತ್ತೆ ನಾ ಏನೋ ತಿಳ್ಕೊಂಡು ಹೋಗ್ತಾರೆ ಆ ಕಡೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಬರೀ ಅವರೇ ತಿಳ್ಸಿಲ್ಲ ಅದು ಬೇರೆ ಬಿಡು ಸಿಂಗಾರಿ ನೀ ಹೇಳೋದು ಕರೆಕ್ಟ್ ನೋಡು ಹೌದು ಈ ಸಣ್ಣವಿದ್ದಾಗ ಎಷ್ಟು ಚಂದ ಇದ್ದಿ ಮೂಗಿನಾಗ ಶುಗರ್ ಸುತ್ಕೊಂಡು ಚಟ್ನಿ ಹಾಕೊಳ್ಳಾರ್ದ ಊಟ ಕುಗಾಡ್ಕೊಂಡಿದ್ದೆ ನಾ ಚಟ್ನಿ ಹಳ್ಳದಂದ್ರೆ ಹೆಂಗ್ ಸ್ನಾನ ಮಾಡ್ತಿದ್ದೆ ಅಂತ ಸಿಂಗಾರಿ ನಾವಿಬ್ಬರು ದೂರ ಇದ್ರು ನಮ್ಗಿಬ್ಬರಿಗೂ ಒಂದೇ ತರ ಆಗುತ್ತೆ ಮೇಲೆ ನಾವಿಬ್ಬರು ಜಾಸ್ತಿ ಸಮಯ ಕೊಡೋದು ನೋಡು ಅಷ್ಟು ಬೇಗ ನಾವಿಬ್ಬರು ಮಾಡ್ಕೊಳ್ಳುವ ಏನು ಮಾಡೋದು ಮದುವೆ ಮಾಡ್ಕೊಳ್ಳುವ ಅಂತ ಹೇಳಿದ್ದೀನಿ. ಮದುವೆ ಹೌದು ನೀನೇನಾದ್ರು ನನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮಪ್ಪ ಬರಲ್ಲ ಅವ ಸಿಡುಕೂತಿ ಸಿದ್ದರಾಮಯ್ಯ ಏ ಸಿಂಗಾರಿ ಸಾರಿ ಈ ಕವಿರಾಜ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನ ಏನು ಹೇಳ್ತೀನಿ ಕೇಳು ಹೇಳು ನನ್ನ ಹತ್ರ ಬಹಳಷ್ಟು ಐಡಿಯಾದವ ಟೈಮ್ ಐಡಿಯಾದವ ಒಂದಷ್ಟು ನಮ್ಮ ಅಪ್ಪನ ತಲೆ ಮೇಲೆ ಹೋಗ್ದ ನಿನ್ನ ನಮ್ಮ ಮನೆ ಸೊಸೆನನ್ನು ಮಾಡ್ತೀವಿ ಆಯ್ತಾ ಹೌದಾ ಬೇಡ ಸಿಂಗಾರಿ ದುಡ್ಡು ಒಯ್ಯಾರಿ ಆಯ್ತಾ ನಾನು ಬರ್ತೀನಿ ನಿಲ್ಲು ಹೋಗ್ಬೇಡ ಬಾ ಒಂದು ಸ್ವಲ್ಪ ದಯವಿಟ್ಟು ಒಂದು ಆಟ ಆಡು. ಹೊರ್ಡು.
ಹಾ ಬಂದ ಸರಿ ಬಂದಲ್ಲ ಹೋಗು ಬಾಯ್. ನಮ್ಮಪ್ಪ ಬರಗತ್ತ ನೋಡ್ತೀನಿ ಗುಡ್ಡ ಮಾಡ್ತಾನಿಲ್ಲ ಅಂತ ಬರೋ ತನಕ ಇಲ್ಲೇ ಸಾಡಿ ನಿಂತ್ಕೊಂಡು ನೋಡ್ತೀನಿ ಏನ್ ಮಾಡ್ತಾನೆ ಅಂತ. ಇವತ್ತು ನಿಮ್ಮ ಊರಿನಾಗ ಈ ಜಾಗದಾಗ ಬರೋದಿದ್ದಾರೆ ಆಮೇಲೆ ಅಲ್ಲ ಇವತ್ತ ನಮ್ಮ ಈ ರೋಡ್ಪತಿ ಅಲ್ಲ ಭಿಕ್ಷಾಪತಿ ಯಾರನ್ನು ಕಿತಾಪತಿ ಅಲ್ಲ ಭಿಕ್ಷಾಪತಿ ಧೂಳ್ಪತಿ ದಳಪತಿ ಸಾಹೇಬ್ರು ಇಲ್ಲಿ ಬರೋರಿದ್ದಾರೆ ಕಷ್ಟ ಮಾಡು ವ್ಯವಸ್ಥೆ ಮಾಡ್ಬೇಕ್ರಿ ನಮ್ಮ ದಳಪತಿ ಅನ್ನೋ ಅನಂತ ಶ್ರೀಮಂತರು ಇಲ್ಲಿ ಹಾಕೊಳ್ತಾ ಇದ್ದಾರೆ. ಮುಖಂಡ ನಮ್ಮ ದಣಿಯರು ಕುರ್ಚಿ ಮೇಲೆ ತೋರಿಸ್ತಾ ಇತ್ತು. ಇನ್ನು ಈ ನಮ್ಮ ದಳಪತಿಯ ಬಗ್ಗೆ ಎಲ್ಲ ಹೇಳ್ಬಿಡು. ನಿಮ್ಮ ಮುಂದೆ ಈ ಶಿವಾಸನ ಮೇಲೆ ಮಂಡಿಸುವ ಇವರು ಯಾರಂತ ನಿಮ್ ಗೊತ್ತಿರಬಹುದು. ಏನ್ ಹೇಳಕತ್ತೆ? ನಾನು ಯಾರು ಏನು ಎಂಬುದು ಈ ಜನಕ್ಕೆ ತುಂಬ ಗೊತ್ತೈತೆ. ಅಂದು ನಾನು ಮಾಡುತ್ತೇನೆ ಇರುವ ನನ್ನ ಗಣ ಕಾರ್ಯದ ಬಗ್ಗೆ ಸ್ವಲ್ಪ ಕೇಳಿ ಹಂಗಾದಂತೀನಿ ಮಹಾಜನಗಳೇ, ನಿಮ್ಮ ಮುಂದೆ ಈ ಶಿವಾಜನದ ಮೇಲೆ ಕುಳಿತಿರುವ ನಮ್ಮಲ್ಲಿನ ಅಗರ್ಭ ಶ್ರೀಮಂತ ಮಹಾಜನಗಳೇ, ಇನ್ನೂ ಕೆಲವೇ ದಿವಸದಲ್ಲಿ ಇವರು ಅದನ್ನ ಕೋಟ್ಯಾಧೀಶರಾಗೋದಿದ್ದಾರೆ. ಹೆಂಗೆ ರಾಮದನ ಅಲ್ಲ ಮುಂದಿನ ಹೇಳ್ತೀನಿ ತಡಿ. ಆಗ್ಲಿ ದಣಿರ, ನಮ್ಮ ದಳಪತಿಯರು ನಮ್ಮ ಊರಿಗೆ ಎಣ್ಣೆಲಾಗಿ ಬಂದಿದ್ದು ನಮ್ಗೆ ತುಂಬ ನಷ್ಟ ಆಗುತ್ತೆ. ವಿರೋಧ ಪಾರ್ಟಿಯವರಿಗೆ ತುಂಬಲಾರ ನಷ್ಟ ಆಗೈತೆ. ಹೊಟ್ಟೆಗೆ ಬಂದೆ ಹಿಂಗೆ ಇವತ್ತಿಂದ ನಿಮ್ಮ ಸಂಸಾರ ಹೆಚ್ಚು ಮಾಡುವಾಗ ಪರಮಾತ್ಮ ಈ ದಳಪತಿಯವರನ್ನ ಚೆನ್ನಾಗಿಟ್ಕೋ. ಇವತ್ತಿಂದ ನಮ್ಮ ಪಗಾರದಾಗ 1,000 ಏನ 1,000 ನಮ್ಮ ದಳಪತಿ ಎಮ್ಮೆಲೆ ಹಾಕಿ ಬಂದ ಮೇಲೆ ಎಷ್ಟೋ ಯೋಜನಾ
ಇಲ್ಲ ಬಸ್ ಸ್ಟ್ಯಾಂಡ್ ಕಟ್ಟಾರ ಜಾಗ ಇಲ್ಲ ಫ್ರೀ ಬಾಸ್ ಮಾಡಾರ ಬಸ್ ಇಲ್ಲ ಅಕ್ಕಿ ಕೊಡ ಮಾಡಾರ ಅಕ್ಕಿ ತಿನ್ನೋದಲ್ಲ ಹಾಸ್ಪಿಟಲ್ ಕಟ್ಟಾರ ಡಾಕ್ಟರ್ ಗಲ್ಲಿ ರೋಡ್ ಮಾಡಾರ ದೇವಸ್ಥಾನ ಮಾಡಿದ್ವಿ ಕಾಂಪೌಂಡ್ ಕಟ್ಟಾರ ಎಲ್ಲ ಕಾಂಪೌಂಡ್ ಮುಚ್ಚಲೆ ಅಯ್ಯೋ ಧೈರ್ಯ ಏನ್ ಚಟ ಏನಾಗಿಲ್ಲ ನನ್ನ ಮಗ ಬೆಂಗಳೂರಿಗೆ ಹೋದವನು ಕಲಿತಕ್ಕ ಕಲಿತ ಎಂದು ಮಮ್ಮಳಿತಾನ ಅವನಿಗೆ ಕಲಿತಾರಕ್ಕ ಅಷ್ಟಲ್ಲಿ ಹೋಗ್ಬೇಕಿತ್ತ ನಾಟಿ ನೋಡಿದೆ ನೀನು ವಯಸ್ಸಿನಾಗ ಸಾಕಷ್ಟು ಮಜಾ ಮಾಡ್ತಾನೆ ಕಾಣ್ತದೆ ಇಲ್ಲ ಇಲ್ಲ ಮನೆಗ ಮನೆಗ ಮಜಾ ಮಾಡಿ ಮಾಡಿ ಅನುಭವ ಐತಿ ಅದೇ ವಿದ್ಯೆ ಅಂದ್ರೆ ಶಿಕ್ಷಣ ನೈಟ್ ಕಾಲೇಜ್ ನೈಟ್ ಲೇಡೀಸ್ ಕಾಲೇಜ್ ಹೋಗಿ ಅಲ್ರಿ ಚಿಕ್ಕದರೇನು ಹೇಳ್ರಲ್ಲ ನಮ್ಗೆ ಏನ್ ರೋಗ ಹತ್ತಬಾರಂತ ನಾವು ನೋಡ್ಕೊಂಡಿದ್ದೀವಿ ಏನ್ ರೋಗ ಅಂತಂತ ಎಜುಕೇಶನ್ ಕಲ್ತು ಬಂದಿದ್ರು ಏನ್ ಹೇಳ್ತೀರಿ ನಾನು ಬಂದಿದ್ದು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಹೆಂಗ ಮಾಡುದು ಅಂತ ಅಯ್ಯೋ ಚಿಕ್ಕದಯ್ಯನ ನೀವು ಇದನ್ನ ಕಲಿಲಿಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಯಾಕೆ ಹೋಗಿದ್ರಿ ಇದನ್ನ ನಾನು ಏನು ಅಲ್ಲ ಇಲ್ಲ ಇದು ಏನ್ ಗಂಭೀರ ವಿಷಯ ಅಲ್ಲ ಒಂದು 4-5 ಕಪ್ಪು ಮುಸುಡಿಯ 100 ನೋಟು ಒಂದು 4-5 ಹೊಸ ಡ್ರೆಸ್ಸು ಆಮ್ಯಾಗ ಪಿಕ್ಚರ್ಸ್ ಹೇಳಿದಾಗ ಒಂದು 4-5 ಟಿಕೆಟು ಕೊಟ್ಟು ಬಿಡ್ರಿ ಹುಡುಗಿ ತಂದಿಂತಾನ ಬಲಿ ಬಿಡ್ತಾರೆ ಪರವಾಗಿಲ್ಲ ನಮ್ಮ ಆದ್ರೂ ನನಗಿಂತ ಜನ ನೋಡ್ರಿ ಮತ್ತೆ ಸಿಕ್ಕಿದ್ದೇನಾರ ಇವನಿಗೆ ಹಂಗ ಕೊಟ್ಟಾರೆ ಅಲ್ಲ ಹೇಳ್ದಲ್ಲ ಏನಂತ ಹೇಳ್ದೆ ಹುಡುಗಿಯರಿಗೆ ಅಲ್ಲ ಚಿಕ್ಕದೇನೆ ಗಂಡು ಬಿಟ್ಟವರಿಗೆ ನೆಲ ಅಡಿಕೆ ಪೋಷಕರನ್ನು ಮಾಡಿಕೊಳ್ಳುವುದು ಕೆಟ್ಟ ಚಟ ಐತಿ ಇವನಿಗೆ
ನನ್ನ ಮಗ ಈ ಸ್ಪೀಡ್ ಆಗ ಮನೆ ಹಂಚಿ ಸಹಿತ ಮಾರ್ಯಾನ ಕಡಿಮೆ ಇಲ್ಲ ಇವ ಏನ್ ಮಗ ಮಾಡ್ರಿ ಕುಡಿಯುವುದು ಹೆಂಗ ಅಂತ ಕಲ್ತು ಬಂದ್ರಿ ನೀವು ದಿವಸ ಒಂದು ಕ್ವಾರ್ಟರ್ ನಂಗೆ ಹೇಳಿದ್ರೆ ನಾನು ನಿಮ್ಗೆ ಹೆಂಗ್ ಕುಡಿಯೋದು ಅಂತ ಹೇಳ್ಬಿಟ್ಟಿದ್ದೆ ಇವನ ಸರಾಸರಾಗಿ ಮಾಡಿ ಕುಡಿದು ಕುಡಿದು ಮುಚ್ಕೊಂಡು ಮನುಷ್ಯನ ಮುಂದೆ ಬರ್ಬೇಕಾದ್ರೆ ಇವೆಲ್ಲ ಕಲಿನಾಟಕ ನೋಡ ನೀನು ಎಷ್ಟು ಮಾಡಿ ಮನುಷ್ಯ ಕರ್ಕೊಂಡು ಬಂದು ಒಂದು ಬುಟ್ಟಿ ತುಂಬಾ ಕಲ್ತು ಬಂದಿರಿ ಒಂದು ಬುಟ್ಟಿ ತುಂಬ ನಿಮ್ಮದ ಹೌದ್ರಿ ಈ ಬಂದ ಮನುಷ್ಯ ಒಂದೇ ಮಾತಾಡೋ ಮಾತಾಡ್ತಿದ್ದ ಖುಷಿ ಪಡ್ತಿದ್ದಾಳ ನೋಡಿದೆ ನಾ ಇಂಗ್ಲಿಷ್ ಕಲ್ತು ಬಂದಿನಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಸ್ಥಾನ ಇರೋದ್ರಿಂದ ಆ ಕಾಲದ ಇಂಗ್ಲಿಷನ್ನ ಕನ್ನಡದಲ್ಲಿ ಅನುವಾದ
ಆಗಲಿ ಹೇಳ್ತೀನಿ ಕೇಳಿ ಡ್ಯಾಡಿ ನಿಮ್ಗೇನು ಗೊತ್ತಿದೆ ಏನು ಗೊತ್ತಿದೆ ನಂದು ಏನ್ ಮಾತಾಡ ನನ್ನ ಮಾತ್ರ ಕೇಳಕತ್ತ ನೋಡ ನಮ್ಗೇನು ಗೊತ್ತಿಲ್ಲ ಅಲ್ರೇ ಹೇಳ್ತಾರೆ ಕೇಳ ನಿನ್ನೆ ಹೋಗಿದ್ವಿ ನಾನು ಪೆಪ್ಪರ್ಮೆಂಟ್ನಾಗ ಮತ್ತೆ ಅಲ್ಲಮೆಂಟು ಅರೇ ಬಾಬಾ ಪೆಪ್ಪರ್ಮೆಂಟಾಗ ಇಲ್ಲ ಇಲ್ಲ ಕೊಳಮೆಂಟು ಅದು ಪೆಪ್ಪರ್ಮೆಂಟ್ನಾಗ ಹೋಗಿ ಅಲ್ಲಿ ಮೀಟಿಂಗ್ ಇಟ್ಟಿತ್ತು ಪಾರ್ಲಿಮೆಂಟ್ ಅದು ಅದೇ ಅದೇ ಪಾರ್ಲಿಮೆಂಟ್ I speak English. I spoke English. I spoke English. ನಮ್ಮ ಇಂಗ್ಲಿಷ್ ಮಾಡ ಹಿಂಗ್ ಮಾತಾಡನೆ ನೋಡ್ತಾ ಬಿಡ್ಬೇಕ ಇದ್ದೇ ಇಂಗ್ಲಿಷ್ 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 ಹೇಳಿ ಬರ್ತದ್ಯಾ ಇಂಗ್ಲಿಷ್ ಒಂದು ಅರ್ಥ ಆಗಿಲ್ಲ ನಮ್ಮ ಜನ ನೀ ಮಾತಾಡಿದ ಮಾತಾಡೋದು ಎಲ್ಲೋ ಹೋಗ್ಬಿಟ್ಟೋದು ಬಿಡ ನಮ್ಮ ಬೇಡ ಹೇಳ್ರು ಕೇಳು ಕೇಳು ಅದು ಸರಿ ಮಾಡ್ಕೋದ ಇಲ್ಲ. ಚಲೋ ನಿಮ್ಗೇನು ಗೊತ್ತಾ ನಮ್ಗೆ ಏನು ಗೊತ್ತಿಲ್ಲ ಸಾಲಿ ಇನ್ನೊಂದ್ಸಲ ಕೇಳಿ ನೋಡ್ತೀನಿ ನಿಮ್ಗೇನು ಗೊತ್ತಿದೆಯೋ ಇಲ್ಲ ನಂಗ ಬರ್ತಿದ್ದಿ ಶಬಾಸ್ ನಾನು ಅಪ್ಪಂತ ಏನು ನೀನು ಹಾ ನಿಮ್ಗೆಲ್ಲ ಗೊತ್ತಿದೆಯಾ ತಿಳಿಸಿ ಹೇಳು ಅಂತ ಹೇಳು ಅದೇ ನಾನು ನಿಮ್ಗೆ ಹೇಳಿದ್ದು ಅದೇ ನೀವು ಹೋಗಿ ಹೇಳಿ ತಿಳಿಸು ಡ್ಯಾಡಿ ಓ ಡ್ಯಾಡಿ ಏನಾಯ್ತು ಬನ್ನಿ ಈ ಕಡೆ ಡ್ಯಾಡಿ ಬೆಂಗಳೂರು ಬಂದು ಸುಸ್ತಾಗ್ಬಿಟ್ಟೆ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಬರ್ತೀನಿ ನೀವು ಬಂದ್ಬಿಡಿ ಬರ್ತೀನಿ ಈಗ ಇಲ್ಲ ಅನ್ನೋದು ಹಿಡಿದ ನೋಡುದಿಲ್ಲ ಅಲ್ಲ ಮುಕುಂದ ಗಣನ ನಿಮ್ಮ ಮಗ ಕಲ್ತ್ಕೊಂಡು ಬಂದಿದ್ದೇವೆ ನಿಜ ಹೇಳ್ತದೆ ಮಗ ಕಲ್ತು ಬರಲಿ ಅಂತ ಬೆಂಗಳೂರಿನಾಗ ಬಂದಿದ್ರ ಕಡಿದಿಂದ ಹಣದಿಂದ ವಿದ್ಯೆ ಕಲಿಯಕ್ಕೆ ಹೇಳಿದ್ರೆ ಮಗ ಏನೇನೋ ಕಲ್ತು ಬಂದ ಅದೇ ಹೇಳ್ತಾನೆ ಶ್ರೀಮಂತ ದೊಡ್ಡವರ ಮಕ್ಕಳು ಬರೀ ಇಂಥ ಕೆಲಸನೇ ಅಲ್ಲ ನಿಮ್ಮಂತವ್ರು ಸಾವುಕಾರ ದಣಿರ ನಿಮ್ಮಂತವ್ರು ಸಾವುಕಾರ ಮಕ್ಕಳು ಕಲೀಲಿ ಪಟ್ಟಣದ ಕಲೀಲಿ ಅಂತ ಊರ್ನ ಕಳಿಸಿದ್ರೆ ಅವ್ರು ವಿದ್ಯೆ ಕಲಿದೆ ಕೆಟ್ಟ ಹುಡುಗರು ಸಹವಾಸ ಮಾಡಿ ಸರಿಯಾಗಿ ಕುಡಿಯೋದು ಇಸ್ಬಿಟ್ ಆಡೋದು ಜರ್ಜಾ ಜಿಗುವುದು ಗಾಂಜಾ ಜರ್ದಾ ತಿಂದು ಆಮೇಲೆ ಮನೀಗ ಮನೆ ಕರ್ಕೊಂಡು ಬರುವುದು ಹುಡುಗಿನ ಪ್ರೀತಿ ಮಾಡಿ ಲವ್ ಮಾಡಿ ಮನೆಗೆ ಕರ್ಕೊಂಡು ಬರುವುದು ದಣಿರ ನಿಮ್ಮ ಮಗ ಬರುವಾಗ ನಿಮ್ಮ ಒಂದು ಸೊಸೆ ತರಲಿಲ್ಲ ಅದೇ ಪುಣ್ಯ ಅಲ್ಲದೆ ಮುಕುಂದ ಈಗಾಗಲೇ ಲವ್ ಬವ್ ಅಂತ ಸಿಂಗಾರ ಹಿಂದಿದ್ದಾರಲ್ಲ ಮತ್ತೆ ಬೇರೆ ಹುಡುಗಿನ ಲವ್ ಬವ್ ಯಾಕೆ ಮಾಡ್ಕೊತಾನೆ ನೀವು ಎಷ್ಟು ಹೇಳಿದ್ರ ಅಲ್ಲದೆ ಆ ದಲಿತ ಸಿಂಗಾರಿಯನ್ನ ಆ ಸಿಂಗಾರಿಯನ್ನ ಏನಿಲ್ಲ ಆ ಹೂ ಮಾಡುವ ಸಿಂಗಾರ ನಾನು ಸಣ್ಣ ಸುತ್ತ ತಿಳ್ಕೊಳ್ಳಲ್ಲ ಎಂಜಿ ಸಾಕಿರ ಕೇಳೋ ನೀವು ಎಷ್ಟು ಮಾಡಿರೋ ನಾನು ನನ್ನ ಮಗನಿಗೆ ಅಪರೂಪ ಶ್ರೀಮಂತ ತಂದೆಯನ್ನು ನೋಡಿ ಮದುವೆ ಮಾಡಿಲ್ಲ ಅಂದ್ರ
ಪರಮೇಶ್ವರ, ಅದ್ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೀನಿ, ನನಗೆ ಯಾಕಿಂತ ಘೋರ ಶಿಕ್ಷೆ? ಆದರ್ಶ ಗುಣದವರು ಅಂತ ಇವ್ರನ್ನ ಕೈ ಹಿಡಿದೆ ನೋಡಿದ್ರೆ ಈಗ ದುಶ್ಚಟಗಳಿಗೆ ಬಲಿಯಾಗಿ ನನ್ನ ಮೇಲೆ ಸಂಶಯ ಪಡ್ತಿದ್ದಾರೆ. ನಾನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನ್ನ ಅಣ್ಣ ತಂಗಿ ಸುಖಕ್ಕಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಹಣ ತಂದ್ಕೊಂಡಿದ್ದಾರೆ, ಆದ್ರೂ ಅವ್ರಿಗೆ ಸಮಾಧಾನ ಇಲ್ಲ.
ಮಾಡಿ ಹಲೋ ಎಲ್ಲ ನಿನ್ನಣ್ಣ ಎಲ್ಲ ನಾನು ಕೇಳಿದ ಹಣ ಎಲ್ಲ ತಂದಿರುವನೋ ಇಲ್ಲವೋ ಎಲ್ಲಿ ಹಾಳಾಗಿ ಹೋಗಿರುವುದು ಎರಡು ದಿನದಲ್ಲಿ ಹಣ ತರಿಸಿದನೆಂದು ಹೇಳಿ ಹೋದ ಆ ನನ್ನ ದರಿದ್ರ ಅಣ್ಣ ಎಲ್ಲಿ ಹಾಳಾಗಿ ಹೋಗಿರುವನೋ ಯಾಕೆ ಸ್ವಾಮಿ ಹಿಂಸೆ ಮಾಡಿದ್ದೀರ? ತಮ್ಮಣ್ಣ ಇನ್ನು ಎಲ್ಲೆಲ್ಲಿ ಅಂತ ಹಣ ತರ್ತಾನೆ. ಈಗಾಗಲೇ ನಿಮಗೆ ಬೇಕಾದಷ್ಟು ಹಣ ತಂದ್ಕೊಟ್ಟಿದ್ದಾನೆ. ಇನ್ನು ಹಣ ಬೇಕಂದ್ರೆ ಅವ್ರು ಎಲ್ಲಿಂದ ತರ್ತಾನೆ ಸ್ವಾಮಿ, ಎಲ್ಲಿಂದ ತರ್ತಾನೆ? ತಾಳಿ ಕಟ್ಟಿದ ಗಂಡನಿಗೆ ಎದುರುತ್ತರ ಕೊಡ್ತೇನೆ. ವರದಕ್ಷಿಣೆ ಹಣ ಪಡೆಯದೆ ನಿಮ್ಮಂತಹ ದರಿದ್ರರ ಸಂಬಂಧ ಬೆಳೆಸಿ ನಿನ್ನಂತ ನಡೆದ ಕೆಟ್ಟವಳನ್ನ ತಾಳಿ ಕಟ್ಟಿ ನಾನು ಮೋಸ ಹೋದೆ. ಸ್ವಾಮಿ, ನನ್ನ ಕೈ ಹಿಡಿಯುವ ಪೂರ್ವದಲ್ಲಿ ವರದಕ್ಷಿಣೆ ಬೇಡ ಅಂತ ಹೇಳ್ತವ್ರು, ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋರು ಈಗ ವರದಕ್ಷಿಣೆ ಬೇಕು ಅಂತ ಹೇಳಿ ನನ್ನ ಮೇಲೆ ಸಂದೇಹ ಪಡ್ತಿದ್ದೀರಲ್ಲ. ಅದ್ಯಾರ ಮಾತಿಂದ ನೀವು ಮರಳಾಗಿ ನನ್ನ ಹತ್ರ ಕೇಳ್ತಿದ್ದೀರೋ ನನಗಂತೂ ಗೊತ್ತಿಲ್ಲ. ನೀವು ಈ ದುಶ್ಚಟಗಳಿಂದ ಮನೆಯಲ್ಲಿರೋ ವಸ್ತುಗಳನ್ನು ಮಾರಿದ್ರೆ ಇರೋ ಕೆಲಸನ ಹೋಯ್ತು, ತಿನ್ನೋಕೆ ದುಡ್ಡು ಅನ್ನ ಸಹ ಇಲ್ಲದಾಗಿದೆ. ಈ ಟೈಮಲ್ಲಿ ನೀವು ಹೀಗೆ ಮಾಡಿದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹೀಗೆ ನೀವು ದುಶ್ಚಟಗಳಿಗೆ ನೀವು ಹೋಗ್ತಾ ಇದ್ರೆ ನಾಳೆ ಕೆಲವೇ ದಿನಗಳಲ್ಲಿ ಈ ಮನೆಯಲ್ಲಿ ಬರುವ ಪುಟ್ಟ ಅತಿಥಿಗೆ ನಾವು ಏನಂತ ಹೇಳೋದು ಸ್ವಾಮಿ? ಏನಂತ ಹೇಳಿ ಮುಂದೆ ನಮ್ಮ ಸಂಸಾರದ ಕಥೆಯನ್ನು ಸ್ವಾಮಿ ಯೋಚನೆ ಮಾಡಿ, ಸ್ವಾಮಿ ಯೋಚನೆ ಮಾಡಿ. ಏ ಕೈಯಾಳಿ, ಪುಟ್ಟ ಅತಿಥಿ ಬರ್ತಾನೆಂದು ಮಗುವಿನ ಭವಿಷ್ಯ ಕಾಣುತ್ತೀಯಲ್ಲೇ. ಅದೆಷ್ಟೋ ಜನರಿಗೆ ಸೆರಗುವಾಸಿ ನಿನ್ನ ಕಾಮ ಕೃಷಿಯನ್ನು ತೀರಿಸಿಕೊಂಡು ಅದರಿಂದಾದ ಈ ಆಧಾರದ ಗರ್ಭಕ್ಕೆ ನಾನು ತಂದೆ ಎಂದರೆ ನಿನ್ನ ಮೈ ಜನ್ಮವನ್ನು ಸುರಿದು ನೀನು ಒಂದು ಕ್ಷಣವೂ ಕೂಡ ಈ ನನ್ನ ಮನೆಯಲ್ಲಿರದೆ ಈ ನಿನ್ನ ಹಾಳಾದ ಮುಖವನ್ನು ಹೊತ್ತುಕೊಂಡು ಹೊರಟು ಹೋಗಿ ಇಲ್ಲಿಂದ. ಏನೇ ನೋಡ್ತಾ ಇದೀಯಾ? ಹೋಗೆ. ಅವ ಇದೇ ನಿಮ್ಮ ವರ್ತನೆ. ತಾಯಿಯಾದ ಇವಳನ್ನ ಈ ರೀತಿಯಾಗಿ ನೋಡಿದರೆ ಇವಳ ಆರೋಗ್ಯದ ಗತಿ ಏನೋ. ಏ ಬಿಕಾರಿ ಶಶಿಧರ್, ವ್ಯಭಿಚಾರಿಣಿಯಾದ ಈ ನಿನ್ನ ತಂಗಿಯನ್ನ ನನ್ನ ಸತಿಯನ್ನಾಗಿ ಮಾಡಿಕೊಂಡು ನನ್ನ ಬದುಕನ್ನೇ ನಾನು ಹಾಳು ಮಾಡಿಕೊಂಡೆ. ಭಾವ, ಅನ್ಯ ಪುರುಷರನ್ನು ಕಣ್ಣೆತ್ತಿ ಕೂಡ ನೋಡದ ತಂಗಿಗೆ ವ್ಯಭಿಚಾರಿ ಎಂದು ಹೇಳಿದರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಶಶಿಧರ್, ಯಾವ ಸಹೋದರನು ತನ್ನ ಸಹೋದರಿ ಕೆಟ್ಟವಳಾದರೂ ಅವಳು ಕೆಟ್ಟವಳು ಎಂದು ಹೇಳುವುದಿಲ್ಲ. ಇವಳು ಸೂಳೆ ಆಗಿದ್ದರೂ ಸರಿ, ನನ್ನ ತಂಗಿ ಒಳ್ಳೆಯವಳು, ಶೀಲವಂತೆ, ಪತಿವ್ರತೆ ಎಂದು ಜಂಬ ಪಟ್ಟಿಕೊಳ್ಳುವ ನಿನ್ನಂತಹ ಬಂಡ ಅಣ್ಣಂದ್ರನ್ನ ನಾನು ಅದೆಷ್ಟೋ ನೋಡಿದ್ದೇನೆ. ನೋಡು ಶಶಿಧರ್, ಈ ಸಮಾಜದಲ್ಲಿ ನಾನು ಬೇರೆ ಹೆಣ್ಣಿಗೆ ತಾಳಿ ಕಟ್ಟಿದ್ದೇ ಆದರೆ ಈ ಸಮಾಜದಲ್ಲಿ ನನ್ನ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲವೂ ಉಳಿಯುತ್ತಿತ್ತು. ಏಕರಾಶಿ ಆ ಆನಂದನ ಮಾತಿಗೆ ಮರುಳಾಗಿ ಇನ್ನಂತಹ
ನಿಮ್ ಒಂದ್ಸಲ ನಿಮ್ಮ ಆತ್ಮಾವಲ್ಲಿ ಕೇಳಿ ನೋಡಿ. ಮದುವೆ ಮೊದಲು ವರದಕ್ಷಿಣೆ ವರೋಪಚಾರ ಯಾವುದು ಬೇಡವೆಂದು ಹೇಳಿದೆ ನೀವು? ಮದುವೆ ಆದ್ಮೇಲೆ ವರದಕ್ಷಿಣೆ ಹಣಕ್ಕಾಗಿ ನನ್ನ ತಂಗಿಯನ್ನು ಪೀಡಿಸ್ತಾ ಇದ್ದೀರಾ. ನನ್ನ ತಂಗಿ ಸುಖವಾಗಿರಲೆಂದು ಅಲ್ಲಿ ಇಲ್ಲಿ ಸಾಲು ಮಾಡಿ ವರದಕ್ಷಿಣೆಯಿಂದ ಹಣ ತಂದುಕೊಟ್ಟು ನಾನು ಸಾಲಗಾರನಾಗಿರುವೆ. ದುಶ್ಚಟಗಳಿಗೆ ಬಲಿಯಾಗಿ ನಿಮ್ಮ ಜೀವನವನ್ನೇ ನೀವು ಹಾಳು ಮಾಡಿಕೊಳ್ತಾ ಇದ್ದೀರಾ. ಶಶಿಧರ್, ಈ ನಿನ್ನ ಉಪನ್ಯಾಸ ಯಾವುದಾದ್ರೂ ಮಠದಲ್ಲಿ ಹೋಗಿ ಹೇಳು. ಅಲ್ಲಿ ಯಾರಾದ್ರೂ ಕೇಳಿದ್ರು ಕೇಳಬಹುದು. ನೋಡು ಶಶಿಧರ್, ನನಗೀಗ ಸಮಯವಿಲ್ಲ. ನಿನ್ನ ಹತ್ತಿರ ಮಾತನಾಡಲು ಹೇಳಿದ್ದು ಇಲ್ಲವೇ ಇಲ್ಲ. ನೋಡು, ನಾನು ಕೇಳಿದ 10,000 2 ದಿನದಲ್ಲಿ ತಂದು ಕೊಡು. ತಂದು ಕೊಡುವ ಯೋಗ್ಯತೆ ನಿನಗಿಲ್ಲದಿದ್ದರೆ ಈ ನಿನ್ನ ತಂಗಿಯನ್ನ ಈಗಲೇ ಈ ಮನೆಯಿಂದ ನಿಂದ ಇನ್ನು ನಿಮಗೆ ಹಣ ತಂದುಕೊಡಲು ನನ್ನಿಂದ ಸಾಧ್ಯವಿಲ್ಲ. ನನ್ನ ತಂಗಿ ನನಗೆ ಭಾರವಾಗಿಲ್ಲ. ಅವಳನ್ನು ಓರ್ವ ನಾನು ಬಂದೊಂದು ತಿಳಿದು ಸಾಗುತ್ತೇನೆ. ಸಹೋದರಿ, ಇಂತಹ ಧನ ಪಿಶಾಚಿ ಧನ ಲೋಕಿಯ ಮನೆಯಲ್ಲಿದ್ದು ನನಗೆ ಯಾತನೆ ಅನುಭವಿಸಲು ಬೇಡ. ಸಂಶಯದಿಂದ ಅಂದ ನಂದಿದವನ್ನು ಕೂಡ ಬಾಳೆ ಮಾಡಿ ಕಣ್ಣೀರು ಸುರಿಸೋದಕ್ಕಿಂತ ತವರು ಮನೆಯಲ್ಲಿ ಗಂಜಿ ಕುಡಿದರಾದರೂ ಸುಖ ಸಂತೋಷದಿಂದ ಉಳಿಯುವ ಅಣ್ಣ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎನ್ನುವಾಗೆ ಈಗಾಗಲೇ ನಿನಗೆ ಮದುವೆ ಮಾಡಿಕೊಟ್ಟು ಯಾವತ್ತೇ ಈ ಮನೆ ವಸ್ತು ಕೊಡುತ್ತೋ ಅವತ್ತೇ ಈ ಮನೆ ನೆತ್ತಾಯ್ತಣ್ಣ. ಹಾಗಿರುವಾಗ ಮತ್ತೆ ನಾನು ತವ್ರ ಮನೆಗೆ ಬರಲ್ಲ ಅಣ್ಣ. ಆ ತವ್ರ ಮನೆಗೆ ಗಂಡನನ್ನು ಬಿಟ್ಟವಳು ಅಂತ 100 ಜನ ಹೇಳುವಾಗ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ನನ್ನ ಗಂಡ ಹೊಡಿಲಿ ಬಡಿಲಿ ಏನೇ ಮಾಡಲಿ ನಾನು ನನ್ನ ಗಂಡನ ಬಿಟ್ಟು ಎಲ್ಲೂ ಬರಲ್ಲ ಅಣ್ಣ. ತವ್ರ ಮನೆಗೆ ಬರಲ್ಲ. ಸಹೋದರಿ, ತವರು ಮನೆಗೆ ಬರೋದಲ್ಲ ಅಂತ ಹೇಳಿ ಈ ನಿನ್ನ ಅಣ್ಣನ ಮನಸ್ಸನ್ನು ನೋಯಿಸಬೇಕು. ತವರು ಮನೆ ಹೆಣ್ಣಿಗೆ ಸ್ವರ್ಗ ಸಮಾನವಂತೆ. ಗಂಡ ಕೈ ಹಿಡಿದ ಗಂಡ ಎಷ್ಟೇ ಕಷ್ಟಪಟ್ಟರು ಗಂಡನ ಮನೆ ಬಿಟ್ಟು ತವರು ಮನೆಗೆ ಬರಲಾರೆಂದು ಹೇಳುವ ಈ ನಿನ್ನ ಮನೆಗೆ ನಾನು ಸೋತೆ ಅಮ್ಮ, ನಾನು ಸೋತೆ. ಚೊಚ್ಚಲ ಬಸುರಿಯ ನಿನ್ನನ್ನು ತವರ ಮನೆಗೆ ಕರೆತಂದು ಹೋಗಿ ನಿನ್ನ ಸೀಮಂತ ಪೂಜೆ ಮಾಡಬೇಕಾದದ್ದು ಈ ಅಣ್ಣನ ಕರ್ತವ್ಯ. ಅದಕ್ಕಾದ ಒಂದು 4 ದಿವಸ ಇದ್ದು ಹೋಗಮ್ಮ, 4 ದಿವಸ ಇದ್ದು ಸೀಮಂತ ಪೂಜೆ ನನ್ನ ತಾಯಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಲ್ವಾ ಅಣ್ಣ. ನನಗೂ ತವ್ರ ಮನೆಗೆ ಬರ್ಬೇಕಂತ ತುಂಬಾನೇ ಆಸೆ ಇದೆ ಅಣ್ಣ. ಆದ್ರೆ ನನ್ನ ಗಂಡನ ಆಸೆ ಇರದೆ ನಾನು ತವ್ರ ಮನೆಗೆ ಬರಲ್ಲ. ನೋಡು ಮಾವ, ನನ್ನ ತಂಗಿ ಚಚ್ಚಲ ಬಸಿರು ತವರು ಮನೆಗೆ ಕರ್ಕೊಂಡು ಹೋಗಿ ಅವಳ ಸೀಮಂತ ಪೂಜೆ ಮಾಡಬೇಕಾಗಿದ್ದು ತವರು ಮನೆಯವರ ಕರ್ತವ್ಯ. ಅದಕ್ಕಾಗಿ ದಯವಿಟ್ಟು 2 ದಿವಸಕ್ಕಾದರೂ ನನ್ನ ತಂಗಿಯನ್ನು ಕಳಿಸಿಕೊಡು ಮಾವ. ನಿಮಗೆ ಕೈ ಮುಗಿದು ಮಾವ. ಶಶಿಧರ್, ನಿನ್ನ ತಂಗಿಯನ್ನ ನಿನ್ನ ಮನೆಗೆ ಕರೆದುಕೊಂಡು ಹೋಗಲು ನನ್ನದೇನೂ ಬೇಸರವಿಲ್ಲ. ಆದರೆ ಒಂದೇ ಒಂದು ಕಂಡೀಷನ್. ಯಾವ ಕಂಡೀಷನ್ ಮಾವ? ನಾನು ಕೇಳಿದ 10,000 ಮೊದಲು ತಂದು ಕೊಡು. ಆಮೇಲೆ ನಿನ್ನ ತಂಗಿಯನ್ನ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಶ್ರೀಮಂತ ಪೂಜೆ ಆಧಾರ ಮಾಡು, ದರಿದ್ರ ಪೂಜೆ ಆಧಾರ ಮಾಡು. ಮನೆಗೆ ಒಪ್ಪಾಯವಿಲ್ಲ. ಶಿವನಿಗೆ ಎಷ್ಟು ಹೇಳಿದರೂ ಅಷ್ಟೇ. ಶಿವನು ತನ್ನ ಹಠವನ್ನು ಬಿಡಲಾರನು. ಏನು ಮಾಡಲಿ? ನನ್ನ ತಂಗಿ ಇವನಲ್ಲಿ ಸುಖವಾಗಿರಬೇಕಾದ್ರೆ ಶಿವನು ಹೇಳಿದ ಹಣವನ್ನು ದೊರಕಿಸಿಕೊಳ್ಳಲು ನಾನು ಪ್ರಯತ್ನಿಸಬೇಕು. ವರದಕ್ಷಿಣೆ ಸಮಸ್ಯೆ
ಯಾವಾಗ ಈ ವರದಕ್ಷಿಣೆ ಸಮಸ್ಯೆ ಬಗೆಹರಿಯುವುದು ಆ ದೇವರಿಗೆ ಗೊತ್ತು. ಈ ಪೊಲೀಸ್ ನೌಕರಿ ಮಾತ್ರ ಯಾವ ಕಾಲಕ್ಕೂ ಮಾಡಬಾರ್ದು ನೋಡ್ರಿ. ಅಲ್ಲ, ಯಾರು ಸತ್ರು ಕಾಯ್ಬೇಕು, ಯಾರು ಜೀವಂತ ಇದ್ರು ಕಾಯ್ಬೇಕು. ಇಷ್ಟೆಲ್ಲ ನಿಯಂತ್ರಣದಿಂದ ದುಡಿದ್ರು ತಿಂಗಳ ಕೊನೆಗೆ ಚೇನ್ಯಾಗ ಒಂದು ಪೈಸಾ ಕೂಡ ಇರುವುದಿಲ್ಲ. ಆದ್ರೆ ನಮ್ಮಂತರ ಗತಿ ಹೆಂಗೆ ಅಂತ ಏನ್ ಮಾಡುದು ಅಂತಾನೆ. ಸಣ್ಣ ಮಾವಿನ ಹಣ್ಣಿನ ರುಚಿ ದೊಡ್ಡ ಮಾವಿನ ಹಣ್ಣಲ್ಲಿ ಇರುತ್ತಿಲ್ಲ. ಸಣ್ಣ ಮಾವಿನ ಹಣ್ಣು ತಿನ್ನಕ್ ಬಹಳ ಸರಿ ಇರುತ್ತ. ದೊಡ್ಡ ದೊಡ್ಡ ಮಾವಿನ ಹಣ್ಣು ಯಾದಿಗೂ ಬಹಳ ತ್ರಾಸ ಆಗ್ತೈತಿ. ಸಿಂಗಾರಿ ಬಹಳ ತ್ರಾಸ ಆಗ್ತೈತಿ. ಸಣ್ಣ ತಿಂತಿಂದ ಏನು ಎಲ್ಲ ಗೊತ್ತಿಲ್ಲ ಕಂಡಿರ್ತೈತಿ. ಹೌದು, ಹೋಗ್ಲಿ ಬಿಡ್ರಿ, ಬರೇ ಸಣ್ಣದ ತಿನ್ಬೇಡ್ರಿ. ಅವಾಗ ಒಂದೊಂದು ದೊಡ್ಡದು ತಿನ್ಬೇಕು. ದೊಡ್ಡದ್ರಾಗ ರಸ ಬಾಳ ಇರ್ತೈತಿ. ಈ ಇಷ್ಟು ಹೇಳಿಕೆ ಅಂದ್ರೆ ಮೇಲೆ ಒಂದೆರಡು ಮಾವಿನ ಕೊಟ್ಟೆ ಬಿಡು ನೋಡೋದು. ನಿಮ್ಮ ಕೈಯಾಗ ಒಂದು ತಿನ್ನು ತಾಕತ್ತ ಇಲ್ಲ, ಯಾರು ತಿಂತಾರೆ? ಹೌದಾ? ಹಾಗಾದ್ರೆ ಒಂದೊಂದು ಕೊಡು. ಅಯ್ಯಯ್ಯೋ, ಎಷ್ಟು ವಜ್ಜೆ ಅದಾವ ನೀನು ಸಿಂಗಾರಿ. ಇದ ಸಿಂಗಾರಿ ಮಾವಿನ ಹಣ್ಣು. ಮಾವಿನ ಹೆಣ್ಣು ತಾಕತ್ತ ಇಲ್ಲ ನಿನಗೆ. ಇಲ್ಲಿ ನನ್ನ ಕಟ್ಕೊಂಡು ಜೀವನ ಹೆಂಗ ಮಾಡ್ತೀಯಪ್ಪ? ಹೋಗ್ಬಿಟ್ಟೆ ಅಂದಂಗ ನಿಮ್ದು ರಿಟೈರ್ಮೆಂಟ್ ಬಂತಂದ್ರೆ ರಿಟೈರ್ಡ್ ಆಗ್ತೀನಿ ಸದ್ಯ ಸಿಂಗಾರಿ. ನೀನು ಸದ್ಯಕ್ಕೆ ಆದಷ್ಟು ಬೇಗ ನಾನು ಹೊರಟಬೇಕು ನೋಡ್ರಿ. ನಾನು ದೊಡ್ಡ ಹೂವಿನ ಅಂಗಡಿ ಹಾಕ್ಬೇಕು. ಸಿಂಗಾರಿ, ನಾನು ರಿಟೈರ್ಮೆಂಟ್ ಆದ್ಮೇಲೆ ನಮ್ದ ಮಾವಿನ ತೋಪ್ನ್ಯಾಗ ನಮ್ದು ಹತ್ತಿದೊಂದು 5 ಎಕರೆ ಹೊಲ ಐತಲ್ಲ, ಆ ಹೊಲದಾಗ ಏನಾದ್ರು ಬೇಸಾಯ ಮಾಡ್ಬೇಕಂತ ಮಾಡಿ. ಮಾಡಕ್ ಉದ್ಯೋಗ ಐತಿಲ್ಲ ನಿಮ್ಗೆ. ಅಲ್ರಿ, ಹೋಗಿ ಹೋಗಿ ನಿಮ್ಮ ಅತ್ತೆ ಹೊಲದಾಗ ಬೇಸಾಯ ಮಾಡ್ತೀನಿ ಅಂದ್ರಲ್ಲ, ಅಲ್ಲಿ ಭೂಮಿನ ಸರಿ ಇಲ್ಲ. ಬರೇ ಕಲ್ಲು ಮುಳ್ಳು ಎಲ್ಲ ತುಂಬ ಹೋಗ್ಯಾವು. ನೀರಿಗೆ ಏನಾಗ ಸಿಂಗಾರಿ, ನನ್ನ ಹತ್ರ ವಾಟರ್ ಪಂಪ್ ಐತಿಲ್ಲ, ಆದ್ರಿಂದ ಹೊಲಕ್ಕೆ ನೀರು ಹಚ್ಚಿದ್ದೀನಿ. ನಿಮ್ಮ ವಾಟರ್ ಪಂಪ್ ಜಂಗಲ್ ಹೋಗಿದ್ವಿ, ಅದನ್ನ ಎಲ್ಲಿ ಒಂದು ಹಚ್ಚಕ್ ಹೋಗ್ತೀನಿ. ಸಿಂಗಾರಿ, ನಾನು ವಾಟರ್ ಪಂಪ್ ನಿಂದ ನೀರು ಬರುದಿಲ್ಲ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಮೊನ್ನೆ ತೋಟದಾಗ ಹಚ್ಚಿದ್ರು ನಿಮ್ ವಾಟರ್ ಪಂಪ್, ನೀರು ಬಿಡ್ಲಿಲ್ಲ. ಹೌದೌದು, ನಾನು ಅವರಿಗೆ ಬಾಡಿಗೆ ಕೊಟ್ಟಿದ್ದೆ. ನಿಮ್ಮದು ತಗೊಂಡು ಬಾಗಿ ಕೊಡ್ತೀರಾ? ಅಲ್ಲ ಸಿಂಗಾರಿ, ವಾಟರ್ ಪಂಪು. ವಾಟರ್ ಪಂಪ್ ಹೋಗ್ಲಿ ಬಿಡ್ರಿ, ಕಂಡಲ್ಲಿ ಕೊಡಕ್ ಹೋಗ್ಬೇಡ್ರಿ. ಯಾಕೆ ಹೇಳ್ರಿ, ಪಾಪ ಅವರು ಚಾಲು ಮಾಡಕ ಬಹಳ ತ್ರಾಸ ಪಟ್ಟು ಎಳ್ದು ಚಾಲು ಮಾಡಿದ್ರು. ಒಂದೇ ಒಂದ್ಸರಿ ಚಾಲು ಮಾಡಿದ್ರಿ, 3 ಹನಿ ತಟ 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 ಅಂತ ಬಿಟ್ಟು ಮತ್ತೆ ಬಂದಾಗು.
ನೀನ್ ಹೇಳ್ತೀಯ ಅಂತಾರೆ ನನ್ನ ಹಳೆ ವಾಟರ್ ಪಂಪು ನನ್ನ ಹೊಲ ಕಚ್ಚಕ್ಕೆ ಹೋಗೋದಲ್ಲ ಬಿಡ. ಮತ್ತ ಸಿಂಗಡಿ ನಂದು ನಿಂದು ಮದುವೆಯಾದ ಅಯ್ಯೋ ನಿಮ್ ರೊಕ್ಕ ಬಂದ ತಕ್ಷಣ ಸುಡುಗಾಡ್ದಾಗ ಸಿಂಗಡಿ ಯಾವುದು ಮದುವೆ ಸುದ್ದಿ ಮಾತಾಡಕತ್ತಿಲ್ಲ ಯಾವುದು ನಂದು ಹವಾಲ್ದಾರ್ ಸಾಹೇಬ್ರದು ನಿಂದೇನ್ ನಡ್ಕೊಂಡ್ಬಿಟ್ಟಿದ್ದಿ ಯಾಕಂದ್ರೆ ನಾನು ಕೂಡ ಪ್ರೀತಿ ಮಾಡಿ ಈಗ ನೋಡಿದ್ರೆ ಹೋಗಿ ಹೋಗಿ ಈ ಮುದ್ದು ಕೂಡ ಪ್ರೀತಿ ಮತ್ತೆ ಹೇಳಕತ್ತಿಲ್ಲ ನನಗೆ ಕೆಟ್ಟದ್ರಿಂದ ಮುದುಕ ಗಿದ್ಕ ಅಂದ್ರ ಮುದುಕ ಗಿದ್ಕ ಅಂದ್ರ ಹಂಗಾಣಿ ಎಡ್ಕೊಂಡು ಹೋಗಿ ಲೋಕಪ್ನಾಗ ಹಾಕ್ಬಿಟ್ಟೆನೋ ಯಾವಾಗ ಸಾಹೇಬ್ರ ನೀವು ಹೇಳ್ಕೊಂಡು ಹೋಗೋ ಸೀಸನ್ ಯಾವಾಗಲೂ ಮುಗಿದು ಸೀಸನ್ ಮುಗಿದ್ರೆ ಏನಾದ್ಲಿ ನನಗೇನಿಲ್ಲ ಅಂತ ತಿಳ್ಕೊಂಡಿ ಏನಿಲ್ಲ ಎಂದು ಏನಲ್ಲ ಹೇಳ ವಯಸ್ಸು ಏ ವಯಸ್ಸು ಯೌವನ ನೋಡ್ರ ಗೊತ್ತಾಗತ್ತೆ ಇವನು ಯವ್ವನ ಉಕ್ಕಿ ಉಕ್ಕಿ ಹರಕದ ಅಂತ ಏ ಹೌದ ಸಾಹೇಬ ನೀ ಸರ್ಕಾರಿ ಯೂನಿಫಾರ್ಮ್ ಇದಂತ ಬಿಟ್ಟಾಯ್ತು ನೋಡು ಇನ್ನು ಮುಂದೆ ಈ ನನ್ನ ಸಿಂಗಾರಿ ಕೂಡ ಮದುವೆ ಆಗ್ತೀನಿ ಅದು ಹೋಗ್ತೀನಿ ಇದು ಹೋಗ್ತೀನಿ ಅಂತ ಹೇಳಿದ್ರ ನೀನು ಈತ ಹಲ್ಲು ನೋಡ್ದು ಕೈಯಾಗ ಕೊಟ್ಟ ಮಗ ಏ ಮಗನ ನಾನೇ ಹಾಗೆ ಮೂರ್ತಿ ಅದು ಹೌದು ಬಾಡ್ಲ ಬಾ ಅದಕ್ಕೆ ನೋಡೋಣ ಬಾ ಅಲ್ಲ ಪಾಪ ಮುದುಕ ಅಂತ ಸ್ಪೂನ್ ಬಿಟ್ರೆ ನನ್ನ ಮೇಲೆ ಬರ್ತಾನ ಮಗು ಅಯ್ಯೋ ಪಾಪ ಏನು ಬಿಡಿಸ್ಕೊಂಡ ಸಮಾಧಾನ ಇಟ್ಕೊಂಡು ಕಮ್ಮಿ ಏನಕ್ಕೆ ಬಂದು ಮುಟ್ಟು ಮುಟ್ಟು ಸಮಾಧಾನ ಮಾಡ್ಕೊತಿದ್ರಿ ಹೆಣ ಹೋಗ್ಲಿ ಬಿಡ್ರಿ ಯಾಕಿಬ್ರು ಹಂದಿನ ಹೇಗಂತ ಕಚ್ಚಾಗುತ್ತೆ ನಾನು ಇವ್ರನ್ನ ಮದುವೆ ಆಗ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ಇನ್ನು ಮುಂದೆ ನನಗೂ ನಿಮಗೂ ಸಂಬಂಧ ಇಲ್ಲ ಗೆಟ್ ಔಟ್ ದೇವಸ್ಥಾನ ಕಿರಿತನ ಅವಿವೇಕನ ಮಗನೇ ನೀ ಏನಿದು ಅಂತ ನೋಡು ಕನ್ನಡದಾಗ ಹೇಳಕತ್ತೀನಿ ನಿನಗೆ ಅರ್ಥ ಆಗ್ತಿಲ್ಲ ಇವರು ನನ್ನ ಲವರ್ ಏನ ಪ್ರೀತಿ ಮಾಡಕತ್ತೀನಿ ಯಾವಾಗ ಶುರುವಾಯ್ತು ಈಗ ಒಂದು 2 ತಾಸಿನಿಂದ ಮುದ್ದ ಅಂತವನ ಇನ್ನು 2 ತಾಸಿನಾಗ ಮದುವೆ ಆಗ್ತದೆ ಇದೆಲ್ಲ ಆಗೋದು 2 ತಾಸಿನಾಗ ಮದುವೆ ಆಗಿ ನಮ್ಮೂರಿಗೆ ನಾವು ಹೋಗ್ತೇನೆ ಅವ್ರ ಊರಿಗೆ ಅವ್ರು ಹೋಗ್ತಾರೆ ನಾವು ಬೆಳಿ ತಗೋಗಿ ನಿನಗೆ ಬೆಳಿ ತಗೋಗ್ಬೇಡ ಅದಕ್ಕೆ ನಾವು ಇವನಿಗೆ ಮದುವೆ ಆಗಿ ಮುಂದೆ ಜೀವನ ಮಾಡಿ ಒಂದು 10 ಮಕ್ಕಳನ್ನ ಹೆಣ್ಬೇಕಂತ ಮಾಡೀನಿ 10 ಈ ಮುದ್ದು ಕೂಡ 10 ಮಕ್ಕಳು ಯಾಕ ಅವ್ರ ಹತ್ರ ಅದಿಲ್ಲ ಅಂತ ತಿಳ್ಕೊಂಡೆ ಮಂಗ್ಯ ಅಯ್ಯಯ್ಯ ಸಿಂಗರಿ ನೀವು ಈಗ ಮುಳಿಯ ನೋಡ್ರಿ ಅವ ಬ್ಯಾರೆ ತಿಳ್ಕೊಂಡ್ ಸ್ವಲ್ಪ ಸ್ಟೇಟ್ ಅಲ್ಲಿ ಇರ್ಬೇಕು ನೀವು ಆಯ್ತು ಸಿಂಗರಿ ಸಮಾಧಾನ ಈಗ ಆತೆ ನೋಡೋ ನೀನು ಒಳ್ಳೆ ಮಾತಿನ ಹೇಳಕತ್ತೀನಿ ಇನ್ನು ಮುಂದೆ ನನ್ನ ಸುದ್ದಿ ನೀ ಬರಬೇಡ ನಿನ್ ಸುದ್ದಿ ನಾ ಬರಂಗಿಲ್ಲ ಇನ್ನು ಕೆಲವೇ ದಿವಸದಲ್ಲಿ ಈ ಹನುಮಂತಪ್ಪನ ನಾ ಹೆಂಡತಿ ಆಗ್ತೀನಿ ವೈಫ್ ಹಾಕಿ ನಾವು ವೈಫ್ ಸಿಂಗಾರಿ ಏನು ಮಂಜಾನ ಕೂಡ ನಡೆಸಿದ್ದೀರಿ ನೀವು ಕೂಡ ಪ್ರೀತಿ ಮಾಡ್ತೀರಿ ಪ್ರೀತಿ ಮಾಡಕತ್ತೀನಿ ಎಷ್ಟು ಹೇಳಕತ್ತೀನಿ ಹೋಗಿ ನೀನು ನೀ ಹೋಗಂಗಿಲ್ಲಲ್ಲ ಅವ್ರನ್ನ ಕಳಿಸ್ತೀನಿ ನೋಡಿ ಅವನಿಗೆಲ್ಲ ನಾನು ತಿಳಿಸಿ ಬುದ್ಧಿ ಹೇಳ್ತೀನಿ ನೀವಿದ್ರ ನನ್ನ ಮಾತು ಕೇಳಂಗಿಲ್ಲ ನೀವು ನಾನು ತಿಳಿಸ್ಕೊಂಡು ಮನೆಗೆ ಹೋಗಿ ಬಕ್ಕೊಂಡ್ಬಿಡು ಆಯ್ತು ಸಿಂಗರಿ ನಾನು ಇಲ್ಲಿ ಹೋಗ್ತೀನಿ ಬಾಯ್ ದಾಡಿ ಮೇಲೆ ಹೋಗುವಾಗ ಈ ನನ್ನ ಮಗನ್ ಕೂಡ ನೀ ಬೇಡ ಯಾಕೆ ಹೇಳು ಮಗ ಸ್ವಲ್ಪ ಇಲ್ಲಿ ಒಂದು ಕೆಲಸ ಮಾಡ್ರಿ ಮನೆಗೆ ಹೋಗಿ ಇಲ್ಲಿ ಬೆಳಗಾಗ್ಯಾವಲ್ಲ ಕರೆ ಬಣ್ಣ ಮಾಡ್ಕೊರಿ ನಾಳೆ ಮದುವೆ ಹೋಗ್ರಿ ಹೋಗ್ರಿ ಏ ಮಗನ ಏನೋ ನನ್ನ ಮೇಲೆ ಕೈ ಮಾಡ್ತೀನೋ ಗಾಡಿ ಮೇಲೆ ಏನಾದ್ರೂ ಸಿಗು ನೀನು ಸಿಗ್ತೀನಿ ಬಾ ನಿನ್ನ ಮೇಲೆ ಒಂದು ಕೇಸ್ ಹಾಕಿ ಆಮೇಲೆ ನಿನಗೆ ಲೋಕ ಹಾಕ್ತಿದ್ರೆ ನಾನು ಹವಾಲ್ದಾರ್ ಹನುಮ
ಜಾಸ್ತಿ ಮಾಡುವ ಬಾರೆ. ಸ್ವಲ್ಪ ಇಲ್ಲ ಜಾಸ್ತಿ ಮಾಡುವ. ಬಾಬಾರೆ ನನ್ನ ಹುಡುಗಿ ಬಾಬಾರೆ ನನ್ನ ಬೆಳಗಿ ಮಿಂಚಿನ ಬಳಿ ಬಸರ ಬಳಿ ಮನಸ್ಸು ಬಳಿ ಬಾಯದ ಬಳಿ ಬಾರೆ 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 ನನ್ನ ಪೂಜಾರಿ ನೀನೇ ನಾನೇ ನನ್ನ ಪೂಜಾರಿ ವರದಕ್ಷಿಣೆ ಎಂಬ ಈ 5 ಅಕ್ಷರಗಳು ಸಮಾಜದ ಬಡವರನ್ನು ರಸಾತನಕ್ಕೆ ತುಳಿದು ಅಟ್ಟಹಾಸದಲ್ಲಿ ನಗುತ್ತಲಿದೆ ಈ ವರದಕ್ಷಿಣೆ. ಬೆಳಗಿರುವುದೆಲ್ಲ ಹಾಲೆಂದು ನಂಬಿ ಕುಡಿಯಲು ಹೋದರೆ ಅದು ವಿಷವಾಗಬೇಕೆ? ಆದರ್ಶ ವರ ಸಿಕ್ಕನೆಂಬ ಸಂತೋಷದಲ್ಲಿ ನನ್ನ ತಂಗಿಯನ್ನು ಮದುವೆ ಮಾಡಿಕೊಟ್ಟರು. ನನ್ನ ತಂಗಿಯ ಬಾಳು ಸುಖಮವಾಗದೆ ಕಣ್ಣೀರಿನ ಕಡಲಾಯಿತು. ವರದಕ್ಷಿಣೆ ಹಣಕ್ಕಾಗಿ ದಿನವೂ ನನ್ನ ತಂಗಿಯನ್ನು ಪೀಡಿಸ್ತಾ ಇವನು. ಅವರು ಹೇಳಿದ 10,000 ರೂಪಾಯಿ ಅವರಿಗೆ ತಂದು ಕೊಡದೇ ಇದ್ರೆ ನನ್ನ ತಂಗಿಯನ್ನು ತವರ ಮನೆಗೆ ಕಳಿಸಿಕೊಡ್ಬಿಡ್ತಾನೆ. ಏನು ಮಾಡಿಲ್ಲ ಹಣಕ್ಕಾಗಿ? ಯಾರ ಹತ್ರ ಸಹಾಯ ಕೇಳಲಿ? ನನ್ನಿಂದ ನನ್ನ ಸಾಲವೇ ನನ್ನಿಂದ ತೀರಿಸಲು ಆಗದ ಮೇಲೆ ನನಗೆ ಸಾಲ ಕೊಡುವುದಾದರೂ ಯಾರು? ಯಾರ ಹತ್ರ ಹಣ ಕೇಳಲಿ? ಬೀದಿ ಬೀದಿ ಭಿಕ್ಷೆ ಬೇಡಿಗಳು ಮಿಸ್ಟರ್ ಶಶಿಧರ್. ಅಂದು ನಿನ್ನ ತಂಗಿಯ ಕೈ ಹಿಡಿದು ನಿಮ್ಮ ಸಂಬಂಧ ಬೆಳೆಸಲು ಬಂದ
ಬಂದ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಆಸೆ ಕೈಗೂಡಿರುವುದೆಂದು ಹಾಲಿನಂತಿರುವ ನನ್ನ ತಂಗಿಯ ಸಂಸಾರವನ್ನು ಹಾಳು ಮಾಡಿ ಅದರಲ್ಲಿ ವಿಷ ಬೆರೆಸಿ ನನ್ನ ತಂಗಿಯ ಬಾಳು ಹಾಳು ಮಾಡಿದ ನಿನಗೆ ಆ ದೇವನೆಂದು ಕ್ಷಮಿಸಲಾರ. ಈ ಕಲಿಯುಗದಲ್ಲಿ ಆ ನಿನ್ನ ದೇವರು ಸಹ ನಮ್ಮಂತ ಶ್ರೀಮಂತರಿಗೆ ಸಪೋರ್ಟ್ ಇತ್ತು. ನಿನ್ನಂತ ಮೂರ್ಖರಿಗೆ ಗೊತ್ತು. ವಜ್ರಕಾಂತ್, ದೇವರು ಇವತ್ತು ನಿಮಗೆ ಸಪೋರ್ಟ್ ಮಾಡಿದ್ರು. ನಿನ್ನ ಪಾಪದ ಕೊಡ ತುಂಬಿದಾಗ ಆ ದೇವರೇ ನಿಮಗೆ ಸಪೋರ್ಟ್ ಮಾಡ್ಕೊಂಡು ಮಾತ್ರ ಮರಿಬೇಡ. ಪುಣ್ಯ ಇವೆಲ್ಲ 21ನೇ ಶತಮಾನದ ನಿಮ್ಮಂತ ಮೂಢ ಜನರ ಒಂದು ತತ್ವ ಅಷ್ಟೇ. ಈ ಯುಗದಲ್ಲಿ ನಮ್ಮಂತ ಶ್ರೀಮಂತರಿಗೆ ಶಾಪ ತಟ್ಟಲು ಇದೇನು ಸತ್ಯಯುಗ, ಕಲಿಯುಗ. ಕಲಿಯುಗ ನನಗೆ ಮಾಡಿದ ಅಪಮಾನದ ಪ್ರತಿಫಲ ರೂಪವಾಗಿ ನೀನು ಹಾಗೂ ನಿನ್ನ ತಂಗಿಯಾದ ನಿರ್ಮಲೆಯ ಬಾಳಿನಲ್ಲಿ ಎಂತಹ ದುರಂತಮಯ ಕಥೆಯನ್ನು ಸೃಷ್ಟಿಸಿದೆ. ಸಂವಹಿಸಲು ತಾಳಿ ಅವತಾರ ತಾಳಿ ಬರಬಾರ್ದೆ. ಏನಪ್ಪ ದಾರಿಯಲ್ಲಿ ನಿಂತು ಅದು ಯಾವುದೋ ಚಿಂತೆಯಲ್ಲಿ ಮುಳುಗಿದಂತೆ ಕಾಣುತ್ತಿರಲಿಲ್ಲ. ವಿಷಯವಾದರೂ ಏನು? ನನ್ನ ಗೋಳಿನ ಕಥೆಯನ್ನ ಇರುವ ಒಬ್ಬಳೇನೊಬ್ಬಳ ತಂಗಿ ಮಾಂಗಲ್ಯ ಧರಿಸಿ ಸುಖವಾಗಿ ಇದ್ದಾಳೆ ಎಂದು ಸಂತೋಷ ಪಡುವ ನಿಟ್ಟಲ್ಲಿ ಆ ಚಂಡಾಳ ವಜ್ರಕಾಂತ್ ನನ್ನ ತಂಗಿಯ ಬಾಳಲ್ಲಿ ಭಯಂಕರ ಗಾಳಿ ಬೀಸಿದರು. ಅವನು ನರೇಂದ್ರನ ಸ್ನೇಹ ಬೆಳೆಸಿ ಅವನಿಗೆ ದುಚ್ಚಟವನ್ನು ಹಚ್ಚಿ ನಿರ್ಗತಿಕನನ್ನಾಗಿ ಮಾಡಿದನು. ನಿರ್ಮಲ ನರೇಂದ್ರನಿಂದ ಅನುಭವಿಸಿದ ಚಿತ್ರಹಿಂಸೆ, ವೇದನೆ, ಯಾತನೆ ಪ್ರಪಂಚದಲ್ಲಿರುವ ಯಾವ ಸಹೋದರಿಗೂ ಬರಕೂಡದೆ ಎಂದು ಇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ನರೇಂದ್ರನ ಗೂಢಾಗಣತೆ ಮೆಚ್ಚಿ ನಮ್ಮ ತಂಗಿ ನಿರ್ಮಲಿಗೆ ಯೋಗ್ಯವರನೆಂದು ತಿಳಿದು ನಾವು ಈ ಸಂಬಂಧ ಕುದುರಿಸಿದೆ. ಆದರೆ ಅವನು ಕೆಟ್ಟದ ಜನರ ದುರ್ಜನರ ಸಹವಾಸದಿಂದ ಈ ತರ ದುರ್ವ್ಯಸನಿ ಕುಡುಕನಾಗುತ್ತಿರುವೆನೆಂದು ನಾನು ಕನಸು ಮನಸ್ಸಿನಲ್ಲಿ ಹೇಳಿದಿರಲಿಲ್ಲ. ವಜ್ರಕಾಂತ್ ನನ್ನ ತಂಗಿಯ ಬಾಳಿನಲ್ಲಿ ಬಿರುಗಾಳಿ ಬೀಸಿದ. ನಿನ್ನ ಪ್ರತಿಯೊಂದು ಕಳ್ಳ ಬಟ್ಟಿ ನಿಲ್ಲಿಸಿದ್ದರೆ ನಾನು ಆನಂದನೇ ಅಲ್ಲ. ನಾವು ನರೇಂದ್ರ ಮನೆಗೆ ಹೋಗಿ ಅವನಿಗೆ ಬುದ್ಧಿವಾದ ಹೇಳಿ ನಮ್ಮ ತಂಗಿಯ ಬಾಳು ಸುಗಮವಾಗುವಂತೆ ಪ್ರಯತ್ನಿಸುವ. ಅವನಿಗೆ ಬುದ್ಧಿ ಹೇಳುವುದು ಒಂದೇ, ಓರ್ಗಲ್ ಮೇಲೆ ನೀರು ಸುರಿಸುವ ಒಂದೇ. ಮುಖ್ಯವಾಗಿ ಅವನು ಹೇಳಿದ ನನ್ನ ತಂಗಿ ಸುಖವಾಗಿರುವುದು ಅವನು ಹೇಳಿದಾಗೆ ನಾವು ಕೇಳಬೇಕು. ಇರಲಿಲ್ಲ ನಮಗೆ ದಾರಿ. ಅಂದರೆ ಶಿಷ್ಯ ನರೇಂದ್ರನು ಏನು ಹೇಳಿದನು?
10,000 ರೂಪಾಯಿ ತಂದು ಕೊಡುವೆಂದು ನರೇಂದ್ರನು ಹೇಳಿದ ವಿಷಯ ಇವನಿಗೆ ಹೇಳಿ ಇವನಿಂದ ಸಹಾಯ ಪಡಲೆ ಬೇಡ ಬೇಡ. ಈಗಾಗಲೇ ಇವನು ನನಗೆ ಮಾಡಿದ ಸಹಾಯ ಅತಿಯಾಗಿರುವಾಗ ಮತ್ತೆ ಇವನಿಗೆ ನಾನು ಸಾಲ ಕೇಳಿ ಅವನಿಗೆ ಭಾಗವಾಗುವುದು ಬೇಡ. ಶಶಿಧರ, ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಅದು ಯಾವುದೋ ಚಿಂತೆಯಲ್ಲಿ ಮುಳುಗಿದಂತೆ ಕಾಡುತ್ತಿಲ್ಲ. ವಿಷಯವಾದರೂ ಏನು? ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮುತ್ತನ್ನು ಒಡೆಯಲು ಅವಕಾಶ ಕೊಡದೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳದೆ ನಮ್ಮ ಕರ್ತವ್ಯ. ಹಾಗೂ ನಿನಗೆ ಹೇಳಿ ನಿನ್ನ ಮನಸ್ಸನ್ನು ನಾನು ನೋಯಿಸುವುದಿಲ್ಲ. ನಿನ್ನ ಮಾತಿನಲ್ಲಿ ಏನೋ ಒಂದು ಗುಪ್ತ ರಸ್ತೆ ಮನೆ ಮಾಡಿಕೊಂಡಿದೆ. ಆ ವಿಷಯ ಏನು ಅಂತ ನಾ ಆತ್ಮೀಯ ಸ್ನೇಹಿತನಾದ ನನ್ನ ಬಳಿ ಕೆಳಬಂದೆ. ಸಮಯ ಬಂದಾಗ ಖಂಡಿತ ಹೇಳ್ತೇನೆ. ಅಶ್ವಿನಿ, ಎಂತಹ ರೂಪ ನಿನ್ನದು! ಈ ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡಿರುವ ದೇವತೆ ನೀನು. ನನ್ನ ಮನಸ್ಸಿನ ಆಶೆಗಳೆಲ್ಲ ನಿನಗೆ ತಿಳಿಸಲು ಅವಕಾಶವೇ ದೊರೆಯಲಿಲ್ಲ. ಓ ಅಶ್ವಿನಿ, ಎಲ್ಲಿರುವೆ ಅಶ್ವಿನಿ? ಓ ನನ್ನ ಪ್ರಿಯಕಿ ಅಶ್ವಿನಿ, ಎಲ್ಲಿರುವೆ? ಪ್ರೇಮದ ಮನೆ ಹಾಡುಗ
ಪ್ರಿಯೇ ಓ ಅಶ್ವಿನಿ 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 ಎಂತಹ ಸುಂದರವಾದ ಕನಸು. ಕ್ಷಣಾರ್ಧದಲ್ಲಿ ನಾನು ಯಾವ ಕನಸಿನ ಲೋಕದಲ್ಲಿ ಮುಳುಗಿದ್ದೀನಿ. ಅಶ್ವಿನಿ
ತೀರಬೇರು ಕೆಳಗಿಳಿದಿದೆ. ಇದೆಲ್ಲವನ್ನು ನೋಡಿದರೆ ನಿನ್ನ ಜೀವನದಲ್ಲಿ ಏನೋ ಒಂದು ಅನರ್ಥ ಘಟಿಸಿದೆ ಎಂದಾಗಾಯಿತು. ಹೌದಾ ಆನಂದ್? ನಾನು ನನ್ನ ಜೀವನದಲ್ಲಿ ಒಂದು ಹೆಣ್ಣಿನಿಂದ ಅವಮಾನದ ನನಗೆ ಬದುಕಲು ಹಕ್ಕಿಲ್ಲ. ಮನಸಾದ ಪ್ರೀತಿಸಿದವಳು ನನ್ನೊಂದಿಗೆ ಮದುವೆ ಆಗಲು ನಿರಾಕರಿಸುವುದು. ಅಂದ ಮೇಲೆ ನಾನು ಈ ಭೂಮಿಯಲ್ಲಿ ಬದುಕಿ ಪ್ರಯೋಜನವಿಲ್ಲ. ನಾನು ಬಾಳಲಾರದಿದ್ದ ಅಮ್ಮ, ನೀನು ನುಡಿದಷ್ಟು ಸುಲಭವಲ್ಲ. ಮನಸ್ಸಾರೆ ಪ್ರೀತಿಸಿದ ನನ್ನ ಮನಸ್ಸಿನ ಪ್ರೀತಿ ನನ್ನ ಕಣ್ಣು ಎದುರುಗಡೆ ಕಾಣುತ್ತಿರುವಾಗ ಇನ್ನೊಂದು ಹೆಣ್ಣನ್ನು ನನ್ನ ಸತಿಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಹಾಗಾದರೆ ನಿನ್ನ ಮನಸ್ಸಿನ ಪ್ರೇಯಸಿ ನಿನ್ನ ಕೈ ಹಿಡಿಯಲು ಏಕೆ ನಿರಾಕರಿಸುತ್ತಿರುವುದು? ಅವಳು ಏಕೆ ನಿರಾಕರಿಸುತ್ತಿರುವಳು ಎಂಬುದೇ ನನಗೆ ತಿಳಿದ ಪ್ರಶ್ನೆಯಾಗಿದೆ ಮಿತ್ರ, ಪ್ರಶ್ನೆಯಾಗಿದೆ. ಯಾವುದೋ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅವಳು ನಿನ್ನ ಕೈ ಹಿಡಿಯಲು ನಿರಾಕರಿಸುತ್ತಿರುವುದು ಎಂಬುದು ನನ್ನ ಭಾವನೆ. ನೋಡಮ್ಮ, ನೀನು ಪ್ರೇಮದ ಪರೀಕ್ಷೆಯಲ್ಲಿ ಫೇಲ್ ಆದೆ ಎಂದು ನಿರಾಶೆ ಮಾಡಬೇಡ. ನಾನು ಪ್ರಯತ್ನ ಪಟ್ಟು ನೀನು ಮೆಚ್ಚಿದ ಹುಡುಗಿಯನ್ನೇ ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳುತ್ತೇನೆ. ಆನಂದ್, ಈ ಮಾತು ನಿಜವಿನ ಮಿತ್ರ? ಇದು ನನ್ನ ನಿನ್ನ ಸ್ನೇಹದ ಆಣೆಯಾಗಿ ಸತ್ಯ. ಅಮ್ಮ, ನೀನು ಪ್ರೀತಿಸುವ ಹುಡುಗಿಯು ಅವರು ಬೇರೆ ಯಾರೂ ಅಲ್ಲ, PSI ಪ್ರಭಾಕರ್ ಅವರ ಏಕೈಕ ಸೋದರಿ ಮಿಸ್ ಅಶ್ವಿನಿ. ಏನು ನುಡಿಯುತ್ತಿರುವೆ? ಅಶ್ವಿನಿಯೊಂದಿಗೆ ನೀನು ಮದುವೆಯಾಗಬೇಕೆಂದು ಮಾಡಿರುವೆಯಾ? ಹೌದಾನ? ಅಶ್ವಿನಿಯ ರೂಪವೇ ನನ್ನ ಹೃದಯದಲ್ಲಿ ಚಿತ್ರವಾಗಿದೆ. ಅವಳು ನನ್ನೊಂದಿಗೆ ಮದುವೆ ಆಗದಿದ್ದರೆ ನಾನು ಬದುಕಲು ಮಾತ್ರ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಾನು ಬಾಳಲಾರೆ ಮಿತ್ರ, ಬಾಳಲಾರೆ. ಹೇ ದೇವ, ಇದೆಂತ ಘೋರ ಶಿಕ್ಷೆ ನನ್ನ ಮುಂದೆ ತಂದಿಟ್ಟೆ. ಅಶ್ವಿನಿ ನನ್ನ ಮನಸಾರಿ ಪ್ರೀತಿಸಿ ನನ್ನ ಕೈ ಹಿಡಿಯಲು ನಿರ್ಧರಿಸಿರುವುದೆಂದು ಇವನಿಗೆ ಹೇಳಿದರೆ ಇದನ್ನು ಸಹಿಸುವ ಶಕ್ತಿ ಇವನಿಗಿಲ್ಲ. ಅಶ್ವಿನಿ ನನ್ನನ್ನು ಮರೆತು ಇವನೊಂದಿಗೆ ಮದುವೆಯಾಗಲು ಒಪ್ಪಲಾರನು. ನೀನು ಮೆಚ್ಚಿದ ಪ್ರೇಯಸಿಯನ್ನೇ ನಿನ್ನೊಂದಿಗೆ ಮದುವೆ ಮಾಡಿಕೊಡುತ್ತನೆಂದು ಇವನಿಗೆ ವಚನ ಕೊಟ್ಟು ಆ ವಚನದಲ್ಲೇ ಬಂಧಿತನಾಗಿದ್ದೇನೆ. ಏನು ಮಾಡಲಿ? ಧರ್ಮ ಸಂಕಟದ ಸುಳಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುವಂತಾಗಿದೆ ನನ್ನ ಪರಿಸ್ಥಿತಿ. ಹೌದು, ಸ್ನೇಹಿತನಿಗಾಗಿ ನಾನೊಂದು ತ್ಯಾಗಕ್ಕೆ ಸಿದ್ಧನಾಗಬೇಕು. ನನ್ನ ಪ್ರೇಯಸಿಯ ಮನವೊಲಿಸಿ ಇವನೊಂದಿಗೆ ಮದುವೆಯಾಗಲು ಪ್ರಯತ್ನಿಸಬೇಕು. ಇದೊಂದೇ ನನಗೆ ಉಳಿದಿರುವ ದಾರಿ. ಅಶ್ವಿನಿಯ ವಿಷಯ ಹೇಳಿದ ತಕ್ಷಣ ನೀನು ಯಾವುದೇ ವಿಚಾರ ಮಾಡ್ತಾ ಇದೆಯಲ್ಲ? ಏನಿಲ್ಲ, ನೀನು ಮನಸಾರಿ ಪ್ರೀತಿಸಿದ ಅಶ್ವಿನಿಗೆ ವಿಷಯ ತಿಳಿಸಿ ಅವಳೇ ನಿನ್ನ ಕೈ ಹಿಡಿಯಂತೆ ಮಾಡಿ ನನಗೆ ಆತ್ಮವಿಶ್ವಾಸ. ಅವಳೆಂದು ನನ್ನ ಮಾತನ್ನು ತಿರಸ್ಕರಿಸಲಾಗುತ್ತದೆ. ನಾನೇ ಮುಂದಾಗಿ ನಿಂತು ನಿಮ್ಮಿಬ್ಬರ ವಿವಾಹವನ್ನು ಮಾಡುತ್ತೇನೆ. ಇದೋ ತೆಗೆದು ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಿನ್ನ ಪ್ರೇಯಸಿಗಾಗಿ ತಂದ ಈ ತೀರೆ ಅದನ್ನು ಜೋಪಾನವಾಗಿ ಆಗಲೇ ಆನಂದ್, ಆಗಲೇ ಮಿತ್ರ. ಏನಾಯ್ತಮ್ಮ? ಮನುಷ್ಯನ ಒಂದು ಕುಡಿಯೋದು ಚಟ ಅಂತಂದ್ರೆ ಅದನ್ನ ಬಿಡಿಯಾಕ
ಬೆಳಗಿನ ಜಾವದಾಗ ಒಂದು ಕೆಟ್ಟ ಕನಸು ಬಿತ್ತು. ಆ ಕನಸ್ನಾಗ ಒಂದು ಓದಿ ನಮ್ಮ ರಚನ ಅಂತ ಹೇಳಿದ್ರೆ ಜೇಬನಾಗ ಒಂದು ಜೋಡಿ ಕಾಸು ಇರ್ಲಿಲ್ಲ. ಏನ್ ಮಾಡುದು? ಹೆಂಡತಿಗೆ ಹೇಳಿದ್ರೆ ಕಸಬರಿಗೆ ತಂದು ಆರತಿ ಮಾಡ್ತಾಳೆ. ಹಂಗಾಗಿ ಆಕಿ ಎಮ್ಮಿ ಹಾಲು ಸರಿಯಾಗಿ ಹೋಗಿದ್ದಲ್ಲ, ಅದನ್ನ ನೋಡಿ ಎತ್ಕೊಂಡ್ ಬಂದ್ಬಿಟ್ಟೆ. ಒಂದು ಇಬ್ರು ಒಂದೇ ದಂಡ ಆಯ್ತು. ಅವನು ಏನ್ ಮಾಡಾಗುತ್ತೆ? ಅಲ್ಲ ಹುಡುಗ ನಾವಿಬ್ರು ಹಿಂಗೆ ಮಾತಾಡ್ತಾ ಇದ್ರೆ ಆಗುದಿಲ್ಲ. ಒಂದು ಕೆಲಸ ಮಾಡೋಣ, ಎಲ್ಲ ಬಟ್ಟೆ ಮನೆ ಮಾಡ್ತಾರಲ್ಲ, ಹೌದು ಅವ್ರ ಮನೆ ಮಾರಾಟ ಮಾಡ್ತಾರೋ. ಒಂದು ಕೆಲಸ ಮಾಡೋಣ, ಒಂದು ಕೊಟ್ಟು ಒಂದು ಫ್ರೀ. ಇನ್ನು ಮಾಡೋ ಬರ್ರಿ ಬರ್ರಿ ಅಕ್ಕ ಒಂದು ಸೀರೆ ತಗೊಂಡ್ರು, ಒಂದು ಲಂಗ ಮತ್ತು ಅರ್ಧ ಕಿಮ್ಮತ್ತ ಕೊಡ್ತೀವಿ. ಬರ್ರಿ ಬರ್ರಿ ಅಕ್ಕ ದಾರಿ ಬಿಡ್ರಿ ನಮ್ಮ ಇವನು ರೋಡ್ಪತಿ ಕಿಚಾಪತಿ ಜಗಪತಿ ನನ್ನ ಮಗ ಎಲ್ಲರೂ ಹೋದ್ರು ಬಿಡಂಗಿಲ್ಲ, ಹೋದ್ರು ಬಿಡಂಗಿಲ್ಲ. ಇರ್ಲಿ ಒಂದು ಕೆಲಸ ಮಾಡಿ, ಒಂದು ಐಡಿಯಾ ಮಾಡಿ. ಯಾವ್ದು ಐಡಿಯಾ? ಈಗ ಸುತ್ತೋ, ನಾನು ಮುಂದೆ ಹೇಳ್ತೀನಿ. ಬಾ ಸುತ್ತೋ. ಸೆಕೆಂಡ್ ಗಾಡಿ ನೋಡ್ರೆ ಈ ವಯಸ್ಸಿನಾಗ ಯಾಕ್ರಿ ನಿಮ್ಗೇನ್ ಕಡಿಮೆ ಐತಿ? ಈ ವಯಸ್ಸಿನಾಗ ನೋಡ್ರಿ ಸಂಜೆ ಹೊತ್ತಾಗ ಇದ್ದಾಗ ಬಾರೋ ನೀ ಬಳಗ ನಮ್ಮದ ಹಿತ್ತನಾಗ ಯಾಕ್ರಿ ನೋಡ್ರಿ ಸಾಕ್ರಿ ಚಳಿಗಿನ ಬರಂಗಿದೆ ಬರ್ತಾ ಚಳಿ ಚಳಿದ್ದ ನಿಮ್ಗೂ ಮನಸ್ಸಾಗೈತಿ. ನೀವು ಇವರೀಗ ಹೊಸದು ಕಣಗ ಕಾಣ್ತಿರಲ್ರಿ? ಯಾವ್ದಾತು?
ದಣಿಯರು ಗಣಪತಿ ಸಾಹೇಬರು ನಿನ್ನ ಮನಸ್ಸು ಮಾಡ್ಯಾರ. ನೀವು ಹೂ ಅಂದ್ರೆ ಸೆಲೆಕ್ಟ್ ಅಂತ ಹೇಳ್ಬೇಡಿ. ನಿಮ್ಮ ಹೂರ್ನ ಬಿಟ್ಟಲ್ರಿ ಇಂಥ ಎಷ್ಟು ಜನ ಅಲ್ಲ ನೀವು ತೊಟ್ಟಿ ಇದ್ರೆ ಏನಾದ್ರು ನಿಮ್ದು ಏನಾದ್ರು ರೇಟ್ ಗಿಟ್ ಏನಾದ್ರು ನಿಮ್ದು ಏನಾದ್ರು ರೇಟ್ ಗಿಟ್ ಒಂದು ರಾತ್ರಿಗೆ 200 ರೂಪಾಯಿ ತಗೊಂಡಿದ್ದೀನಿ. ಎಷ್ಟು ಎಷ್ಟು ಹೀಟ್ ಮಾಡಿದೆ? ಒಂದು 200 ರೂಪಾಯಿ ಮೂಲೆ, ಒಂದು 200 ರೂಪಾಯಿ ಹೆಚ್ಚಿದೆ. 200 ರೂಪಾಯಿ ಮ್ಯಾಗ 150. ಜನರ ಒಂದು ರಾತ್ರಿಗೆ 350 ರೂಪಾಯಿ ಅಡ್ವಾನ್ಸ್ ಕೊಡ್ರಿ. ಮತ್ತೆ 200 ರೂಪಾಯಿ ಬೇಕಿತ್ತು. ಅಡ್ವಾನ್ಸ್ ಇಲ್ಲ. ಏನಿದು ಕ್ಯಾಶ್ ನಿಮ್ಗೆ ಬೇಡ ಬೇಡ. ಈ ಹೆಣ್ಮಕ್ಳಿದ ಈ ಹೆಣ್ಮಕ್ಳು ಕೊಟ್ಟ ಹಣ ಮೊಸಳಕ್ಕೆ ಹೋದ ಹಣ ಎಂದಿಗೂ ವಾಪಸ್ ಕೊಡ್ತೀರ ಕೊಡ್ಬೇಡ್ರು ಅದ ಕೊಡಲ್ಲ ಅಂದ್ರೆ ಮಾಡಂಗಿಲ್ಲ ಬುಟ್ಟಿಗೆ ಹಾಕೊಂಡೇನು ಮಗನ ಮಾರೋದು ಹೂ ಮಾರೋದು ಒಂದು ಮೊಳ ಇರ್ತದೆ 2
ಕಡಿಮೆ ಐತಿನ ಹಿಂಗ ಏನಾರ ಮಾಡ್ಕೊಂತ ಹೊಂಟ್ರಿ ನಿಮ್ಮಿಬ್ರಿಗೂ ಸರ್ರಿ ಬುದ್ಧಿ ಕಲಿಸ್ರಿ ಮತ್ತ ಏನ್ ನಾನ್ ಏನ್ರ ಮಾಡ್ತೀನಿ ಹಣ್ಣಿನ ವ್ಯಾಪಾರ ಮಾಡ್ತೀನಿ ಹೂವಿನ ವ್ಯಾಪಾರ ಮಾಡ್ತೀನಿ ಅದು ತಗೊಂಡಿ ನಾವು ಹಂಗೆ ಮಾಡ್ತೀವಿ ಹೂವಿನ ವ್ಯಾಪಾರ ಮಾಡ್ತೀವಿ ಇದ್ರ ವ್ಯಾಪಾರ ಮಾಡ್ತೀವಿ ಮೈನ ವ್ಯಾಪಾರ ಹೌದು ಒಟ್ಟು ನಾ ಬಿಟ್ಟಿದ್ರಿ ಮಾಡೋಣ ನಾ ಏನ್ ಮಾಡೋದು ನೀವು ಬಿಟ್ಟು ಮಾಡಿದ್ರೆ ನಾವು ನಮ್ದೇ ಮಾಡಿ ನೀವು ಕೊಟ್ಟು ನಾವು ಒಂದು ಮಾಡ್ತೀವಿ ಏನು ಮಾವಿನ ಹಣ್ಣು ತಗೊಂಡ್ಬಿಟ್ಟು ನಾನು ಹಿಂಗೆ ಕೊಡ್ಲಿ ತಗೊಂಡು ಬೆಳೆದ ಛೇ 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 ಯಾಕೆ ಬರ್ಬಾರ್ದು ಈ ಹಾಳಾದ ಸಾರಾಯಿ ಬಾಟಲಿಯಲ್ಲಿ ಒಂದು ಹನಿ ಸಾರಾಯಿ ಹೊರಗೋಗಿ ತಂದು ಕುಡಿಯೋಣವೆಂದರೂ ಕೈಯಲ್ಲಿ ಒಂದೇ ₹1 ಕಾಸು ಕೂಡ ಇಲ್ಲ. 2 ದಿನದಲ್ಲಿ ಹಣ ತರುತ್ತೇನೆಂದು ಹೇಳಿ ಹೋದ ಆ ಶಶಿಧರನು ಬಂದಿಲ್ಲ. ಎಲ್ಲಿ ಹಾಳಾಗಿ ಹೋಗಿರುವುದು ಇಂದು ಸಾರಾಯಿ ನಾನೇನು ಮಾಡಲಿ ಹೌದು ಹೀಗೆ ಮಾಡಬೇಕು. ನಿರ್ಮಲಾ ಹೇ ನಿರ್ಮಲಾ ಸ್ವಾಮಿ ಹೇ ಸ್ವಾಮಿ ಅನ್ನಲಿಕ್ಕೆ ನಾನೇನು ಸನ್ಯಾಸಿಯೇನೆ? 2 ದಿನದಲ್ಲಿ ಹಣ ತರುತ್ತೇನೆಂದು ಹೇಳಿ ಹೋದ ಆ ನಿನ್ನ ಎಲ್ಲೇ ಸ್ವಾಮಿ ನಿಮಗೆ ಹಣ ಕೊಡೋದಾಗಿ ನನ್ನ ಅಣ್ಣ ತಿರುಗಿ ಈಗಾಗಲೇ ಅಣ್ಣಾಗಿ ಹೋಗಿದ್ದಾನೆ ಆದ್ರೆ ಕೊಟ್ಟ ಮಾತು ತಪ್ಪು ನಾನು ನನ್ನ ಅಣ್ಣ ಅಣ್ಣನಂತೆ ತಂಗಿ ನೋಡಿದ್ರಲ್ಲ ಇಂದು ಕುಡಿಯಲು ನನ್ನ ಜೊತೆ ಹಣವಿಲ್ಲ. ಅದಕ್ಕಾಗಿ ಮನೆಯಲ್ಲಿರುವ ಯಾವುದಾದರೂ ಸಾಮಾನನ್ನು ಮಾರಿಯಾದರೂ ಇಂದು ನನಗೆ ಹಣ ತಂದು ಕೊಡು. ಮನೆಯಲ್ಲಿ 2 ದಿನ ಆಯ್ತು ಅಡಿಗೆ ಮಾಡಿದೆ ಒಂದು ಇಡೀ ಅಕ್ಕಿನೂ ಇರ್ತಿರುವಾಗ ನಿಮಗೆ ಕುಡಿಯೋಕೆ ಹಣ ನಾನು ಎಲ್ಲಿಂದ ತಂದ್ಕೊಂಡೆ ಕೇವಲ ಗಂಡನಿಗೆ ಎದುರುತ್ತರ ಕೊಡ್ತೇನೆ. ಹೋಗಿ ಹಣ ತಂದು ಕೊಡ. ಮನೆಯಲ್ಲಿರುವ ಯಾವುದಾದರೂ ವಸ್ತು ಮಾರಿಯಾದರೂ ಹಣ ತಂದು ಕೊಡ. ಮನೆಯಲ್ಲಿ ಏನಿದೆ ಸ್ವಾಮಿ ನಿಮ್ಮ ದುಶ್ಚಟಕ್ಕೆ ಎಲ್ಲನೂ ಮಾರಿರುವಾಗ ನನ್ನ ಹತ್ರ ಇರೋದು ಈ ತಾಳಿ ಬಿಟ್ರೆ ಬೇರೆ ಏನೂ ಇಲ್ಲ ಸ್ವಾಮಿ ಬೇರೆ ಏನೂ ಇಲ್ಲ ನಿರ್ಮಲಾ ಆ ತಾಯಿ ಮಾರಿಯಾದರೂ ನನಗೆ ಹಣ ತಂದು ಕೊಡೆ. ಏನು ಈ ತಾಳಿ ಮಾರಿದ ಇಲ್ಲ ಸ್ವಾಮಿ ನೀವು ನನ್ನ ಕೊರಳಿಗೆ ಕಟ್ಟಿದ ಈ ತಾಳಿಯನ್ನ ನಿಮಗೆ ಕೊಟ್ಟು ನಾನು ವಿಧವೆ ಆಗಲಾರೆ ಇಲ್ಲ ಸ್ವಾಮಿ ಈ ತಾಳಿನ ಮಾತ್ರ ಕೇಳಬೇಡಿ ಏ ನಿರ್ಮಲಾ ಬೇಡಿ ಸ್ವಾಮಿ ಈ ತಾಯಿಯನ್ನ ನಿನ್ನ ಕೊರಳಿಗೆ ಕಟ್ಟಿದವನೇ ನಾನು. ನೋಡು ಇದನ್ನ ಹೇಗೆ ಬೇಕಾದ ಹಾಗೆ ಉಪಯೋಗ ಮಾಡಿಕೊಳ್ಳುವ ಹಕ್ಕು ನನಗಿದೆಯಲ್ಲ ನಿನಗಿಲ್ಲ. ಬೇಡ ಸ್ವಾಮಿ ಕೊಡೆ ಬೇಡ ಸ್ವಾಮಿ ಕೊಡೆ. ಬೇಡ ಸ್ವಾಮಿ ಸ್ವಾಮಿ ನನ್ನ ಮಾತು ನಿರ್ಮಲಾ ಸಾಕು ನಿಲ್ಲಿಸೆ. ಲೇ ನಿರ್ಮಲಾ ಇಂದು ಈ ತಾಳಿಯನ್ನೇ ಮಾರಿ ನನ್ನ ಸೂರ್ಯ ದಾಹವನ್ನ ತೀರಿಸಿಕೊಳ್ಳುವೆ. ಇದು ಭಾವ ಮೊದಲು ಅತ್ತಾಳಿಯನ್ನು ನನ್ನ ತಂಗಿಯ ಕೊರಳಲ್ಲಿ ಕಟ್ಟು. ಎಲ್ಲೋ ಹಣ ಎಲ್ಲೋ ತೆಗೆದುಕೋ. ಹಣಕ್ಕಾಗಿ ಮುಗ್ಧ ಹೆಣ್ಣು ಮಕ್ಕಳನ್ನು ಹಿಂಸಿಸುವ ನಿನ್ನಂತ ಧನ ಪಿಶಾಚಿ ಕ್ಷಮಿಸಲಾರ. ನೋಡು ಭಾವ ನೀನು ಹೇಳಿದ 10
10,000 ನಿನಗೆ ತಂದು ಕೊಟ್ಟಿದ್ದೇನೆ. ಇನ್ನಾದರೂ ಈ ನನ್ನ ತಂಗಿಯನ್ನು ಸುಖವಾಗಿ ನೋಡ್ಕೊ. ಯಶಿದ, ಈ ನಿನ್ನ ತಂಗಿ ಇನ್ನು ಮುಂದೆ ಈ ಮನೆಯಲ್ಲಿ ಚೆನ್ನಾಗಿರ್ತಾಳೆ. ಕೆಟ್ಟ ಸಹವಾಸವನ್ನು ಬಿಟ್ಟು ಒಳ್ಳೆಯವನಾಗಲು ಪ್ರಯತ್ನಿಸು. ಸರಿ, ಹೇಗೆ ಹೇಳಿದರೂ ಇವನು ತನ್ನ ಹಠವನ್ನು ಬಿಡಲಾರ. ತಂಗಿ ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಮ್ಮ. ನಿನ್ನನ್ನು ಆ ಕುಡುಕ ಗಂಡನಿಗೆ ಧಾರೆ ಎಳೆದುಕೊಂಡು ನಿನ್ನ ಬಾಳನ್ನೇ ನಾನು ಹಾಳು ಮಾಡಿದೆಮ್ಮ, ನಾನು ಹಾಳು ಮಾಡಿದೆ. ಹಾಗೆಲ್ಲ ನುಡಿಬೇಡ, ಹಾಗೆಲ್ಲ ನುಡಿಬೇಡ. ಇದರಲ್ಲಿ ತಪ್ಪು ನಿಂತಲ್ಲ ತಂದೆ. ನಾನೇ ನನ್ನ ದೃಷ್ಟಿ ಆಗಿರ್ಬೇಕಾದ್ರೆ ನನಗೆ ಅಂತ ಹುಡುಗಾಟ ಸಿಕ್ಕಿದಲ್ಲ ಅಣ್ಣ. ಹಾಗೆಲ್ಲ ಮಾತನಾಡುವಂತೆ ಬೆನ್ನಿಂದ ಹುಟ್ಟಿದ ಸಹೋದರಿ ನನಗೂ ಭಾರವಾಗಲಾರದು. ನೋಡಪ್ಪ, ಬಂದ ಕಷ್ಟಗಳನ್ನು ಎದುರಿಸಿ ನೆಮ್ಮದಿಯಿಂದ ಬಾಳು. ನೆಮ್ಮದಿ ಎಲ್ಲಿದಣ್ಣ ನೆಮ್ಮದಿ? ನನಗಂತೂ ಈ ಜೀವನನೇ ಸಾಕಾಗಿದೆ. ನಾ ಇದೆಲ್ಲಿಂದ ನೆಮ್ಮದಿ? ತಂದೆ, ಮಾನವನ ಜೀವ ಅತಿ ಅಮೂಲ್ಯವಾದದ್ದು. ಆ ಜೀವವನ್ನು ನಾವು ಪಡೆಯಬೇಕಾದ್ರೆ ನಾವು ಅದೆಷ್ಟೋ ಪುಣ್ಯ ಮಾಡಿರ್ಬೇಕು. ಬದುಕಿಗೆ ಹೆದರಿ ಜೀವಕ್ಕೆ ಬೇಸರಪಟ್ಟು ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕಮ್ಮ. ನಿನ್ನ ಮಾತು ನಿಜ ಅಣ್ಣ. ನಾಳೆ ನಾನೇ ಒಂದು ಮಗುವಿನ ತಾಯಿಯಾಗಿ ಆ ಮಗು ಹುಟ್ಟಿದ ಮೇಲೆ ಆ ಮಗು ಮುಖ ನೋಡಿ ನನ್ನ ನೋವನ್ನೆಲ್ಲ ಮರಿತೀನಣ್ಣ. ಅಣ್ಣ, ಆದ್ರೆ ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ನನಗೆ ಹೇಳ್ತಿ ಅಣ್ಣ? ಮುತ್ತಿನ ತಂಗಿ ಮಾತು ನಾನು ಕೇಳದೇ ಇರ್ತೀನಿ. ಅಣ್ಣ, ಅವನಿಗೆ ಅಷ್ಟೊಂದು ಅಣ್ಣನ ಹಣ ಎಲ್ಲ ತಂದ್ಕೊಂಡೆ ಅಣ್ಣ. ಅದು ಎಲ್ಲಿಂದ ತಂದ್ಕೊಂಡೆ ಅಣ್ಣ? ಇದು ಹಿರಿಯರು ನಿನ್ಗಾಗಿ ಬಿಟ್ಟೋದ ಆ ಮನೆಯೇನಾದ್ರೂ ಮಾಡ್ತೇನಣ್ಣ? ಇಲ್ಲಮ್ಮ, ಮನೆ ಮಾಡುವುದವೆಂದು ಇನ್ನ ಮೇಲೆ ಆಣೆ ಮಾಡಿ ಹೇಳುವಾಗ ನಾನು ಯಾಕೆ ಮನೆ ಮಾಡಲಮ್ಮ? ಹಾಗಾದ್ರೆ ಅಷ್ಟೊಂದು ಹಣ ಎಲ್ಲಿಂದ ತಂದೆ ಅಣ್ಣ? ಸಾಲಗಾರನಿಂದ ನಿಂತಲೇ ಕೊಟ್ಟಿದ್ಯಾ? ಅದು ಹೇಳಣ್ಣ, ಎಲ್ಲಿಂದ ತಂದಿದ್ಯಾ ಹೇಳು. ಕೊಟ್ಟ ಸಾಲವೇ ತೀರಿಸಲಾಗದ ನನಗೆ ಇನ್ಯಾರಮ್ಮ ಸಾಲ ಕೊಡ್ತಾರೆ? ಮತ್ತೆ ಎಲ್ಲಿಂದ ತಂದೆ ಹೇಳಣ್ಣ, ಹೇಳಣ್ಣ. ಅದು ಅಣ್ಣ, ಎಲ್ಲಿಂದ ತಂದೆ ಹೇಳಣ್ಣ. ನಾನು ಹೇಳುತ್ತೇನೆ. ಇವರು ಶಾಲೆ ಆ ಹಣವನ್ನು ಶಾಲೆಯ ಕಮಿಟಿಗಳು ಕಟ್ಟು ತಂದಿದ್ದಾರೆ. ಯಶಿದ ಆದರ್ಶ ವ್ಯಕ್ತಿಯಾದ ನೀನು ಇಂಥ ಕೆಲಸ ಮಾಡಬೇಕು ಸರಿಯಲ್ಲ? ಅಣ್ಣ, ಇವ್ರು ಹೇಳ್ತಿರೋದು ನಿಜವೇನಣ್ಣ? ಹೌದಮ್ಮ, ಇದು ನಿಜ. ನಿನ್ನ ಗಂಡನಿಗೆ 2 ದಿವಸದಲ್ಲಿ ನಾನು 10,000 ರೂಪಾಯಿ ತಂದು ಕೊಡ್ತೇನೆ ಅಂತ ಹೇಳಿ ಹೋದಾಗ ನನಗೆ ಎಲ್ಲಿಯೂ ಹಣ ಸಿಗಲಿಲ್ಲ. ಆಗ ನಾನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ತುಂಬಿದ ಹಣವನ್ನೇ ಕದ್ದು ತಂದೆ ಅಮ್ಮ, ಕದ್ದು ತಂದೆ. ಏನ್ ಹೇಳ್ತಿದ್ಯಣ್ಣ, ಏನ್ ಹೇಳ್ತಿದ್ಯಾ? ಹೆಣ್ಣಿಗೆ ಆಧಾರದ ಇಲ್ಲ, ಗಂಡಿಗೆ ಕಳುವು ಇಲ್ಲ ಎಂಬ ಅಪವಾದ ಹೊತ್ತು ಬಿಟ್ಟಿಯಣ್ಣ. ನಿನಗೆ ಆಸರೆ ಆಗಿದ್ದ ಶಾಲೆಯಲ್ಲಿ ಕದ್ದು ಕಳ್ಳನ ಅಪವಾದ ಹೊತ್ಕೊಂಡಿದ್ಯಣ್ಣ. ಈ ನಿನ್ನ ತಂಗಿಯ ಸುಖಕ್ಕಾಗಿ ನೀನು ಹಣವನ್ನು ಕದ್ದು ಕಳ್ಳನ ಪಟ್ಟ ಹೊತ್ಕೊಂಡಿದ್ಯಣ್ಣ. ಅಣ್ಣ, ಯಾಕಣ್ಣ ಇದು ಮಾಡ್ದೆ? ಅಯ್ಯೋ ದೇವ್ರೇ, ನಾನು ಏನು ಮಾಡ್ತೀನಿ? ತಂಗಿ ಅಳಬೇಡ, ತಂಗಿ ಅಳಬೇಡ. ವಿಧಿ ಲಿಖಿತ ಇದು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲಮ್ಮ. ಇದು ವಿಧಿ ಲಿಖಿತ ಅಲ್ಲ, ವಿಧಿ ಲಿಖಿತ ಅಲ್ಲ. ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಸುಡುತ್ತಿರೋ ವರದಕ್ಷಿಣೆಯ ವೃತ್ತಿ ಅಣ್ಣ, ಇದು ವರದಕ್ಷಿಣೆ. ಸರ್, ನನಗೊಂದು ನೀವು ಸಹಾಯ ಮಾಡ್ತೀರಾ ಸರ್? ನಮ್ಮ ಅಣ್ಣ
ತೀರ್ಮಾನ ಯಾವ ಸಮಸ್ಯೆ ಸಿಗ್ತೀಯೋ ಸಾಧ್ಯ ಹೀಗೆ ಮಾಡಿದ್ರೆ ಗೊತ್ತಿಲ್ಲ. ಆದರೆ ನಾನು ಏನೂ ಮಾಡೋದಕ್ಕಾಗುದಿಲ್ಲ. ಶಾಲೆ ಕಮಿಟಿ ಇರ್ಬೋದು, ಅಣ್ಣನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಶಾಲೆ ಕಮಿಟಿಯಲ್ಲಿ ವಿನಂತಿ ಮಾಡಬಹುದು. ನಾವು ನನ್ನ ಕಾರ್ಯ ಮಾಡಲೇಬೇಕು. ಹೋಗಿದ್ರೆ ನನ್ನ ವಂದಿಸಬೇಕಾದ್ದು ನಿಮ್ಮ ಕರ್ತವ್ಯ. ಬಂದ ಕಾರ್ಯವನ್ನು ನೀವು ಮಾಡಬಹುದು. ಕಳುವು ಮಾಡಿದ ಅಪರಾಧಿ ನಾನೇ ಆಗಿರುವಾಗ ನನ್ನ ವಂದಿಸಬೇಕಾದ್ದು ನಿಮ್ಮ ಕರ್ತವ್ಯ. ತಂಗಿ, ನೀನು ಯಾವಾಗಲೂ ಸುಖವಾಗಿರ್ಬೇಕಮ್ಮ. ನೀವು ಅಳಬೇಡಮ್ಮ. ನಾನು ಸುಖವಾಗಿರ್ತೀನಿ. ನಾನು ಸತ್ಯವೇ ಬರ್ತೇನಮ್ಮ. ಸತ್ಯವೇ ಬಿಡುಗಡೆಯಾಗಿ ಬರ್ತೇನೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯವು ಕಾಣದ ಈ ಜಗದಲ್ಲಿ ಅನ್ಯಾಯ ತುಂಬಿದೆ. ಜಗದೇ ಅನ್ಯಾಯ ತುಂಬಿದೆ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಹೋಯ್ತು. ನನ್ನ ಆಸ್ತಿ ಆಕಾಶ ಎಲ್ಲ ಮಣ್ಮಾನ ಹೋಯ್ತು. ಅಲ್ಲ, ಬಿಸ್ನೆಸ್ ಮಾಡ್ತೀನಿ ಅಂದ್ರು ಬೇಡ ಅಂತಾರೆ. ಸಿಂಗಲ್ ಕೂಡ ಮದುವೆ ಆಗ್ತಂದ್ರು ಬೇಡ ಅಂತಾರೆ. ವರದಕ್ಷಿಣ ಆಸೆ ಬರೀ ಬಿದ್ದು ನನ್ನ ಮನ್ಸಿನ ಹುಡುಗಿನ ನನ್ನ ಮದುವೆ ಮಾಡಾಕ ಈಗ ನೋಡ್ರ ಕನ್ನ ನೋಡ್ಕ ಹೊಂಟ ನನ್ನ ಮಗ ಹೋಯ್ತಪ್ಪ ಹೋಯ್ತು. ಏನ್ ಮಾಡುದಪ್ಪ. ಯಾರಂತಾರೆ ಕೊಟ್ಟಿರಿ ಸಾಹೇಬ್ರ? ನಿನ್ನ ಮನಸ್ಸಿನ ಬಂದೈತಿ ಈಗ. ಯಾಕೆ ನಾ ಏನ್ ಮಾಡ್ದೆ ಅಂಥದ್ದು? ಏನಂದ್ರ ನಮ್ಮಪ್ಪ ನನ್ನ ಮದುವೆ ಮಾಡಕ್ ಹೊಂಟಾನ. ನಿನ್ ಕೂಡ ಮದುವೆ ಮಾಡಿದ್ರ ನನ್ನ ಮನೆಯಿಂದ ಹೊರಗುತ್ತಂತ ಹೇಳ್ತಾರ. ಅಲ್ಲರಿ, ಇಷ್ಟು ದಿವಸ ಮಾಡಕ ಕುಡಿಯಕ ನಾನು ಬೇಕಿತ್ತು, ನಿಮ್ಗೆ ಪ್ರೀತಿ ಮಾಡಕ್ ನಾನು ಬೇಕಿತ್ತು. ಈಗ ಮದುವೆ ಆಗಕ್ಕೆ ಬೇರೆದಕ್ಕೆ ಕೂಡ ಮದುವೆ ಆಗ್ತದಂತ. ಮುಂದೆ ನನ್ನ ಯಾರು ಮದುವೆ ಆಗ್ತಾರೆ? ಅಯ್ಯೋ ನನ್ನ ಗಂಡಿ, ಈ ಭೂಮಿಯಲ್ಲಿ ಬಿದ್ರೆ ಮಳೆ ಬರೋ ಸಹಿತ ಬಂದಾಗ ನೋಡು. ಸಿಂಗಾರಿ ನಮ್ಮಪ್ಪ 3 ಲೋಕ ಸುತ್ತಿ ಆ ದೇವರ ಲೋಕದಿಂದ ಅಕ್ಷರ ತಂದ್ರು. ನಾ ಮದುವೆ ಆಗೋದು ಬರೀ ನೋಡ. ಹೌದು ನನ್ನ ಸರ್ದಾರ, ನೀನ್ ಮದುವೆ ಆಗ್ತೀನಿ ಅಂದ್ರೆ ನಾನಂತೂ ಈಗ ತಯಾರಿದ್ದೀನಿ. ಆಯ್ತಾಗದ. ನಿಮಗೆ ಕೊಡುತ್ತೀನಿ
ಸಿಂಗಾರಿ ನಾನು ಬಂದು ಸುಳ್ಳು ಹೇಳಬೇಡ. ನೀವು ನೋಡಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ತಲೆಯಾಗ ಬುದ್ಧಿ ಇಲ್ಲ ಅಂತ ಹೇಳೋದು. ನಾಳೆ ನಮ್ಮ ಹೊಳೆಯಾಗ ನಾಟ್ ಬಿಟ್ಟಾರ, ಅದ್ರೊಳಗ ನನಗೂ ಒಂದು ಪಾತ್ರ ಕೊಟ್ಟಾರ, ಇವನಿಗೂ ಒಂದು ಪಾತ್ರ ಕೊಟ್ಟಾರ. ಅದಕ್ಕೆ ಇವನಿಗೆ ಡ್ಯಾನ್ಸ್ ಬರಂಗಿಲ್ಲ ಅಂತ ನಾನು ಡ್ಯಾನ್ಸ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡಕತ್ತಿದ್ದೆ. ಹೌದು, ಯಾವ್ದು ಸಾಲ? ಇವು ನಾಟಕ ಈ ನಾಟಕ ಹೇಗಿದೆ, ಇವಳೇ ಕಾಮಿಡಿ ಪಾತ್ರ ಮಾಡಿದ್ ನೋಡು. ಅದಿಲ್ಲಪ್ಪ, ಡೈರೆಕ್ಷನ್ ಚೆನ್ನಾಗಿ ಕೊಡು ಅನ್ನಂಗ ಲೇಖವರೇಜ. ನಾನು ಸಿಂಗಾರಿಗೆ ಯಾಕೆ ಕಾಮಿಡಿ ಪಾತ್ರ ಕೊಟ್ಟಿಲ್ಲ? ಈ ಊರಾಗ ಕಾಮಿಡಿ ಪಾತ್ರ ಮಾಡೋರು ಯಾರು ಹುಡುಗಿದಾರ? ಅದಕ್ಕೆ ಇವಳನ್ನೇ ಕೊಟ್ಟಿದ್ ನೋಡು. ನೀ ಹೇಳೋದು ನಿಜ ಬಿಡು. ನಮ್ಮ ಊರದಾಗ ನಾಟಕದಾಗ ಪಾತ್ರ ಮಾಡ್ಲಿಕ್ಕೆ ಯಾರು ಹುಡುಗಿರಿಲ್ಲ. ಆದ್ರೆ ಹುಬ್ಳಿಯಾಗ ಶಿಗ್ಗಾದಾಗ ಭಾಳ ಮಂದಿ ಇದ್ದಾರಲ್ಲ, ಯಾರೋ ಚಂದ್ರಕಲಾ ಚೈತ್ರ ಚೈತ್ರ ಮನು ಯಾರಿಗಾದ್ರೂ ಬರ್ಬೇಕಿತ್ತು. ಹೆಣ್ಮಕ್ಳು ಅದಾರ. ಬಾಳ್ ಬಂದೆ. ಹೌದು, ನಮ್ಗೆ ಗೊತ್ತಿತ್ತು. ಏ ಬಾಳೆ ಹೌದು, ಹೆಸರು ಬಂದು ಬರ್ತಿಲ್ಲ. ಬರ್ತಾರೆ ಮನೆಗೆ. ನಾಟಕ ಯಾವ್ದು? ಹೌದು, ಅಡ್ಗೆ ಯಾವ್ದು? ನಾಟ ಸಿಂಗಣ ಸಿಂಗಾರಿ ದುಡ್ಕೊಳ್ಬೇಡ ನಾನು ಒಯ್ಯಾರಿ ಅಂತ ಗತಿ ಯಾವ್ದು? ಮಾರುತಿ ಮಾಡ್ಕೊಳ್ದು ನಿಂದಲ್ವೇ? ಮಾರುತಿ ಮಾಡ್ಕೊಳ್ದು. ಅನ್ನಂಗ ಬೆಂಕಿ ಮಾಸ್ತರ್ ಯಾರ್ಲೆ? ಬೆಳಗ್ಗೆ ಮಾಸ್ಟರ್ ಯಾರಂತ ಇನ್ನು ನೋಡಿಲ್ಲ, ಯಾರಂತ ನೋಡ್ಬೇಕು ಬೆಂಕಿ ಯಾರು. ಮಾಸ್ತರ್ ಏ ಹೊರಗಡೆ ಮನೆಗ ಚೆನ್ನಾಗಿ ಕಾಣಿಸ್ತಾನ. ಕಂಟಿನ್ಯೂ ಮಾಡಲ್ಲ. ಸೇಮ್ ಹೇಳ್ದಂಗೆ ಆಯ್ತು ನೋಡು. ಅವ್ರಿಗೆ ಏ ಹೇಳಿ ಯಾರಲ್ಲ ಇಲ್ಲಪ್ಪ, ನನಗೆ ಬೆಡ್ಗಿ ಮಾಸ್ತರ್ ಚಂದ ಇರ್ಬೇಕು. ನನಗೆ ಬೆಡ್ಗಿ ಮಾಸ್ತರ್ ಚಂದ ಇದ್ರೆ ನಾ ಡ್ಯಾನ್ಸ್ ಮಾಡಕ್ಕೆ. ಬೆಸ್ಟ್ ಬೆಂಕಿ ಮಾಸ್ತರ್. ನೀವೇನಾರ ಬೆಡ್ಗಿ ಮಾಸ್ತರ್ ಸರಿ ಇಲ್ಲ ಅಂತ ಕರ್ಕೊಂಡು ಬಂದ್ರೆ ಅವ್ರಿಂದ ಹೋಗ್ತಾರೆ. ಆಯ್ತು, ಅದ್ರ ಬಗ್ಗೆ ಹೋಗಿ ಕಡೆಗೆ ಬಂದ್ರೆ ಆಯ್ತು. ಆತ ನನ್ನ ನನಗೆ ಭಾಳ ಗೊತ್ತಾಗ್ತದೆ. ಏ, ಸಿಂಗಾರಿ ಅಲ್ಲಿ ನೋಡಿ ನಮ್ಮಪ್ಪ ದಳಪತಿರ್ತಾನ. ನಾವು ಇವ್ನಿಗೆ ನೋಡಿದ ಮಾತು ಸಿಟ್ಟಾಗ್ಬಿಡ್ತಾನ ನಮ್ಮದ. ನೀನು ಹೋಗ್ಬಿಡು. ಹೌದಾ? ಆತಾತು ಬನ್ನಿ ಸರ್ ಹೋಗು. ನೋಡಿ ನಾನು ಎಷ್ಟೋ ಸಲ ಹೇಳ್ತಾ ಇದ್ದೀನಿ ನಿಮಗೆ, ನಾ ಮದುವೆ ಆದ ಈ ಸಿಂಗಾರನೇ ಮದುವೆ ಆಗ್ತೀನಿ. ಸಿಂಗಾರಿ 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 ಅಲ್ಲ ಹೆಂಗಾಗಿ ನಾ ಮೂರ್ತ ನೋಡುವ ಈಗ ಸುತ್ತಿ ಸುತ್ತಿ ಉಕ್ಕಿರ್ತಾಗ ಬಂದೆ ನಾನು ಕಣ್ಣ ಚೆನ್ನಾಗಿ ನೋಡಿ ಬಂದೆ ನೋಡು. ಹೌದಾ? ನಿನಗೆ ಯಾವುದು ಒಪ್ಪಿಗೆಯೋ ಅದನ್ನು ನನಗೆ ಹೇಳು. ಏ ಮಗ, ಅಲ್ಲಿ ತೋರ್ಸ್ರು. ಮಗ ಇವಳಿಗೆ ಕೆಳಗೂ ಇಲ್ಲ ಯಾರೂ ಇಲ್ಲ. ಏನ್ ಕೇಳಿದ್ರು ಹೇಳಿಲ್ಲ ಅವ್ರು. ಅಲ್ರಿ, ಕೆಳಗೊಂದು ಹಾಕಿ ಕಾಲಿಲ್ಲ, ಮೇಲೊಂದು ಹಾಕಿ ಕಣ್ಣಿಲ್ಲ. ಕೆಲಸ ಮಾಡು, ಇದೆಲ್ಲ ನೀನೇ ಮಾಡ್ಕೊಡು. ಸರಿ ದುಡಿ ಹಾಕಿದ್ರು ಅಲ್ರಿ, ಜನ ತೋರ್ಸಂತ ತೋರ್ಸಿ ನನಗೆ ಹಾಕ್ತೀವಿ. ಮತ್ತೆ ಅದು ಇಲ್ಲ ಅಂದ್ರೆ ಮತ್ತೆ ಯಾರಾಗ್ತಾರೆ ತಗೋ. ಇದೇನೇನ ಇದು ಎರಡನೇ ಕನ್ಯಾ ನೋಡ್ರಿ, ಕಣಕ ಸುಂದರಿ ಕಾಗೆ ಬಣ್ಣಕ್ಕೂ ಇವ್ರ ಬಣ್ಣಕ್ಕೂ ಏನು ವ್ಯತ್ಯಾಸ ಇಲ್ಲ. ತೂಕ 80 kg, ಹೈಟು 3.5 ಫೂಟ್, 1 ಸುತ್ತು ಕಡಿಮೆ. ಇವ್ರದ್ದು ಪ್ರೆಷರ್ ಹೇಗಿದೆ ಅಂದ್ರೆ ತಿಂಗಳಿಗೆ 2,000 ಸ್ನಾನ ಮಾಡೋದು, ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ. ಅವರ ನೀನೇ ಮಾಡ್ಬೇಕು. ಇದು ನೋಡ್ರಿ, 3ನೇ ಕನ್ಯಾ ಮತ್ತು ಇದೆ 10 ರೀತಿ ಕಲ್ತಾಳ, 10 ರೀತಿ 10 ಸಲ ಏನಾಗ್ಯಾಳ. ಅದಕ್ಕ ಕೆಲಸ ಮಾಡಿ. ಇವರಿಗೆ ಬಲಬದಿ ಓದಿಲ್ಲ. ಏನ್ ಬರ್ಬೋದು ಇವಳಿಗೆ ಬರ್ಬೋದಿಲ್ಲ ಮತ್ತೆ ಹೇಳಿ ಹಂಗೆ ಹೇಳಿ ಮತ್ತೆ ಬರ್ಬೋದಿಲ್ಲ ಅಂದ್ರೆ ನಾಯಿ ತಂದ್ಕೊಡ್ತೀವಿ. ಹಾ ಕೆಲಸ ಮಾಡಿ. ಇವಳನ್ನ ನಮ್ಮ ಅಪ್ಪನ
ಮಾಡ್ಕೋತ ಇದು ಬೇಡದು ಹಾಗಾದ್ರೆ ಇದು ಮೂರು ಬೇಡದ್ರು ಬೇಜಾರಿಲ್ಲ ಇನ್ನೊಬ್ಬರು ಅದನ್ನು ತೋರ್ತೆ ಖಂಡಿತ ಅಪ್ಪಿ ಮಾಡೇ ಮಾಡ್ತೇನೆ ನೋಡ ತೋರ್ಸು ಆ ಫೋಟೋನ ತೋರ್ಸು ಇದು ಹುಡುಗಿ ಇವಳು ಚೆನ್ನಾಗಿದ್ದಾಳೆ ಲದ್ದಿ ಹೋಗ್ತಾಳೆ ಮಾಡ್ತಾಳೆ ಸಿಗರೇಟ್ ಸಿಗ್ತಾರ ಮತ್ತೆ ಗಂಡ ಹುಡುಗರ ಜೊತೆ ಮಜಾ ಮಾಡಿ 3 ಬಾರಿ ಜಾಮಗಳ ಆವಾಗಿಂದ ನಾವು ಕೇಳ್ತಾ ಇದ್ದೀವಿ ಅದು ಯಾವುದೋ ಹುಡುಗಿ ಮಾರಾಟ ನನ್ನ ತಂದು ಹಾಕಿದ್ದಾರೆ ಅದು ಹಿಂಗ ಅದು ಇದ್ದಿಲ್ಲ ಅದು ಓದಿಲ್ಲ ಅಂತ ಅದು ಹಾಡಿದ್ದ ನೆನಪಿಲ್ಲದ್ರಿ ಅದು ಹೇಳ್ತಿದ್ರೆ ಗೊತ್ತಾಯ್ತು ನಂಗೆ ಹೇಳಿ ಅಲ್ಲ ನಾನು ಅದು ಅದ್ಭುತ ಮಾಡ್ತೀನಿ ಅದು ಯಾವುದೋ ಹೆಣ್ಣ ನನ್ನ ಕಟ್ಲಿಕ್ಕೆ ಯಾರು ಮಾಡ್ತಿದ್ದ ಆಯ್ತಾಗದ ಬೇಗ ನೋಡ್ಬಾ ಆಯ್ತು ಅಕ್ಕಿ ಸಂಖ್ಯೆ ಏನು ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ಏನ್ ವಿಷಯ ಅಂತ ಹೇಳ್ಬಾರ ಅಶ್ವಿನಿ ಮಾನವ ತನ್ನ ಜೀವನದಲ್ಲಿ ಎಷ್ಟೋ ಹೊಂಗನಸು ಕಾಣುತ್ತಾನೆ ಆದರೆ ಅವನು ತನ್ನ ಹೊಂಗನಸು ನನಸಾಗಲು ಆ ದೈವದ ಪ್ರಯತ್ನ ಬೇಕು ಅಂದರೆ ನಾವಿಬ್ಬರು ಪ್ರೇಮಿಗಳಾಗಲು ವಿವಾಹವೆಂಬ ಬಂಧನದಲ್ಲಿ ಬಂದಿಯಾಗಲು ಅದಕ್ಕೆ ವಿಧಿ ಅವಕಾಶ ಕೊಡಬೇಕು ನಾವಿಬ್ಬರು ಸತಿಪತಿಗಳಾಗುವ ಭಾಗ್ಯ ಆ ಬ್ರಹ್ಮ ನಮ್ಮ ಮನೆಯಲ್ಲಿ ಬರಲಿಲ್ಲ ಅಶ್ವಿನಿ ಆನಂದ್ ನೀವಿವತ್ತು ಹೀಗೆ ಮಾತಾಡ್ತಾ ಇದ್ದೀರಾ ನಿಜಾಂಶವನ್ನು ಮುಚ್ಚಿಕೊಂಡು ಏನು ಪ್ರಯೋಜನವಿಲ್ಲ ನಾವಿಬ್ಬರು ಸತಿಪತಿಗಳಾಗುವ ಅವಕಾಶವಿಲ್ಲ ನಿನ್ನನ್ನು ಮನಸಾರೆ ಪ್ರೀತಿಸಿದ ಭಗ್ನ ವಿರಗಿಯಾದ ನನ್ನ ಆತ್ಮೀಯ ಸ್ನೇಹಿತ ಅಮರ್ ನಿನ್ನನ್ನು ಮನಸಾರೆ ಪ್ರೀತಿಸಿದ ನೀನು ಅವರ ಕೈ ಹಿಡಿಯಲು ನಿರಾಕರಿಸಿದರೆ ಅವರು ಖಂಡಿತವಾಗಿಯೂ ಈ ಲೋಕದ ಋಣವನ್ನೇ ನಾವಿಬ್ಬರು ಪ್ರೇಮಿಗಳಾದ ಅವನ ಸಾವಿಗೆ ಕಾರಣರಾದ ನಾವಿಬ್ಬರು ಜೀವನದ ಕೊನೆಯವರೆಗೂ ತೆರಳಿ ಕಾಯಬೇಕಾಗುತ್ತದೆ ಏನ್ ಮಾತಾಡ್ತಾ ಅಲ್ಲ ಹೆಣ್ಣು ತಾನು ಮನಸ್ಕೊಟ್ಟು ಪ್ರೀತಿಸಿದವನ ಬಾಳ ಸಂಗಾತಿ ಆಗ್ಬೇಕು ಅಂತ ಆಸೆ ಪಡ್ತಾಳೆ ಮನಸ್ಸು ಇಲ್ಲದವನ ಜೊತೆ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದೀರಾ ಇಲ್ಲ ನಾನ್ ಮಾತ್ರ ನಿನ್ನ ಅಶ್ವಿನಿ ನಾವು ಮನಸಾರೆ ಪ್ರೀತಿಸಿದ ಪ್ರೇಮಿಗಳು ಆದರೆ ನಮ್ಮಿಬ್ಬರ ಪ್ರೇಮದ ಮಧ್ಯದಲ್ಲಿ ಓರ್ವ ಮಾನವನ ಬದುಕಿನ ಪ್ರಶ್ನೆ ನೋಡು ನೀನು ಗಟ್ಟಿ ಮನಸ್ಸು ಮಾಡಿ ನಾವಿಬ್ಬರು ಪ್ರೇಮಿಗಳು ಎಂಬುದನ್ನು ಮರೆತು ಸ್ನೇಹಿತರೆಂದು ಭಾವಿಸ ಅಶ್ವಿನಿ ಇಲ್ಲ ಇಲ್ಲ ಇದು ಮಾತ್ರ ನನ್ನಿಂದ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಎಂದು ಮಾತು ಹೇಳಬೇಡ ಅಶ್ವಿನಿ. ನೀನು ಅಮರನನ್ನು ತಿರಸ್ಕರಿಸಬಹುದು ಆದರೆ ಅಮರ್ ನಿನ್ನನ್ನು ದೇವತೆಯಿಂದ ಪೂಜಿಸುತ್ತಾನೆ ಅಂತ ನಿಸ್ವಾರ್ಥ ಜೀವಿ ನನ್ನ ಆತ್ಮೀಯ ಸ್ನೇಹಿತನ ನೀನು ಕೈ ಹಿಡಿದಿದ್ದರೆ ನೀನು ಇಂದ ಮಾತ್ರ ನೋಡುವುದು ಈ ಆನಂದನ ಮುಖವನ್ನಲ್ಲ ನನ್ನ ಶವ ಅಶ್ವಿನಿ, ನನ್ನ ಶವ. ಆನಂದ್, ಯಾಕೆ ಇವತ್ತು ನಿಮ್ಗೆ ಏನಾಗಿದೆ ಯಾಕೆ ಇವತ್ತು ಈ ರೀತಿ ಮಾತನಾಡ್ತಾ ಇದ್ದೀರಾ ಅಲ್ಲ ನಿಮ್ಮ ಸ್ನೇಹಿತ ಸಲುವಾಗಿ ಇಂಥ ಕಠೋರ ನಿರ್ಧಾರವನ್ನ ನಾನು ಯಾಕೆ ತೆಗೆದುಕೊಳ್ಳಬೇಕು
ನನ್ನನ್ನು ಮುಕ್ತಗೊಳಿಸಿದರೆ ನಾನು ಈ ಜೀವನ ಪರ್ಯಂತ ನಿನ್ನ ಚಿರಋಣಿಯಾಗಿರುವೆ. ನಾವಿಬ್ಬರು ಪ್ರೇಮಿಗಳಾಗಿದ್ದ ರಹಸ್ಯ ಕೊನೆಯವರೆಗೂ ರಹಸ್ಯವಾಗಿಯೇ ಉಳಿಯಲಿ. ನಾವಿಬ್ರು ಪ್ರೇಮಿಗಳು ಅಂತ ನಾನು ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಯಾವತ್ತೂ ಹೇಳೋದಿಲ್ಲ, ನಾನು ಯಾವತ್ತೂ ಹೇಳೋದಿಲ್ಲ. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್. ಇದೊಂದು ಒಳ್ಳೆ ಸುದ್ದಿ ಬಂದಂಗೆ ಆಯ್ತಪ್ಪ. ಕಾಳಿ ನದಿಯಲ್ಲಿ 2 ಚೀಲ ಬ್ರ್ಯಾಂಡಿ ವಿಸ್ಕಿ ಪತ್ತೆ. ಮರು ದಿವಸ ಅದಕ್ಕೆ ಸಂಬಂಧಪಟ್ಟ ಕಚೇರಿಯಲ್ಲಿ ಅದು ನಾಪತ್ತೆ. ಪತ್ತೆ ನಾಪತ್ತೆ. ಸರ್ಕಾರಿ ಗೋದಾಮಿನಲ್ಲಿ 3 ಹೆಗ್ಗಣಗಳು ಕೂಡಿ 100 ಚೀಲ ಗೋಧಿಯನ್ನು ತಿಂದು ಹಾಕಿದವು. ಗೋಧಿಯನ್ನು ತಿಂದ 3 ಹೆಗ್ಗಣಗಳು ಸಸ್ಪೆಂಡ್ ಆಗಿ ಸದ್ಯ ರೆಸ್ಟ್ನಾಗದಾವ. ಹೆಗ್ಗಣಗಳ ಕಾಟ ಬಾಳಕ್ ಹೋಗವ. 40 ವರ್ಷದ ಯುವತಿ, 40 ವರ್ಷದ ಯುವತಿರು ಇರ್ತಾರ, 20 ವರ್ಷದ ಯುವಕನನ್ನು ಪಿರುತಿಸಿ ಮದುವೆ ಆದಳು. ಆಕೆಗೆ ಮೊದಲನೇ ಗಂಡನಿಂದ 4 ಮಕ್ಕಳು ಕೂಡ ಇದ್ದಾರೆ. ಇದು ನಂದೇ ಕಥೆ ಆಯ್ತಲ್ಲಪ್ಪ. ಏನಂದ್ರೆ ಹವಾಮಾನ ಸಾಹೇಬ್ರ, ನನಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಬ್ರಿಟ್ಕೇಸಾಗ ಓಡಾಡ್ತದ. ನನ್ನ ಹೆಂಡತಿ ಬ್ರಿಟ್ಕೇಸ್ ಅಂದ್ರೆ ಮತ್ತೆ ಯಾರಿಗೆ ಬೇರೆ ನಂಗೆ ಸುಮ್ಮನೆ ಯಾಕೆ ಅದನ್ನಂದ್ರಿ ಕಪಾಟ ಅಂದ್ಬಿಡ್ತದ. ಕಪಾಟದು ಹಳೇದಾಯ್ತು. ಈಗ ಬ್ರಿಟ್ಕೇಸ್ ಅಂತ ಬ್ರಿಟ್ಕೇಸ್. ಹೌದು, ನೀನು ಡಿಸೈನ್ ಹಾಕ್ತಿರೋ ಇಲ್ಲ? ಸದ್ಯಕ್ಕೆ ಹಾಕ್ಬಿಡ್ತೀನಿ ಸಿಂಗಾರಿ. ಎಲ್ಲಿ ಸದ್ಯಕ್ಕೆ 3 ತಿಂಗಳಾಯ್ತು, ಇನ್ನೂ ನೀವು ಆಗಲೇ ಇಲ್ಲ. ನೀವು ಆಗೋದು ಯಾವಾಗ? ನಾನು ಮನೆ ಅದರಿಂದ ಹೂವಿನಲ್ಲಿ ಹಾಕೋದು ಯಾವಾಗ? ನೋಡು ಸಿಂಗಾರಿ, ನಾನು ರಿಟೈರ್ಮೆಂಟ್ ಹಾಕೊಳ್ಳಿ, ನಿನ್ನೊಂದು ಹೂವಿನಲ್ಲಿ ಹಾಕ್ಕೊಡ್ತೀನಿ. ಹೌದು, ನನಗೂ ನಿಮ್ಮನ್ನು ಬಿಟ್ರೆ ಯಾರದರ? ನಾ ಬೆಳಗ್ಗೆ ಹೋಗೋ ಮುಂದೆ ನಿಮ್ಮನ್ನ ಜೋಡ್ ಕರ್ಕೊಂಡು ಹೋಗ್ಬೇಕು. ಹಾ ಬರ್ರಿ, ಮತ್ತೆ ಈಗ ಹೋಗಿ ಹೋಗೋಣ. ಹೋಗೋಣ ಬಾ. ಮತ್ತೆ ಆಗ್ತವ. ಪ್ರತಿಬಂಧ ಜನಾಂದೋಲನ ನನ್ನ ಪ್ರತಿಯೊಂದು ಕಳ್ಳ ಬಟ್ಟಿ ವ್ಯವಹಾರವನ್ನು ಬಂದ್ ಮಾಡಿದ. ನಿನ್ನ ಮೇಲೆ ಸೇನೆ ತಿಳಿದುಕೊಳ್ಳಲಿಲ್ಲ, ನಾನು ವಜ್ರಕಾಂತನೇ ಅಲ್ಲ. ಏನಾಯ್ತು ಆನಂದಪುರ ದೆಸೆಯಿಂದ ಊರಾಗ ಯಾರು ಇನ್ನು ಕೆಲವೇ ದಿವಸಗಳಲ್ಲಿ ನನ್ನ ಎಲ್ಲ ವ್ಯವಹಾರವನ್ನು ಪ್ರಾರಂಭ ಮಾಡ್ತೇನೆ. ಅಷ್ಟು ಮಾಡಿದ್ರೆ ಆಂದೋಲನಕ್ಕೆ ಒಳ್ಳೆ ಒಟ್ಟಿ ತಯಾರಿಸುವುದೇ ಆನಂದಪುರ ಮುಕ್ತ ಕೂಗಲಿಗಳು ರುದ್ರಪ್ಪ, ಕೂಗಲಿ. ಆ ಆನಂದ ಕೈಗೊಂಡಿರುವ ಪಾನ ಪ್ರತಿಬಂಧ ಜನಾಂದೋಲನದಿಂದ ನಮ್ಮ ಬಿಸ್ನೆಸ್ಗೆ ಯಾವುದೇ ಧಕ್ಕೆ ಬರಬಾರದು. ನಾಯಿ ಬಗೆದರೆ ದೇವಲೋಕ ಹಾಳಾಗಬಹುದೇ? ನೋಡಿ, ಇಂದು ಈ ಮೆರವಣಿಗೆ ಸಾಕು. ನಾಳೆ ಆ ಕೆಳಗಿನ ಕೇರಿಯಲ್ಲಿ ಮೆರವಣಿಗೆ ಹೊರಡಿಸೋಣ. ಆನಂದ್, ನೀನು ಈ ಕೈಗೊಂಡ
ಮನ್ಯಾಗ ನಮ್ಮ ಬಟ್ಟಿ ಸರಾಯಿ ಮಾಡುವುದನ್ನು ಬಂದ್ ಮಾಡಕ್ ರುದ್ರಪ್ಪ, ಇವನಿಂದ ನಮಗೆ ಏನು ಮಾಡಲು ಸಾಧ್ಯ? ನೋಡುತ್ತಿರು, ಇನ್ನು ಕೆಲವೇ ದಿನದಲ್ಲಿ ನಮ್ಮ ಎಲ್ಲ ಬಿಸ್ನೆಸ್ ಅನ್ನು ಹೇಗೆ ಪುನರಾರಂಭಿಸುತ್ತೇವೆ. ನಾನು ಜೀವಂತ ಇರುವವರೆಗೂ ನಿನ್ನ ಕಳ್ಳ ಬಟ್ಟಿ ವ್ಯವಹಾರ ಪ್ರಾರಂಭಿಸಲು ಎಂದಿಗೂ ಅವಕಾಶ ಕೊಡಲಾರೆ. ನನ್ನ ವ್ಯವಹಾರದಲ್ಲಿ ಕೈ ಹಾಕಿ ನನ್ನ ಪ್ರತಿಯೊಂದು ದಂಧೆಯನ್ನು ಬಂದು ಮಾಡಿ ನನ್ನೊಂದಿಗೆ ಹದಗೆನ ಭಕ್ತನ್ನು ಕಟ್ಟಿಕೊಂಡು ನಿನಗೆ ಪಶ್ಚಾತ್ತಾಪ ಪಡಬೇಕಾಗಿದೆ. ಎಚ್ಚರ! ನಿಮ್ಮ ಬೆದರಿಕೆಗೆ ಬೆದರಲಾರನು ಈ ಸಮಾಜ ಸೇವಕ. ಹೇ ಪೂಜ್ಯ ಬಾಪೂಜಿ, ನಿನ್ನ ದಲಿತರು ಅಲ್ಪಸಂಖ್ಯಾತರು ಕುಡಿತದ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳಬಾರದೆಂದು ನಾನು ಈ ಪಾನ ಪ್ರತಿಬಂಧ ಜಲಾಂದೋಲನಕ್ಕೆ ಕೈಗೊಂಡಿರುವೆ. ದಯಮಾಡಿ ಈ ಕಾರ್ಯಕ್ಕೆ ಜಯ ಕೊಡುವಂತೆ. ರಾತ್ರಿ ಕಳೆದು ಹಗಲಾಗ್ತಿತ್ತು, ಹಗಲು ಕಳೆದು ರಾತ್ರಿ ಆಗ್ತಿದ್ರು. ನನ್ನ ಜೀವನ ಮಾತ್ರ ಹೀಗೆ ಸಾಗುತ್ತೆ. ಏನಾದ್ರೆ ಕಂದ, 9 ತಿಂಗಳಿಂದ ಹೊತ್ತು ಎತ್ತು ಗರ್ಭದಲ್ಲಿ ಇಟ್ಟು ನಾನು ನಿನ್ನ ಹೊಡೆದು ನಿನ್ನ ಒಟ್ಟಿಗೆ ಸರಿಯಾದ ಹಾಲು ಕೊಡೋಕೆ ಈ ತಾಯಿ ಕೈಯಿಂದ ಆಗ್ತಿಲ್ಲ. ಈ ನಿನ್ನ ತಾಯಿಗೆ ಧಿಕ್ಕಾರವಿರಲಿ. ಅಮ್ಮ ತಾಯಿ, ನಿನ್ನಿಂದಾದ್ರೂ ನನ್ನ ಗಂಟೆನ ಗಂಟಿರೋ ಈ ದುಶ್ಚಟಗಳನ್ನು ಬಿಡಿಸಿ ಮೊದಲಿನಾಗಿ ದಾರಿಗೆ ಬರುವಾಗ ಮಾಡಮ್ಮ ತಾಯಿ, ದಾರಿಗೆ ಬರುವಾಗ ಮಾಡಿ. ಎಲೆ ಎದ್ದಿರುವುದಲ್ಲ, ನಿನ್ನ ಗಂಡನ ದುಶ್ಚಟದ ಕಡಿವಾಣ ನನ್ನ ಕೈಯಲ್ಲಿರುವಾಗ ಅವನೆಂದಿಗೂ ಅದನ್ನು ಬಿಡಲು ಸಾಧ್ಯವಿಲ್ಲ. ನಿರ್ಮಲ, ಅಂದು ನಿನ್ನ ಕೈಯಲ್ಲಿ ಬಂದ ನನ್ನನ್ನು ಅವಮಾನಿಸಿದ ಹೇಗೆ ಈ ನಿನ್ನ ಈ ಬಾಳ ಬದುಕಿನ ದೃಶ್ಯವನ್ನೇ ಹೇಗೆ ದುರಂತಮಯ ಮಾಡಿದೆ ನೋಡು. ಎಲ್ಲೋ ನೀಚ, ನಮ್ಮಂತ ಅಬಲೆ ಹೆಣ್ಣು ಮಕ್ಕಳನ್ನ ಜೀವನವನ್ನ ನಾಶ ಮಾಡ್ತಿದ್ರೆ ಅಂತ ಹೆಮ್ಮೆ ಪಡ್ಬೇಕು. ನಮ್ಮಂತ ಅಬಲೆಯರ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ. ನಿಮ್ಮಂತ ಶಾಪ ಅತ್ಯಾಚಾರ, ಕಲೆ, ಇನ್ನು ನೀನು ನನಗೆ ಅವಮಾನ ಮಾಡಿದೆ. ಇನ್ನು ಮುಂದೆ ನಿನಗೆ ಒಳ್ಳೆಯ ರೀತಿಯಿಂದ ಬದುಕಬೇಕೆಂಬ ಆಸೆ ಇದ್ದರೆ ಒಂದೇ ದಿವಸ ನಿನ್ನ ದೇಹವನ್ನು ನೀಡಿದೆಯಾದರೆ ಬಾಳಬಲ್ಲ. ಕಾಮುಕ, ನಿನ್ನ ಕಾಮದಾಸಿಗೆ ಬಲಿಯಾಗಲು ತಾನೇನೋ ಹೆಣ್ಣನ್ನ ಏನಂತ ತಿಳ್ಕೊಂಡಿದೆಯೋ? ನಿನಗೆ ನಾಚಿಕೆ ಆಗುದಿಲ್ವಾ? ಎಲೆ ನಿರ್ಮಲ, ತಾನು ಸಾಧ್ವಿ ಎಂದು ತೆರೆದುಕೊಳ್ಳುವುದು ಕೇವಲ ನೆಪ ಮಾತ್ರ. ಸಾಧ್ವಿ ಎಂದು ಹಣೆ ಮೇಲೆ ಸಿಕ್ಕ ಹೊಡೆದುಕೊಂಡು ಅಂತರಂಗದಲ್ಲಿ ಪತಿತೆಯಾಗಿ ಮಾಡಿಕೊಂಡ ಗಂಡನಿಗೆ ದ್ರೋಹ ಬಗೆಯುವ ನಿನ್ನಂತ ವ್ಯಭಿಚಾರ
ನಮಗೆ ಬೇಕಾದ ಯುವಕರೊಂದಿಗೆ ಕಾಮನಾಟವಾಡಿ ಬರುವ ಕನ್ಯೆಯಷ್ಟು ಸಮಾಜದಲ್ಲಿ ಸುಗಮವಾಗಿ ಸಾಗಬೇಕಾದರೆ ನೀನು ನನ್ನೊಂದಿಗೆ ಮದೇನ ನೀನು ಹೇಳಿರುವ ಹೆಣ್ಣಿನ ಸಾಲಿಗೆ ಸೇರೋಣಲ್ಲ ಈ ನಿರ್ಮಲ. ನೋಡು, ನಾನು ನಿನ್ನ ಮಿತ್ರನ ಹೆಂಡತಿ, ಆದ್ರೆ ನಿನಗೆ ಸಹೋದರಿ ಸಮಾನ. ಹಾಗಿರುವಾಗ ನನ್ನನ್ನು ಕಾಮನ ದೃಷ್ಟಿಯಲ್ಲಿ ನೋಡಿದ್ದೆ ಆದ್ರೆ ನಿನ್ನ ಕಣ್ಣುಗಳು ಕೂಡಾಗೋಗಿ. ಪರಸ್ತ್ರೀ ದಶಕಂಠ ಕಣ್ಣಿಟ್ಟು ಅಪಾರಿಸಲಿಲ್ಲವೇ? ಪರಸ್ತ್ರೀಯಾದ ಸುಮತಿ ದೇವಿಯನ್ನು ವಾನರ ರಾಜವಾಗಿ ಇಟ್ಟುಕೊಳ್ಳಲಿಲ್ಲವೇ? ಅಷ್ಟೇ ಯಾಕೆ ಈ ಜಗತ್ತಿಗೆ ಕಣ್ಣಿನಲ್ಲಿ ಬೆಳಕು ನೀಡುವ ಆ ಚಂದ್ರಮಾಮ ಋಷಿ ಬದುಕಿನೊಂದಿಗೆ ಸರಿಸಲಿಲ್ಲವೇ? ಅಂದ ಮೇಲೆ ನೀನು ನನ್ನೊಂದಿಗೆ ಸರಸವಾಡಿದರೆ ತಪ್ಪೇನಿದೆ? ವಜ್ರಕಾಂತ್, ನೀನು ಹೇಳಿದ ಇತಿಹಾಸದಲ್ಲಿ ಹೆಣ್ಣನ್ನ ಮುಟ್ಟಿದವರಾಗ್ಲಿ ಹೆಣ್ಣನ್ನ ಬಯಸಿದವರಾಗ್ಲಿ ಎಲ್ಲರೂ ಎಂತ ಶಾಪಕ್ಕೆ ಗುರಿಯಾಗಿದ್ದಾರಂತ ನಿನಗೇನು ಗೊತ್ತೋ? ನಿನಗೊಂದು ಮಾತು ಹೇಳ್ತೀನಿ. ನೀನು ಎಷ್ಟೇ ನನ್ನ ಕೇಳಿದ್ರು, ನಿನ್ನ ನನ್ನ ಸೆರಗಾಸು ಅಂತ ಹೇಳಿದ್ರು, ನಾನು ನಿನಗೆ ಸೆರಗಾಸೋದಿಲ್ಲ. ನನ್ನ ಪತಿಗೆ ನಾನು ದ್ರೋಹ ಮಾಡೋದಿಲ್ಲ. ಎಲೆ ಸೊಕ್ಕಿನ ಹೆಣ್ಣೆ, ನಿನಗೆ ಯಾವ ರೀತಿಯಾಗಿ ಹೇಳಿದರು ನಿನ್ನ ಹಠವನ್ನು ಬಿಡದ ನಿನ್ನನ್ನು ಎಂದು ಮಾನಿನಿಯ ಮಾನರಕ್ಷಣೆ ಮಾಡಲು ನಿನ್ನ ಸದ ಬಳಿಯಲು ಈ ಆನಂದರು ಸಜ್ಜಾಗಿ ನಿಂತಿರೋನು. ಈಚ ನನ್ನ ಸಹೋದರಿ ಸಮಾನಳಾದ ಇವಳ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಿರುವೆ. ಸಹೋದರಿ ನನಗೆ ಗೊತ್ತಿಲ್ಲವೆಂದು ಭಾವಿಸುತ್ತೀಯ? ನಿಮ್ಮಿಬ್ಬರ ಕಪಟ ನಾಟಕದ ಕಾರಸ್ಥಾನ ಪಾಪ ಏನು ಅರಿಯದ ಆ ನರೇಂದ್ರನಿಗೆ ನೀನು ತಿಂದ ಎಡೆಯನ್ನು ಉಣಬಡಿಸಿದ ಮಿತ್ರದ್ರೋಹಿ ನೀನು. ಶಿವ ಶಿವ, ಮಿತ್ರದ್ರೋಹಿ ಯಾರೆಂಬುದನ್ನು ನಿನ್ನ ಅನುಮಾನ ಕೇಳಿ ನೋಡು. ಚಾಂಡಲ ನರೇಂದ್ರನಿಗೆ ಕುಡಿತದ ಚಟ ಹಚ್ಚಿಸಿ ಹಾಲಿನಂತಿದ್ದ ಅವನ ಸಂಸಾರವನ್ನೇ ಹಾಳು ಮಾಡಿ ನೇನು ಮಿತ್ರದ್ರೋಹಿಗಳು ನೀಚ ಪವಿತ್ರವಾದ ಸಂಸಾರದಲ್ಲಿ ಕಲಾದ ಮಸಿ ಬಳಿಯುವ ನಿನ್ನಂದವರಿಗೆ ಅಕ್ಕ ತಾಯಿ ತಂಗಿ ಎಲ್ಲರ ಮಾದರಿ ಹೆಣ್ಣಾಗಿ ಕಾಣುವುದು ಸಹಜ. ಇನ್ನೊಂದು ಸಲ ಈ ಪಾಪಿ ಕೈಗಳಿಂದ ನನ್ನ ಸಹೋದರಿಯನ್ನು ಸ್ಪರ್ಶ ಮಾಡಿದರೆ, ಅವಳ ಮೇಲೆ ಕೆಟ್ಟ ದೃಷ್ಟಿ ಹಾಯಿಸಿದರೆ ನಿನ್ನ ಕೈ ಕತ್ತರಿಸಿ ನಿನ್ನ ಕಣ್ ತೆಗೆದು ರಣಾದುಗಳ ಜಾವತನ ನೀಡುವೆ. ಈ ವಜ್ರಕಾಂತನ ಕೈ ಕಣ್ಣುಗಳು ರಣಹದ್ದಿಗೆ ಔತಣ. ಈಗಂತೂ ಹೋಗುವೆ, ಆದರೆ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗುತ್ತಿರುವ ನಿನ್ನ ಮೇಲೆ ನಾನು ಸೇವೆ ತೀರಿಸಿಕೊಳ್ಳಲಿಲ್ಲ. ನಾನು ವಜ್ರಕಾಂತನೇ ಅಲ್ಲ. ಹೋಗಲೇ ನನ್ನ ಬಡ್ಡಿ ಮಗನ
ನಿನಗಾಗಿ ಶಶಿಧರ್ ಕಾರಾಗೃಹಕ್ಕೆ ಸೇರಿದ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಶಶಿಧರ್ ಅಂದು ನನಗೆ ವಿಷಯ ತಿಳಿಸಿದರೆ ಈ ಅನರ್ಥ ಸಂಭವಿಸುತ್ತಿರಲಿಲ್ಲ. ಶಶಿಧರ್ ಕದ್ದ ಹಣ ಶಾಲೆಯಲ್ಲಿ ನಾನೇ ತುಂಬಿ ಅವನನ್ನು ಬಿಡುಗಡೆಗೊಳಿಸಲು ಪ್ರಯತ್ನದಲ್ಲಿದ್ದೇನೆ. ನಿನ್ನ ಅಣ್ಣ ಶಶಿಧರ್ ಇಲ್ಲ ಎಂದು ಹೊರಗಬೇಡಮ್ಮ. ಏಕೆ ನಾನಿಲ್ಲವೇ? ಭಾಷಾನ ನೀನಿಲ್ಲದಿದ್ದರೆ ಇವಳ ಬಾಳು ಆಗುವುದಿಲ್ಲ. ನಿನ್ನ ದ್ರೋಹಿ, ನೀನು ವೃತ್ತ ಕ್ರೀಡೆ ಆಡಿ ಉಂಟು ಬಿಸಾಕಿದ ಈ ಚಾಂಡಾಲಿನಿಯನ್ನ ನನ್ನ ಕೊರಳಿಗೆ ಕಟ್ಟಿ ನನ್ನ ಬದುಕನ್ನೇ ಹಾಳು ಮಾಡಿದ್ದೇನೆ. ಏ ಕೈಯಾಳಿ, ಪತಿವ್ರತೆ ಸಾಧನೆಯನ್ನು ನನ್ನ ಮುಂದೆ ನಡೆಸಿ ನಾನಿಲ್ಲದಿದ್ದವಾಗ ಇವರೊಂದಿಗೆ ಚಕ್ಕಂದ ಮಾಡುವ ಪದ್ಧತಿ ಲಜ್ಜೆಗೆಟ್ಟವ. ನಾಲಿಗೆ ಕಡಿವಾಣವಿರಲಿ, ಹೊಲಸು ನಡೆಗಳನ್ನು ನುಡಿಯಬೇಡ. ಯಾವ ಪಾಪವನ್ನು ಕಾಣದ ಈ ನನ್ನ ಸೋದರಿಗೆ ಅಷ್ಟಿನ ನುಡಿಯನ್ನಾಡಿ ಅವಳ ಮನಸ್ಸು ಅಲ್ಲೋಲ ಕಲ್ಲೋಲ ಮಾಡಬೇಡ. ಮೊದಲೇ ಬದುಕಿನಲ್ಲಿ ತುಂಬಾ ನೊಂದಿದ್ದಾಳೆ. ನೀನೊಬ್ಬ ಒಳ್ಳೆಯನೆಂದು ತಿಳಿದು ಗುಣಗಂಗೆಯಾದ ನನ್ನ ತಂಗಿಯನ್ನು ನಿನ್ನೊಂದಿಗೆ ಮದುವೆ ಮಾಡಿಕೊಟ್ಟು ಅವಳ ಬಾಳನ್ನೇ ನಾನು ಹಾಳು ಮಾಡಿರುವೆ. ನೀನು ಕೆಟ್ಟ ಜನರ ಸಹವಾಸದಿಂದ ಈ ರೀತಿ ದುರ್ವ್ಯಸನೆ ಕುಡಿದು ನಾನಿರುವೆನೆಂದು ನಾನು ಕನಸು ಮನಸ್ಸಿನಲ್ಲಿ ಹೊಸ ಎಣಿಸಿರಲಿಲ್ಲ. ನಾನು ದುರ್ವ್ಯಸನಿಯಾಗಲು ಕಾರಣ ಈ ಪತ್ರಿಕೆಯ ಹೆಣ್ಣು. ಅದೆಷ್ಟೋ ಜನ ರತ್ತಿ ಕ್ರೀಡೆ ಆಡಿ ಉಂಡು ಬಿಸಾಕಿದ ಈ ಚಾಂಡಾಲಿನ ನನ್ನ ಕೊರಳಿಗೆ ಬತ್ತಿ ನೀನು ರತ್ತಿ ಕ್ರೀಡೆ ಆಡುತ್ತಿರುವೆಯಾ? ಸ್ವಾಮಿ, ನುಡಿಯದಿರೇ ಈ ತರ ಹೊಸ ಮಾತುಗಳನ್ನ. ಒಡ ಹುಟ್ಟಿದ ಸಹೋದರಂತಿರುವ ಈ ಆನಂದಣ್ಣನ ಅವರ ಹೆಸರಿಗೆ ಕಳಂಕದ ಮಸಿಯನ್ನ ಬಳಿಬೇಡಿ. ಮುಚ್ಚ ಬಾಯಿ. ಅಣ್ಣನಂತೆ ಅಣ್ಣ, ಬಹಿರಂಗದಲ್ಲಿ ಅಣ್ಣನಂತೆ ಹೇಳಿ ಅಂತರಂಗದಲ್ಲಿ ಅವನನ್ನ ಅಪ್ಪಿ ಮುದ್ದಾಡುವ ನಿನ್ನಂತ ಹೆಣ್ಣು. ನರೇಂದ್ರ, ಮೈ ಮೇಲೆ ಎಚ್ಚರವಿರಲಿ, ಅವಾಚ್ಯ ಶಬ್ದವನ್ನಾಡದಿರು. ಸಂಶಯದಲ್ಲಿ ಮುಳುಗಿದ ನಿನ್ನಂತವೇ ತಾಯಿ, ತಂಗಿ, ಅಕ್ಕ ಈ ಸಂಬಂಧ ಹೇಗೆ ಗೊತ್ತಾಗಬೇಕು? ಸೋದರಿ ಎಂದು ಸ್ವೀಕರಿಸಲು ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬರಬೇಕೆಂಬ ಕಟ್ಟಳೆ ಇಲ್ಲ. ಜಾತ್ಯತೀತ ರಾಷ್ಟ್ರವಾಗಿರುವ ಈ ನಮ್ಮ ಭಾರತದಲ್ಲಿ ಅಸಹಾಯಕ ಹೆಣ್ಣುಗಳನ್ನು ಸಹೋದರಿ ಎಂದು ಸ್ವೀಕರಿಸಿ ಅವಳ ಪಾಲನೆ ಪೋಷಣೆ ಮಾಡಬಹುದು ಎಂದು ನಿನ್ನಂತ ಸೌಖ್ಯದಿಂದ ಮಾವನಿಗೆ ಏನ್ ಗೊತ್ತು? ಮುಚ್ಚೋ ಬಾಯಿ. ನನ್ನ ಮನೆಗೆ ಬಂದು ನನಗೆ ಅದರ ಉತ್ತರ ಕೊಡ್ತೀಯ? ಇನ್ನೊಂದು ಸಲ ಈ ನನ್ನ ಮನೆಯಲ್ಲಿ ಕಾಲಿಟ್ಟರೆ ಈ ನಡೆದುಗೆಟ್ಟವಳನ್ನ ನೀನು ಕಟ್ಟಿಕೊಂಡು ಬಾಳಬೇಕಾದಿತ್ತು ಮಗನೇ. ಎಚ್ಚರ. ಆನಂದಣ್ಣ, ಬೇಡ ಅಣ್ಣ. ನನ್ನಿಂದ ನಿಮಗೆ ಈ ಮಾತುಗಳು, ಈ ಅವಮಾನ ಬರೋದು ಬೇಡ ಅಣ್ಣ. ಈ ಮನೆಯಲ್ಲಿ ಏನೇ ಕಷ್ಟ ಬಂದ್ರು, ಅದೇನೇ ಬಂದ್ರು ನಾನೇ ಅನುಭವಿಸ್ತೀನಿ ಅಣ್ಣ. ನನ್ನ ನೋಡೋಕೆ ಈ ಮನೆಗೆ ಬರಬೇಡಿ ಅಣ್ಣ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಬಂದನ್ನು ಸ್ವೀಕರಿಸ್ತೀನಿ ಅಂತ. ಲೇ ಆನಂದ್, ಅವಳು ಹೇಳಿದ್ದು ನಿನಗೆ ಕೇಳಿಸಲಿಲ್ಲವೇನೋ? ಇನ್ನೊಂದು ಕ್ಷಣವೂ ನನ್ನ ಮನೆಯಲ್ಲಿರುತ್ತೆ. ಹೊರಟು ಹೋಗಲಿಲ್ಲ. I said get out. ಹೋಗುತ್ತೇನೆ ನರೇಂದ್ರ, ಹೋಗುತ್ತೇನೆ. ಹೋಗುವ ಮುನ್ನ ನಿನಗೆರಡು ನಿನ್ನ ದುರ್ವ್ಯಸನಿಯಾದ ನಿನಗೆರಡು ಚಿಟ್ಟದ ಮಾತುಗಳನ್ನು ಹೇಳಿ ಹೋಗುತ್ತೇನೆ. ಈಗ ನಿನಗೆ ಕುಡಿತದ ನಶೆಗೇರಿದರು. ಕೊನೆಗೊಂದು ಆ ನಶೆ ನಿನ್ನ ಜೀವಕ್ಕೆ ಹಾನಿಕಾರ ಎಂಬುದನ್ನು ಮಾತ್ರ ಮರೆಯಬೇಡ. ಈಗ ನೀನು ಕುಡಿತದ ಚಟಕ್ಕೆ ಬಲಿಯಾಗಿ ಈಗ ನಿನ್ನ ಸಂಸಾರವನ್ನೇ ಹಾಳು ಮಾಡಿಕೊಂಡಿರುವೆ. ಮುಂದೊಂದು ದಿವಸ ನಿನ್ನ ಬದುಕನ್ನೇ ಹಾಳು ಮಾಡಿಕೊಂಡು ಪಶ್ಚಾತ್ತಾಪ ಪಡಬೇಕಾದಿತ್ತು. ಲೇ ಆನಂದ್, ಮುಚ್ಚು ಬಾಯಿ. ಈ ನಿನ್ನ ಉಪದೇಶ ಕೇಳಲು ನಾನೇನು ಮೂಡಲಲ್ಲ. ನೋಡು, ನಿನ್ನಿಂದ ನನಗೇನಾಗು ಬೇಕಾಗಿಲ್ಲ. ಹೋಗು ಮೊದಲು ಇಲ್ಲಿಂದ. ಇವನ ಮಾತಿಂದ ನನಗೇನಾಗಬೇಕು?
ಕೆಲಸ ಮಾಡಿ ನಾನು ಕೂಡಿಟ್ಟು ನಾಟ ಮಾಡೋಣ ಇಲ್ಲೇನು ಅಂತ ಕೇಳಪ್ಪ. ಅಲ್ಲ ಏನಾದರೂ ಐಡಿಯಾ ಹಾಕಿ ನಮ್ಮ ಅಪ್ಪನಿಗೆ ಒಂದು ಬುದ್ಧಿ ಕಲಿಸ್ಬೇಕಾದ್ರೆ ಇದು ತಲೆಗೆ ಐಡಿಯಾ ಹೊಟ್ಟೆ ನೋಡಿದ್ರು ಯಾರಪ್ಪ ನೀವು? ನಾವು ಅಲ್ಲಪ್ಪ ನಾವು ಕುರುಡರಿದ್ದರು ನಮಗಿಂತ ನೀ ದೊಡ್ಡ ಕುರುಡಿಲ್ಲ ಅಂತ. ನಮ್ಮ ಅಪ್ಪನ ಬೇಗಳರು ಯಾರು ಈ ನಮ್ಮ ಋಣ ಭಿಕ್ಷೆ ಬೆಳೆಸ್ತಾರೆ ನನಗೆ ಕುರುಡಿಲ್ಲಾಗಿದ್ದು ಜಾಸ್ತಿ ಅದು ನಂದು ವೇಷ ಹಾಕ್ಬೋದು ಮತ್ತೆ ತಂಗಾಯ್ತು ನಾನು ನರ್ತನ ಮಾಡಿ ನಾವು ನಾಟಕ ಮಾಡಿದ್ರೆ ನೀವು ಕೆಲಸ ಮಾಡಿ ನಾನು ಒಂದು ನಾಟಕ ಮಾಡ್ಬೇಕಂತ ಮಾಡಿ ಆ ನಾಟಕದಲ್ಲಿ ನೀವು ಪಾತ್ರ ಮಾಡಬೇಕು ನಿಮ್ಮ ಜೊತೆ ಆ ಸಿಂಗರಿನ ಕೂಡ ಒಂದು ಪಾತ್ರ ಕೊಡ್ತೀನಿ. ಮಾಡ್ತೀನಿ ಜನ ಮರೆಯೋಂಗಿಲ್ಲ. ಆಯ್ತು ಹಾಗಾದ್ರೆ ಬನ್ನಿ ಹೋಗ್ಬೇಕು. ತಾನೊಂದು ಬಗೆದರೆ ದೇವ ಇನ್ನೊಂದು ಬಗೆದೆ. ಅಶ್ವಿನಿಯೊಂದಿಗೆ ಅವಳನ್ನು ನನ್ನ ಸತಿಯನ್ನಾಗಿ ಮಾಡಿಕೊಂಡಿದ್ದರು. ನನ್ನ ದಾಂಪತ್ಯ ಜೀವನ ಮಾತ್ರ ಸುಖಮಯವಾಗಿ ಸಾಗಲಿಲ್ಲ. ಏನೇ ಯಾವುದೋ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಮೂಕರಾಗಿ ನಿಂತಿರಲಿಲ್ಲ ವಿಷಯವಾದದ್ದು ಆತ್ಮೀಯ ಮಿತ್ರನಾದ ನನ್ನ ಮನೆಯ ವಿಷಯ ನಿನ್ನಲ್ಲಿ ಮುಚ್ಚಿಡಲು ನನ್ನಿಂದಲೂ ಸಾಧ್ಯವಿಲ್ಲ. ನಾನು ಮನಸಾರೆ ಮೆಚ್ಚಿದ ಅಶ್ವಿನಿಯನ್ನು ನನ್ನ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದರು. ನಾನು ಇಟ್ಟುಕೊಂಡ ಆಸೆ ಅಂಗಾಂಶಗಳೆಲ್ಲ ಪರಿದಾಗಿ ಹೋಯಿತು. ಅಶ್ವಿನಿ ಏಕೆ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲು ಅವಳು ಯಾವುದೇ ಒಂದು ರಥದ ನೆಪ ಹೇಳಿ ತನ್ನ ದೇಹ ಸುಖವನ್ನು ನೀಡಲು ನಿರಾಕರಿಸುತ್ತಿರುವಳು. ಆದರೆ ಅವಳನ್ನು ನೋಡಿದಾಗ ಯಾವುದೇ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಿ ನಡುವುದನ್ನು ನೋಡಿ ನನ್ನಿಂದಲೂ ಸಾಧ್ಯ ಆಗ್ತಾ ಇಲ್ಲ. ನನ್ನ ಅಶ್ವಿನಿ ನನಗೆ ವಂದಿಸುತ್ತಿರುವುದು. ಅಶ್ವಿನಿ ನನ್ನ ಮೇಲಿರೋ ಪ್ರೀತಿ ಇನ್ನು ಮರೆತಿಲ್ಲ ಅಂತ ಕಾಣುತ್ತದೆ. ಅದಕ್ಕೆ ಇವನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲು ನಿರಾಕರಿಸಿ ಇವನನ್ನು ವಂಚಿಸುತ್ತಿರೋಳು. ಹೇಗಾದರೂ ಅಶ್ವಿನಿಯ ಮಾತನ್ನು ಹೇಳಬೇಕು. ನಾನು ಏನು ವಿಚಾರ ಮಾಡುತ್ತೇನೆ? ನಿಮ್ಮಿಂದ ದಾಂಪತ್ಯ ಜೀವನ ಹೇಗೆ ಹೊಂದಿಕೊಳಿಸುವುದು ಎನ್ನುವುದನ್ನು ವಿಚಾರ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರನ್ನು ಒಂದುಗೂಡಿಸಲು ರಹಸ್ಯವನ್ನು ನಾನೀಗಲೇ ಬಯಲು ಮಾಡಲಾರೆ. ನೀವಿಬ್ಬರು ದಾಂಪತ್ಯ ಜೀವನಕ್ಕೆ ಹೊಂದಿಕೊಂಡಾಗಲೇ ಗೊತ್ತಾಗುವ ಈ ಆನಂದನ ದೈವಾಡ. ನಾನಿನ್ನು ನಿನ್ನನ್ನು ಹೋಗಿ ಅಶ್ವಿನಿಗೆ ಇವತ್ತು ಹೇಳ್ತೇನೆ, ನೀನು ಆಮೇಲೆ ಅಶ್ವಿನಿ ಆನಂದನ ಮಾತಿಗೆ ಒಲಿದು ನನ್ನ ಕೈ ಹಿಡಿದು ಈ
ಅಶ್ವಿನಿಯ ಮುಖಾಂತರ ನಿನ್ನ ಸರ್ವ ಆಸ್ತಿಯನ್ನು ತನ್ನ ಹಸ್ತಕ್ಕೆ ಮಾಡಿಕೊಳ್ಳುವುದಕ್ಕಾಗಿ. ಅದಕ್ಕೆ ಅವರಿಬ್ಬರು ಈ ತರ ನಾಟಕ ಆಡುತ್ತಿದ್ದಾರೆ. ಈ ಹೆಸರಿಗೆ ಮಾತ್ರ ನೀನು ಅಶ್ವಿನಿಗೆ ಗಂಡ. ಆದರೆ ಆ ಅಶ್ವಿನಿ ನಿನಗೆ ಇದೇ ಸುಖ ಪಡಲು ನಿರಾಕರಿಸಿ ತನ್ನ ಬಿಡನಾದ ಆ ಆನಂದನೊಂದಿಗೆ ಕ್ರೀಡೆಯಾಡುತ್ತಿರುವರು. ಹೌದು, ನೀನು ಹೇಳಿದ ಮಾತು ಎಲ್ಲ ಸತ್ಯವಿದೆ. ಅಶ್ವಿನಿ ಅಣ್ಣ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವುದೇ ಅಂತಹ ವಂಚಕರಿಂದ ನೀನು ಬದುಕುಳಿಯಬೇಕಾದರೆ ಅವರನ್ನ ಮುಗಿಸಬೇಕು. ಅಂದರೆ ಉಪಾಯ ಹೇಗಾದರೂ ಮಾಡಿ ಅಶ್ವಿನಿ ಹಾಗೂ ಆನಂದನನ್ನು ಇಹಲೋಕದಿಂದ ಮುಕ್ತಗೊಳಿಸು. ಏನು ಹೇಳುತ್ತಿರುವೆ ನೀವು? ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ನೀನು ಅವರಿಬ್ಬರ ತಲೆ ಮಾಡಲೇಬೇಕು. ಇಲ್ಲದಿದ್ದರೆ ಅವರಿಬ್ಬರು ರಚಿಸಿದ ವಿಲನಲ್ಲಿ ಮಾತಾಡಿ ಸಾಯಿರಿ. ನೋಡು, ನಾನು ಹೇಳಿದ ವಿಷಯದ ಮೇಲೆ ಚೆನ್ನಾಗಿ ನಿರ್ಧರಿಸಿ ಮುಂದಿನ ನಿರ್ಧಾರ ತೆಗೆದುಕೋ. ಹೌದು, ಇವನು ಹೇಳಿದ ಹಾಗೆ ಎಲ್ಲ ಮಾತು ಸತ್ಯ ಇರಬಹುದು. ಆನಂದ್, ಅಶ್ವಿನಿ ಇವರಿಬ್ಬರು ನನಗೆ ವಿದೇಶಿಗಳೆಂದು ನಂಬಿ ನಾನು ಮೋಸ ಆಗಿ ಹೋದೆ. ನನ್ನ ಕಣ್ಣೆದುರೇ ಮಣ್ಣಿರಿಚಿ ನಮಗೆ ದ್ರೋಹ ಮಾಡಿದ ನೀವಿಬ್ಬರು ದ್ರೋಹಿಗಳು. ನೀವು ಈ ಭೂಮಿಯಲ್ಲಿ ಮತ್ತೆ ಉಳಿಯಬಾರದು. ಆನಂದ್, ಅಶ್ವಿನಿ, ಮುಗಿಯಿತು ನಿಮ್ಮ ಈ ಭೂಮಿಯ ಋಣ. ಮಾನವನು ತನ್ನ ಬದುಕಿನಲ್ಲಿ ಅಂದುಕೊಂಡಂತೆ ಯಾವ ಕಾರ್ಯವನ್ನು ನಡೆಯುವುದಕ್ಕೆ ಸಾಧ್ಯವಿಲ್ಲ. ನಾನು ಮಾತ್ರ ಆನಂದನನ್ನ ಮನಸಾರೆ ಪ್ರೀತಿಸಿ ಅವನನ್ನ ಮದುವೆ ಆಗ್ಬೇಕು ಅಂತ ಸಾಕಷ್ಟು ಆಸೆ ಪಟ್ಟೆ. ದೈವ ನನ್ನ ಹಣೆ ಬರದಲ್ಲಿ ಅವನೊಂದಿಗೆ ಬಾಳ ಸಾಗಿಸುವುದಕ್ಕೆ ಅವನೊಂದಿಗೆ ನನ್ನ ಮದುವೆ ನಡೆದೋಯ್ತು. ಮದುವೆ ನಡೆದು ಈ ನನ್ನ ಜೀವನ ಮಾತ್ರ ತಡಸೇರದೆ ತಡಸಿ ಹೋಗುತ್ತಿದೆ ನನ್ನ ಜೀವನ. ಬನ್ನಿ ಅಮ್ಮ, ಹೇಗಿದ್ದೀರಾ? ನಾನು ಸೌಖ್ಯವಾಗಿದ್ದೆ. ಮನಸ್ಸಿಲ್ಲದೆ ಮದುವೆಯಾಗಿ ಈ ಘಟನೆ ನಿನ್ನ ಹಿಂದಿನ ಪ್ರೇಮದ ಘಟನೆಗಳನ್ನು ನೆನಪಿಸಿ ಕೊರಗಿ ಕೈ ಹಿಡಿದ ಅಮರರೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲು ನಿರಾಕರಿಸುತ್ತಿರುವೆ ಎಂಬುದನ್ನು ನನಗೆ ಗೊತ್ತು. ಆನಂದ್, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೋಡಿ, ನನ್ನ ನಿಮ್ಮ ಪ್ರೇಮದ ವಿಷಯ ನಾನು ಎಂದೂ ಮರೆತು ಹೋಗಿದ್ದೀನಿ. ಆದ್ರೆ ನಿಮ್ಮ ಮಾತಿಗೆ ಕಟ್ಟುಬಿಟ್ಟು ನಾನು ಅಮರನನ್ನ ಮದುವೆ ಮಾಡಿಕೊಂಡು ಈಗ ನನ್ನ ಜೀವನದಲ್ಲಿ ಯಾವ ರೀತಿ ಗೋಳನ್ನು ಅನುಭವಿಸ್ತಾ ಇದ್ದೀನಿ ಅಂತ ನೀವು ಕೇಳಿದ್ರೆ ನಿಮಗೆ ಆನಂದ ಆಗುತ್ತೆ. ಆನಂದ ಆಗುತ್ತೆ. ಅಶ್ವಿನಿ, ನೀನು ನರಕಯಾತನೆ ಅನುಭವಿಸಲು ಕಾರಣ ನಾನು. ನನ್ನಿಂದಲೇ ನಿನ್ನ ಆಸೆ ಆಕಾಂಕ್ಷಗಳೆಲ್ಲ ಚೂರು ಚೂರಾಗಿ ನಾನು ಮಾಡಿದ ದ್ರೋಹಕ್ಕೆ ಪಾಪ ಅಮರನನ್ನು ಮಾತ್ರ ಶಿಕ್ಷಿಸಬೇಡ. ಅಮರನೊಂದಿಗೆ ದಾಂಪತ್ಯ ಜೀವನಕ್ಕೆ ನೀನು ಹೊಂದಿಕೊಳ್ಳಬೇಕು. ವಿನಂತಿ ಪೂರ್ವಕವಾಗಿ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಿನ್ನ ಸ್ನೇಹಿತ ಅಮರ್ ನಿನ್ನ ಮುಂದೆ ಎಲ್ಲ ವಿಷಯವನ್ನು ಹೇಳಬಹುದು ಅನ್ಕೊಂಡಿದ್ದೀನಿ. ಆದ್ರೆ ನಾನು ಮದುವೆ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ನಾನು ಮಾತ್ರ ಅಮರನೊಂದಿಗೆ ದಾಂಪತ್ಯ ಜೀವನ ಸಾಗಿಸೋದಕ್ಕೆ ನನ್ನಿಂದ ಇಷ್ಟ ಇಲ್ಲ. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಪತಿದೇವರನ್ನು ದೂಷಿಸಿ ನೀನು ಪಾಪಕ್ಕೆ ಗುರಿಯಾಗಬೇಡ. ಯಾಕೆ ನೀನು ಅಮರನೊಂದಿಗೆ ದಾಂಪತ್ಯ ಜೀವನವನ್ನು ಹೊಂದಿಕೊಳ್ಳಲು ನಿರಾಕರಿಸುತ್ತೇವೆ? ನಿನ್ನ ಜೀವನ ಹಾಳಾಗುವುದಕ್ಕೂ ಮತ್ತೆ
ಏತಕ್ಕೆ? ಅವಳು ತನ್ನ ಸಿಂಧೂರ ಮಂಗದ ನಿಜವಾಗಿಯೂ ಈ ಅಶ್ವಿನಿ ದೇವತೆ. ತನ್ನ ಗಂಡನ ಪ್ರಾಣವನ್ನು ಕಾಪಾಡುವುದಕ್ಕಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಅದುವಿಟ್ಟುಕೊಂಡು ಮನಸ್ಸಿನಲ್ಲಿ ಬರೀ ದುಃಖವನ್ನು ನುಂಗಿಕೊಂಡು ಗಂಡನೊಂದಿಗೆ ನಿರ್ಜೀವಿ ಗೊಂಬೆಯಾಗಿ. ಡಾಕ್ಟರ್, ಏನು ನುಡಿಯುತ್ತಿರುವುದು? ಅಶ್ವಿನಿ ಅಮರನ ಕೈ ಹಿಡಿದು ನಿರ್ಜೀವಿ ಗೊಂಬೆಯಂತೆ ಜೀವನ ಸಾಗಿಸುತ್ತೆ ನೋಡಿ. ಅಮರ್ ಸಾವು ಬದುಕಿನೊಂದಿಗೆ ಹೋರಾಡುವುದೇ. ಓ ಡಾಕ್ಟರ್, ನಿಮ್ಮ ಮಾತಿನಲ್ಲಿ ಏನೋ ರಹಸ್ಯ ಅಡಗಿದೆ. ದಯವಿಟ್ಟು ಅದನ್ನು ಹೇಳಿ. ನೋಡುವ, ಆ ಭಗವಂತನ ಮಹಿಮೆ ಕಂಡವರಿಗೆ ಅವನು ಕೆಲವರಿಗೆ ಸೌಂದರ್ಯ ಕೊಟ್ಟರೆ, ಕೆಲವರಿಗೆ ಕೆಲವರಿಗೆ ಸುಖ ಸಂತೋಷ ಕೊಟ್ಟರೆ, ಕೆಲವರಿಗೆ ಭಯಂಕರವಾದ ಕಾಯಿಲೆ ಕೊಟ್ಟು ದುಃಖದ ಒಡೆಯಲ್ಲಿ ನುಗ್ಗುತ್ತಾನೆ. ಅಂದರೆ ಡಾಕ್ಟರ್, ನೀವು ಹೇಳುತ್ತಿರುವುದು ಅಮರನಿಗೆ ಅಂತ ಕಾಯಿಲೆ ಏನಾದರೂ? ಹೌದು, ಅಮರ ಈ ಸುಖ ಬಯಸಿದರೆ ಅವನಿಗೆ ಗಂಡಾಂತರವಿದೆ. ಅವನ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಇದೆ. ಡಾಕ್ಟರ್, ಏನು ನುಗ್ಗುತ್ತಿರುವೆ? ಅಮರನ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ರೋಗ. ಈ ವಿಷಯ ಅವನಿಗೆ ತಿಳಿಸಿದಿರಾ? ಅಮರನಿಗೆ ನಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಆದರೆ ಅವನಿಗೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಇದೆ ಅನ್ನುವ ರಹಸ್ಯ ಇನ್ನೂವರೆಗೂ ಅವನಿಗೆ ತಿಳಿಸಲಿಲ್ಲ. ಸಮಯ ಬಂದಾಗ ನಾನೇ ತಿಳಿಸಬೇಕಿದ್ದೇನೆ. ಡಾಕ್ಟರ್, ಅಮರನಿಗೆ ಇಂಥ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲೂ ಅವನಿಗೆ ಮದುವೆಯಾಗಲು ಹೇಗೆ ಸಹಾಯ ಮಾಡಿ? ನೋಡುವ ಆನಂದ್, ಅಮರನ ಮದುವೆ ನಿಶ್ಚಯವಾಗಿದ್ದಾಗ ನಾನು ವೈದ್ಯ ಸೇವೆಯಂತ ಡೆಲ್ಲಿಗೆ ಹೋಗಿದ್ದೆ. ಮದುವೆ ದಿವಸ ನಾನು ಅಮರನ ವೆಡ್ಡಿಂಗ್ ಕಾರ್ಡ್ ನೋಡಿ ಹೆಮ್ಮೆಗೊಂಡೆ. ಮದುವೆಯನ್ನು ನಿಲ್ಲಿಸಬೇಕೆಂದು ಹೋಗುವಷ್ಟರಲ್ಲಿ ಅಮರ್ ಅಶ್ವಿನಿ ಕೊರಳಿಗೆ ತಾಳಿ ಕಟ್ಟಿಬಿಟ್ಟಿದ್ದ. ನಾನು ವಿಚಾರ ಮಾಡಿ ಅಶ್ವಿನಿಯನ್ನು ಕರೆದು ಎಲ್ಲ ವಿಷಯವನ್ನು ತಿಳಿಸಿ, ಯಾವುದೇ ಕಾರಣಕ್ಕೂ ನೀನು ಅಮರನಿಗೆ ದಾಂಪತ್ಯ ಜೀವನ ನೀಡಬಾರದೆಂದು ಅವಳೊಂದಿಗೆ ಆಣೆ ಮಾಡಿಸಿದ್ದೆ. ಡಾಕ್ಟರ್, ಅಮರ್ ಗುಣಮುಖವಾಗಲು ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ. ಅವನಿಗೆ ರೋಗ ಈಗ ತಾನೇ ಪ್ರಾರಂಭವಾಗಿದೆ. ಆಪರೇಷನ್ ಮಾಡಿದರೆ ಅವನು ಗುಣ ಹೊಂದಲೂಬಹುದು, ದೇವರ ಪಾತ್ರದಾಗಲೂಬಹುದು. ಹಾಗಂತ ನೀವು ಭಯಪಡುವ ಕಾರಣವಿಲ್ಲ. ನನಗೆ ಆತ್ಮವಿಶ್ವಾಸವಿದೆ. ಅಮರ್ ಶಸ್ತ್ರಚಿಕಿತ್ಸೆಯಲ್ಲಿ ದಯವೊಂದಿ ಅಶ್ವಿನಿಯ ಸಿಂಧೂರನ್ನು ಉಳಿಸಲಾಗುತ್ತ. ಅಂದ ಹಾಗೆ ಆನಂದ್, ಈ ವಿಷಯ ಯಾವುದೇ ಕಾರಣಕ್ಕೂ ನಿನ್ನ ಗೆಳೆಯ ಅಮರನಿಗೆ ತಿಳಿಸಬಾರದು. ಸಮಯ ಬಂದಾಗ ನಾನೇ ಅವನಿಗೆ ತಿಳಿಸುತ್ತೇನೆ. ಇಲ್ಲ ಡಾಕ್ಟರ್, ಯಾವುದೇ ಕಾರಣಕ್ಕೂ ನಾನು ವಿಷಯವನ್ನು ಅಮರನಿಗೆ ಹೇಳಲಾರೆ. ಆಗಲಿ, ನೀ ವಿಷ್ಣು ಭರವಸೆ ಕೊಟ್ಟರೆ ಸಾಕು. ಅಶ್ವಿನಿ ಧೈರ್ಯವಾಗಿ ನಮ್ಮ ಮನಸ್ಸಿಗೆ ಯಾವುದೂ ಹಂಚಿಕೊಳ್ಳಲಿಲ್ಲ. ನಾನು ಬರುತ್ತೇನೆ. ಅಶ್ವಿನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡೆ. ನೋಡಿ, ನಿಮ್ಮನ್ನು ಕ್ಷಮಿಸೋದಕ್ಕೆ ನಾನು ಯಾರು? ಆ ದೈವ ನನ್ನ ಹಣೆ ಬರದಲ್ಲಿ ಇದೇ ರೀತಿ ಬರೆದಿದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಕೈ ಹಿಡಿದು ನೀನು ದಿನವೂ ನರಳುತ್ತಿರುವೆ. ಮಾನಸಿಕ ಮನೋವೇದನೆಗೆ ನನಗೆ ಚೆನ್ನಾಗಿ ಗೊತ್ತಾಯಿತು. ನನ್ನ ಪ್ರೇಮ ಪ್ರಕರಣದಲ್ಲಿ ಖಳನಾಯಕನಂತೆ ಪ್ರವೇಶಿಸಿದ ಆ ವಜ್ರಕಾಂತನ ಮಾತು ಕೇಳಿ ನಾನು ಹಾಳಾಗಿ ಹೋದೆ. ಇದನ್ನು ಸರಿ ಮಾಡಲೇಬೇಕು. ನನ್ನ ಬದುಕಿನಲ್ಲಿ ದಾರಿಯೇ ಕಳೆದಿರುವಾಗ ಮುಂದಿನ ದಾರಿ ಏನಾದರೂ ನಾನು ಹೇಗೆ ಹುಡುಕಲಿ? ನೀನು ಮರು ಮದುವೆ ಆಗುತ್ತೆ. ಏನು ನುಡುತ್ತಿರುವೆ? ಹೆಂಡತಿ ಜೀವಂತ ಇರುವಾಗ ನಾನು ಇನ್ನೊಂದು ಮದುವೆ ಆಗಬೇಕೆ?
ಕೈ ಹಿಡಿದ ಹೆಂಡತಿ ಬದುಕಿದ್ದರಲ್ಲದೆ ಆಗ್ತಾರು ನಿನಗೆ. ಜನಕ ಏನೋ ಮಾತಾಡ್ತಿರುವೆ, ಇದನ್ನೆಲ್ಲ ಮಾಡುದು ಹೇಗೆ? ಹೇಗೆಂದು ನಾನು ಇಲ್ಲಿ ಹೇಳಲಾರೆ. ನಡೆ, ನನ್ನ ಗುಟ್ಟು ಬಿಡಿಕೊಂಡು ಇಂದಿನ ಪೇಪರ್ನಲ್ಲಿ ಬರೀ ರಾಜಕೀಯ ಸುದ್ದಿ ಬರಕತ್ತ, ರಾಜಕೀಯ ಸುದ್ದಿ ಬಂದರೂ ಬೇಜಾರಿಗಾಗಿತ್ತು. ಆದ್ರೆ ನಮ್ಮ ಪಕ್ಷದವರು ಯಾವ ಯಾವ ಕೆಲಸ ಮಾಡಿದರೋ ಅದನ್ನು ಹಾಳಾದರೂ ಕೂಡ ಈ ಪೇಪರ್ನವರು ಬರೆಯುವುದಿಲ್ಲ. ಈ ಊರಿನ ಅಗರ್ಭ ಶ್ರೀಮಂತರೇನು, ನನಗೆ ಸಂಬಂಧ ಮಾಡಕ್ಕೆ ಬಂದರೇನು? ಶ್ರೀಮಂತರು ನೋಡಿ, ತಮ್ಮ ಪಾಪದಿಂದ ಈ ಬಡವರ ಮನೆ ಪಾವನವಾಯಿತು. ಓಕೆ ಓಕೆ, ಬನ್ನಿ ಬನ್ನಿ. ಡ್ಯಾಡಿ, ಏನಿದು ತುಂಬಾ ಗಲೀಜ್ ಜನಗಳು ಇವರು. ನಮ್ಮ ಮನೇಲಿ ನಾಯಿಗಳಿಗೆ ಇದೇ ತರ ಮನೆ ಕಟ್ಸ್ಕೊಡ್ತೀವಿ. ಎಸ್ ಎಸ್. ಏನು ನಾವು ಮನೆಯಲ್ಲಿ ನೀವು ನಿಮ್ಮ ನಾಯನ್ನು ಬರ್ತೀರಾ? ಆದ್ರೆ ಮುಖ್ಯಾದ ಶಿಕ್ಷೆ ಬೇಕು ನಮಗೆ. ಪರವಾಗಿಲ್ಲ, ನನ್ನ ಮಗ ಒಬ್ಬರು ಉಡಿಯನ್ನು ಪ್ರೇಮ ಮಾಡಿ ನನ್ನ ಮರ್ಯಾದೆ ಉಳಿಸಿದ್ರಲ್ಲ. ಇವರು ಏನಾಗಬೇಕು? ನಾನು ಅವರ ಸೆಕ್ರೆಟರಿ. ನಿಮ್ಮ ಮಗ ನಮ್ಮ ಯಜಮಾನರ. ಏನ್ ಜವಾನ? ಜವಾನ ಅಲ್ರಿ, ಯಜಮಾನ. ಯಜಮಾನ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಯಜಮಾನ ಮಗಳನ್ನ ಪ್ರೀತಿ ಮಾಡೋಣ, ಅದಕ್ಕ ನಿಮ್ ಸಂಬಂಧ ಬೆಳೆಸು ಬಂದಾರ. ಅಯ್ಯೋ, ಧನಲಕ್ಷ್ಮಿ ತಂದೆ ತಾನೇ ಮನೆಗೆ ಬರಕತ್ತಾಳ ಮೇಲೆ ಯಾರು ಬೇಡ ಅಂತಾರೆ ಹೇಳ? ಎಸ್ ಎಸ್ ಮಿಸ್ಟರ್ ದಳಪತಿ. ದಳಪತಿ ಅಲ್ರಿ, ದಳಪತಿ. ಎಸ್ ರೈಟ್ ರೈಟ್, ದಳಪತಿ ಗಣಪತಿ ದಳಪತಿ. ಅದೇ ಏನು ಹೇಳಕತ್ತಾಳ? ಹೇಳಕತ್ತಿಲ್ವಿ, ಎಲ್ಲ ಕತ್ತಾಳ. ಯಾರಿದು? ಕುಲ್ದೀಪ್ ಖುಷಿ. ಓಕೆ. ಬುಡ್ಡಾ ಸಿಂಗ್, ಆನಿ ಸಿಂಗ್, ಟನ್ ಟನ್ ಟನ್, ಗೋಪಾಲ್ ಕತ್ರಿ ಕತ್ರಿ. ಕತ್ರಿ ಅಂತ ಈ ಕೆಲಸ ಮಾಡೋರ, ಕೆಲಸ ಮಾಡೋರ ಮಾತಾಡಬೇಡ್ರಿ. ಕತ್ರಿ ಕೆಲಸ ಮಾಡೋರಲ್ಲ, ಕತ್ರಿ ಹಾಕೋರು ಇವರು. ಹೇಳಿ, ಡೈರೆಕ್ಟ್ ವಿಷಯ ಬರುವ. ಈಗ ಇವರು ಕೋಟ್ಯಾಧೀಶರು, ಇವ್ರ ಮಗಳನ್ನ ನಾ ಮದುವೆ ಆಗ್ತೀನಿ. ಅದೇ ಸಂಬಂಧ ಮಾಡಿ ಬಂದವರು. ನಮ್ಮ ಸಂಬಂಧ ಒಪ್ಪಿಗಿದೆಯಾ? ಎಸ್ ಎಸ್ ರೈಟ್ ರೈಟ್. ವರದಕ್ಷಿಣೆ ಮಾತ್ರ ಬಹಳ ಬೇಕು ನೋಡ್ರಿ. ವರದಕ್ಷಿಣೆ ಎಷ್ಟು? ಒಂದು 10 ಲಕ್ಷ ಕೊಡ್ರಿ. ಯಾಕಂದ್ರೆ ಓನ್ಲಿ 10 lakh. ನೀವು ತುಂಬಾ ಬಡವರು ಅಂತ ಕಾಣ್ತಾರೆ. ಡ್ಯಾಡಿ, ಬರೀ ಜುಜ್ಬೆ 10 ಲಕ್ಷ ಕೇಳ್ತಾರೆ ಇವರು. ಎಸ್. ಇಂಥ ಬಡ ಬೇಕಾಗಿರೋ ಸಂಬಂಧ ನಮ್ಗೆ ಬೇಡ. ಅವ್ರಿಗೆ ಇವ್ರಿಗೆ ಏನ್ ಗೊತ್ತಿಲ್ಲ. ಅವ್ರಿಗೆ ನೋಡ್ರಿ ದಳಪತಿ, ಈ ಊರಲ್ಲಿ ಮದುವೆ ಆದರೆ ಬರೀ 2 ಲಕ್ಷ 3 ಲಕ್ಷ ಹಾಳು ಮಾಡ್ತಾರ. ಕೇಳ್ತೀರಿ 70 ಲಕ್ಷ ಕೇಳ್ರಿ. ಕಟ್ರಿ ಅವ್ರೆ, 80 ಲಕ್ಷ ಕೊಟ್ಬಿಡ್ರಿ. ಓಕೆ 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 ಓಕೆ. ನಾನು ನಿಮ್ಮ
ಅಂದ್ರೆ ಮನಿ ಕೊಡ್ತೀನಿ. ಆದ್ರೆ ಗ್ಯಾರೇಜ್ ಅಂದ್ರೆ ನಮ್ಮ ಏರಿಯಾ ಪದ್ಧತಿಯಂತೆ ಆಗಬೇಕು. ನಿಮ್ಗೆ ಓಕೆ ಇದಲ್ಲ? ಪದ್ಧತಿ ಅಂತಲೇ ಆಗಲ್ಲ. ಹೇಳ್ಬಿಡಿ. ಮುಂದಿನ ವಾರ ಮದುವೆ. ಎಸ್ 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 ಬಂದಿದ್ದಾರೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಲಿ. ಹೌದು, ಬನ್ನಿ ಬನ್ನಿ ಬನ್ನಿ. ನನ್ನ ಪ್ರತಿಯೊಂದು ಬಿಸ್ನೆಸ್ನಲ್ಲಿ ಅಡ್ಡಿಯಾಗುತ್ತಿರುವ ನಿನ್ನನ್ನು ಹಿಡಿದು ನನ್ನ ಕಾಲಕ್ಕೆ ಅಡ್ಡಿಯಾದವರಿಗೆ ಇದೇ ಗತಿ. ಸ್ವಾರ್ಥಕ್ಕಾಗಿ ನಮ್ಮನ್ನು ಹಾಳು ಮಾಡಿದ್ದಾರೆ. ಕೆಟ್ಟ ಉಳದಿ ಭೂಮಿಯ ಮೇಲೆ ಬದುಕಬಾರದು. ಅಂದರೆ ನೀನು ಸೀತೆಯವರೊಂದಿಗೆ ಹೊರಟು ಹೋಗಬೇಕು. ನಮ್ಮ ಗಡಿಯರ ಕೊಲೆ ಮಾಡಕ್ ಬರ್ತೀನೋ ಬೇಕು ನಾನು ಮಗನೇ. ಗಡಿಯರ ತಕ್ಕ ಶಿಕ್ಷೆ ನೀಡಿದೆಯಾ? ದೇವನಮ್ಮ, ನಿನ್ನ ಸಿಂಧೂರ ಅಳಿಸಲಿಲ್ಲ, ಉಳಿಸಿದನು. ನಿನ್ನ ಗಂಡನ ಆರೋಗ್ಯಕ್ಕೆ ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲ. ಇನ್ನು ಮುಂದೆ ನೀವಿಬ್ಬರು ದಾಂಪತ್ಯ ಜೀವನಕ್ಕೆ ನನ್ನ ಹಣೆಯಲ್ಲಿರುವ ಸಿಂಧೂರ, ನನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಉಳಿಸಿಕೊಂಡಿದ್ದೀರ. ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ಅಶ್ವಿನಿ, ನಿಮ್ಮ ಈ ಮಾಂಗಲ್ಯ ಭಾಗ್ಯದಿಂದ ನನ್ನ ಜೀವ ಉಳಿಯಿತು. ಈ ವಿಷಯ ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ವಿಕ್ರಮ್, ನೀನು ಆಪರೇಷನ್ ನಲ್ಲಿ ಜಯ ಹೊಂದಿರೋ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಅಶ್ವಿನಿಯ ಕುಂಕುಮ ರಕ್ಷೆ ನಿನ್ನ ರಕ್ಷಣೆ ಮಾಡಿದೆ. ಅವನ ಮಾಂಗಲ್ಯ ಉಳಿಯಿತು. ಮನಸ್ಸಿನಲ್ಲಿ ಏನೇನೋ ಕಲ್ಪನೆ ಮಾಡಿಕೊಂಡೆ. ಹೌದಾ ಆನಂದ್? ನಾನು ಮನಸ್ಸಿನಲ್ಲಿ ಸ್ವಲ್ಪ ಬಾಣಗಳು ಮಾಡಿಕೊಂಡೆ. ಅವಳಿಗೆ ಬಾಡಿ ಕೊಡಲು ನೀನು ವಚನ ಮಾಡಿಕೊಡ್ತೀನಿ. ಈ ಡಾಕ್ಟರ್ ಪರಿಶ್ರಮದಿಂದ ಅಶ್ವಿನಿಯ ತಾಳಿ ಬಾಗಿಯೇ ಉಳಿತು. ಆದರೆ ನನ್ನ ಬದಲಾಗಿ ನಿನ್ನನ್ನು ಬರು ಮಾಡಿಕೊಂಡಿರು. ಅಮರ್, ನೀವು ಹೆಚ್ಚಿಗೆ ಮಾತನಾಡಿ ನೀವು ಆಯ್ಕೆ ಮಾಡಿ